ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ವೇದಾಂತು SSLC ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಹೇಗೆ ಓದ್ತಿದ್ದೀರಾ ಎಲ್ಲರೂ? ಓದೋದಾ ಮ್ಯಾಮ್? ಏನು ಇವಾಗಲೇ ಓದ್ತಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ? ಇನ್ನು ನವೆಂಬರ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನವೆಂಬರ್ ಮುಗಿಯುತ್ತೆ. ಸರಿ, ಆಮೇಲೆ ಡಿಸೆಂಬರ್ ಇದೆ, ಜನವರಿ ಇದೆ, ಫೆಬ್ರವರಿ ಇದೆ. ಟೈಮ್ ಬೇಕಾದಷ್ಟಿದೆ ಮ್ಯಾಮ್. ಎಕ್ಸಾಮ್ ಇನ್ನೂ ದೂರ ಇದೆ. ಎಕ್ಸಾಮ್ ಅಲ್ಲಿ ನಾವಿಲ್ಲಿ, ಬುಕ್ಸ್ ಅಲ್ಲಿ ನಾವಿಲ್ಲಿ. ಹೌದಾ? ಎಕ್ಸಾಮ್ ಹತ್ರ ಬಂದಾಗ ಬುಕ್ಸ್ ನಮ್ಮ ಹತ್ರ ಬರುತ್ತೆ, ಅಲ್ಲಿ ತನಕ ಬರಲ್ಲ. ಕರೆಕ್ಟಾ? ಹೌದಾ? ಸೊ ಯೂಶಲಿ ಸ್ಟೂಡೆಂಟ್ ಲೈಫಲ್ಲಿ ಇದೆಲ್ಲ ಕಾಮನ್. ಹೌದಾ? ಸೊ ಎಕ್ಸಾಮ್ ಹತ್ರ ಬಂದಾಗ ಓದ್ಲಿಕ್ಕೆ ಶುರು ಮಾಡೋದು, ಅಥವಾ ಎಕ್ಸಾಮ್ 2 ದಿನ ಹಿಂದೆ ಓದ್ಲಿಕ್ಕೆ ಶುರು ಮಾಡೋದು, ಆವಾಗ ಸೀರಿಯಸ್ನೆಸ್ ತಗೊಳ್ಳೋದು, ಒಪ್ತೀನಿ, ಇದೆಲ್ಲ ಕಾಮನ್. ಆದರೆ ಮಕ್ಕಳೇ, ನಿಮಗೆಲ್ಲ ಒಳ್ಳೆ ಸ್ಕೋರ್ ಮಾಡಬೇಕು, ಓಕೆ, ಒಳ್ಳೆ ಮಾರ್ಕ್ಸನ್ನು ತಗೋಬೇಕು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು, ಅಥವಾ ಒಳ್ಳೆ ರ್ಯಾಂಕ್ ತಗೋಬೇಕು ಅನ್ನುವಂಥ ಆಸೆ ಕನಸುಗಳಿದ್ದರೆ ದಯವಿಟ್ಟು ಈಗೇನು ಹೇಳಿದ್ನಲ್ಲ ಈ ಹುಡುಗಾಟಿಕೆ ಬಿಡ್ರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ದಿನ ಎಂಜಾಯ್ ಮಾಡಿದ್ರಿ, ಹೌದಾ? ಸೊ ಸ್ಕೂಲ್ ಲೈಫ್ ಎಲ್ಲ ನೋಡಿದ್ರಿ, ಹೌದಾ? ಕ್ಲಾಸ್ 10th ಇದ್ದೀರಾ, ಕ್ಲಾಸ್ 10th ಮುಗಿಲಿಕ್ಕೆ ಬಂದಿದೆ. ಇನ್ನು ಈ ಟೈಮಲ್ಲಿ ನೀವು ಸ್ವಲ್ಪ ಸೀರಿಯಸ್ನೆಸ್ನ ತಗೋಬೇಕು, ಹೌದಾ? ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ಯಾವಾಗಲೂ ಕೂಡ ಜಸ್ಟ್ ಪಾಸ್ ಆಗಬೇಕು ಅಥವಾ ಪಾಸ್ ಆಗಬೇಕು ಅಂತಿದ್ರೆ ಎಕ್ಸಾಮ್ ಮುಂದೆ ಓದಿದರೆ ಏನು ತೊಂದರೆ ಇಲ್ಲ, ನೀವು ಪಾಸ್ ಆಗ್ತೀರಾ, ಐ ಆಮ್ ಶ್ಯೂರ್. ಆದರೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅನ್ನುವಂಥ ಹಠ ಇದ್ದರೆ ಅದು ಎಕ್ಸಾಮ್ ಮುಂದೆ ಪುಸ್ತಕ ಹಿಡಿಯೋದ್ರಿಂದ ಬರೋದಿಲ್ಲ. ಓಕೆ, ಸೊ ನಾನು ನಿಮಗೆ ಹೇಳ್ತಿರೋದೇನು ಅಂದರೆ, ಇನ್ನೂ ಸಮಯ ಮೀರಿಲ್ಲ, ಹೌದಾ? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಹೇಳ್ತಾರೆ. ಸೊ ಎಕ್ಸಾಮ್ ಹತ್ರ ಬಂದಾಗ ಅಯ್ಯಯ್ಯೋ ಇದ್ದಿದ್ದ ಟೈಮ್ನೆಲ್ಲ ಹಾಳು ಮಾಡಿಕೊಂಡೆ, ಹೌದಾ? ಎಲ್ಲ ದಿನಗಳು ಮುಗ್ದು ಹೋಯ್ತು, ಈಗ ಎಕ್ಸಾಮ್ ಹತ್ರ ಬರ್ತಿದೆ, ಓದೋಣ ಅಂದರೆ ಟೈಮ್ ಇಲ್ಲಲ್ಲಪ್ಪ, ಏನಪ್ಪ ಮಾಡೋದು ಇವಾಗ ಅನ್ನುವಂಥ ಸಿಚುಯೇಷನ್ ತಂದುಕೋಬಾರ್ದು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಅಂಥ ಸಿಚುಯೇಷನ್ ಬರಬಾರ್ದು ಅಂದರೆ ಏನು ಮಾಡಬೇಕು? ಇವಾಗಲೇ ನಾವು ಎಚ್ಚರಿಕೆ ತಗೋಬೇಕು. ದಿಸ್ ಇಸ್ ದ ರೈಟ್ ಟೈಮ್. ಒಂದು ವೇಳೆ ಇಷ್ಟು ದಿನದಿಂದ ನೀವು ಓದಿಲ್ಲ ಅಂದರೆ ಚಿಂತೆನೇ ಇಲ್ಲ, ಹೌದಾ? ಆದರೆ ಇನ್ನು ಮುಂದೆ ನೀವು ಓದ್ತಾ ಹೋಗ್ರಿ, ಇನ್ನು ಟೈಮ್ ಮೀರಿಲ್ಲ. ಟೈಮ್ ಮೀರೋದಕ್ಕಿಂತ ಮುಂಚೆನೇ ನೀವು ಆ್ಯಕ್ಷನ್ ತಗೋಬೇಕು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನೀವೆಲ್ಲ ಒಳ್ಳೆಯ ಸ್ಕೋರನ್ನು ಮಾಡಬೇಕು, ಹೌದಾ? ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು. ಅದೆಲ್ಲಕ್ಕಿಂತ ಹೆಚ್ಚಿಗೆ ನನಗೋಸ್ಕರ ನಾನು ಓದಬೇಕು, ಮಾರ್ಕ್ಸನ್ನು ತೆಗಿಲೂಬೇಕು, ನಾಲೆಡ್ಜನ್ನು ಕೂಡ ಪಡಿಬೇಕು ಅನ್ನುವಂಥ ಹಠ ನಿಮ್ಮಲ್ಲಿದ್ದರೆ ಖಂಡಿತ ನಾವು ಇದಕ್ಕೆ ನಿಮಗೆ ಸಹಾಯ ಮಾಡ್ತೀವಿ, ಹೌದಾ? ಸೊ ಯಾವೆಲ್ಲ ಮಕ್ಕಳು ಒಳ್ಳೆ ಸ್ಕೋರ್ ಮಾಡಬೇಕು ಅಂತಿದ್ದೀರೋ ಆ ಎಲ್ಲ ಮಕ್ಕಳಿಗೂ ಕೂಡ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಸಹಕಾರ ಕೊಡಲಿಕ್ಕೆ, ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಒಂದು ಸ್ಟ್ರೆಂಗ್ತ್, ಒಂದು ಸಾಥನ್ನು ಕೊಡಲಿಕ್ಕೆ ನಮ್ಮ ವೇದಾಂತು SSLC ಚಾನಲ್ನಲ್ಲಿ 1 ಶಾರ್ಟ್ ವಿಡಿಯೋಸ್ ಬರ್ತಿದೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಸೊ ಮ್ಯಾಥಮೆಟಿಕ್ಸಲ್ಲಿ ಇಫ್ ಐ ಟಾಕ್ ಸ್ಪೆಸಿಫಿಕಲಿ ಅಬೌಟ್ ಮ್ಯಾಥಮೆಟಿಕ್ಸ್, ಆಲ್ರೆಡಿ 4 1 ಶಾರ್ಟ್ ವಿಡಿಯೋಸ್ಗಳಾಗಿದೆ, ಹೌದಾ? ಈಗ ಗೋಯಿಂಗ್ ಫಾರ್ವರ್ಡ್ ನಾನೇನು ಮಾಡ್ತೀನಿ, ಉಳಿದಿರುವಂಥ ಮ್ಯಾಥಮೆಟಿಕ್ಸ್ ಚಾಪ್ಟರ್ಸ್ಗಳನ್ನು 1 ಶಾರ್ಟ್ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ತೊಗೊಂಬಂದು ಇಡ್ತೀನಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆಲ್ರೆಡಿ ಸರ್ ನಿಮಗೆ 4 ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಉಳಿದಿರುವಂಥ ಚಾಪ್ಟರ್ಸ್ಗಳನ್ನು ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್. ಆಲ್ ರೈಟ್, ಸರಿನಾ ಮಕ್ಕಳೇ? ಸೊ ಎಲ್ಲರೂ ಕೂಡ ನೀವು ಒಳ್ಳೆ ಸ್ಕೋರ್ ಮಾಡಲೇಬೇಕು ಅನ್ನುವಂಥ ದೃಢ ಸಂಕಲ್ಪ, ಹೌದಾ? ಒಂದು ಪರ್ಸಿವರೆನ್ಸ್, ಒಂದು ಛಲ, ಹಠದಿಂದ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಹಾಗಿದ್ರೆ ಇನ್ಯಾಕೆ ತಡ, ಇವತ್ತಿನ ನಮ್ಮ ಈ ಒಂದು ಸೆಷನನ್ನು ಶುಭಾರಂಭ ಮಾಡೋಣ. ಎಲ್ಲರೂ ತಯಾರಿದ್ದೀರಾ ತಾನೆ? ಓಕೆ, ಸರಿ ಮ್ಯಾಮ್, ಇಷ್ಟೊತ್ತೆಲ್ಲ ಹೇಳಿದ್ರಿ, ಓಕೆ ಒಪ್ಕೊಳ್ತೀವಿ. ಏನು ಕಲಿಸ್ಲಿಕ್ಕೆ ಹೊರಟಿದ್ದೀರಾ? ಇವತ್ತಿನ ಚಾಪ್ಟರ್ ಆದರೂ ಯಾವುದು ಅನ್ನುವಂಥ ಪ್ರಶ್ನೆ ನಿಮಗೆ ಇರುತ್ತೆ, ಹೌದಾ? ಎಸ್, ಲೆಟ್ ಮೀ ಕ್ಲಾರಿಫೈ ದಟ್. ಸೊ ಬೇಸಿಕಲಿ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ನಿಮ್ಮ SSLC ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಫಸ್ಟ್ ಚಾಪ್ಟರ್ ಯಾವುದು, ರಿಯಲ್ ನಂಬರ್ಸ್ ಅನ್ನುವಂಥ ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗೆ ಇದು ಎಂಥ ಒಂದು ವಿಡಿಯೋ ಅಪ್ಪ, ಎಂಥ ಒಂದು ಲೆಕ್ಚರ್ ಅಂದರೆ 1 ಶಾರ್ಟ್ ಲೆಕ್ಚರ್. ಅಂದರೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನೀವು ಈ ಚಾಪ್ಟರ್ನ ಮೇಲೆ ಇರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಓಕೆ? ಅಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೂಡ ನೀವಿಲ್ಲಿ ನೋಡ್ತೀರಾ, ಓಕೆ? ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಸುಮ್ಮನೆ ಕಾನ್ಸೆಪ್ಟ್ ಹೇಳೋದು ಹೋಗೋದು ಇಲ್ಲ.
ಸೊ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಒಂದು ವೇಳೆ ನೀವು ಏನೂ ಓದಿಲ್ಲ ಅಂದ್ರೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಏನೆಲ್ಲ ನಿಮಗೆ ಬೇಕು ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅರ್ಥ ಆಗ್ತಿದೆನಾ? ಹಾಗೆ ತುಂಬ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ಗಳನ್ನು ಕೂಡ ನಾವಿಲ್ಲಿ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ರಿಮೆಂಬರ್ ಮಕ್ಕಳೇ, ತುಂಬ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಇದು, ತುಂಬಾ ಈಸಿ ಆಗಿರೋವಂಥದ್ದು, ಕಾನ್ಸೆಪ್ಟ್ ಕೂಡ ಅಷ್ಟೇ ಈಸಿ ಆಗಿದೆ. ಆಲ್ ರೈಟ್, ಒಂದು ವೇಳೆ ನೀವು ಯಾರು ಓದಿಲ್ಲ ಅಂದರೂ ಕೂಡ ಈ ಒಂದು ಒನ್ ಶಾರ್ಟ್ ವಿಡಿಯೋ ಲೆಕ್ಚರಿಂದ ನೀವು ಖಂಡಿತ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀರಾ, ಕ್ವೆಶನ್ಸನ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಕಲಿತೀರಾ. ಓಕೆ, ನೆಕ್ಸ್ಟ್ ನಿಮ್ಮ ಕರ್ತವ್ಯ ಏನು? ನಾನೇನೋ ಹೇಳ್ಕೊಡ್ತೀನಿ, ನೆಕ್ಸ್ಟ್ ನೀವೇನು ಮಾಡಬೇಕು? ಇದೇ ರೀತಿ ಕ್ವೆಶನ್ಸ್ಗಳು, ನಾನೇನು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಲ್ಲ ಅದೇ ಮಾಡೆಲ್ ಕ್ವೆಶನ್ಸ್ಗಳು ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಬೇಕು. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸರಿ, ಆಲ್ ರೈಟ್, ಇನ್ನು ತಡ ಮಾಡೋದು ಬೇಡ, ಇವತ್ತಿನ ನಮ್ಮ ಈ ಒಂದು ಸೆಷನನ್ನು ಶುರು ಮಾಡೋಣ. ನಾವು ಆಲ್ರೆಡಿ ನಿಮಗೆ ಹೇಳ್ದ ಹಾಗೆ ದಿಸ್ ಇಸ್ ಅವರ್ ಒನ್ ಶಾರ್ಟ್ ಲೆಕ್ಚರ್, ಕರೆಕ್ಟ್ ಅಲ್ವಾ? ಇದೇನಿದು ನಮ್ಮ ಒನ್ ಶಾರ್ಟ್ ಲೆಕ್ಚರ್. ಫೈನ್. ಸೊ ಹಾಗಿದ್ರೆ ಮಕ್ಕಳೇ, ಈ ಒಂದು ಚಾಪ್ಟರ್ ಏನಿದೆ ಅಲ್ಲ, ಈ ಒಂದು ಚಾಪ್ಟರ್ನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಏನು ಇಂಟ್ರೊಡಕ್ಷನ್ ಅಪ್ಪ ಅಂದರೆ, ಈ ರಿಯಲ್ ನಂಬರ್ಸ್ ಚಾಪ್ಟರ್ನ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಈ ಚಾಪ್ಟರ್ನ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನು ನೋಡಿದಾಗ ನಿಮಗೆ ಸಿಗುವಂಥ ಪ್ರಶ್ನೆಗಳು ಯಾವ ರೇಂಜಲ್ಲಿ ಇರುತ್ತೆ, ಯಾವ ಒಂದು ಮಾರ್ಕ್ಸನ್ನು ಅದು ಕ್ಯಾರಿ ಮಾಡ್ತಿತ್ತಪ್ಪ ಅಂತ ಅಂದರೆ ನೀವು 1 ಮಾರ್ಕ್ ಕ್ವೆಶನ್ಗಳನ್ನು ನೋಡಬಹುದು. ಓಕೆ, MCQ ಅಲ್ಲಿ ನೀವು 1 ಮಾರ್ಕ್ ಕ್ವೆಶನನ್ನು ನೋಡಬಹುದು. ಇನ್ನು 2 ಮಾರ್ಕ್ ಕ್ವೆಶನನ್ನು ನಿಮಗೆ ಕೇಳಿದ್ದಾರೆ, ಹಾಗೆ 3 ಮಾರ್ಕ್ಸ್ ಕ್ವೆಶನ್ಗಳು ಕೂಡ ಬಂದಿದೆ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಓಕೆನಾ? ತುಂಬ ಈಸಿಯಾಗಿ ನೀವು ಈ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಬಹುದು. ಓಕೆ, ತುಂಬ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಆಲ್ ರೈಟ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ತುಂಬ ಈಸಿ ಚಾಪ್ಟರ್, ಈಸಿಯಾಗಿ ಕಲಿಬಹುದು ಕೂಡ. ಆಲ್ ರೈಟ್, ತಯಾರಿದ್ದೀರಾ? ಸರಿ, ಹಾಗಿದ್ರೆ ನಾವು ಇವಾಗ ರಿಯಲ್ ನಂಬರ್ಸ್ನ ಕಡೆಗೆ ಹೆಜ್ಜೆ ಹಾಕೋಣ. ಓಕೆ, ರಿಯಲ್ ನಂಬರ್ಸ್ ಏನಿದು? ರಿಯಲ್ ನಂಬರ್ಸ್ ಅಂದರೆ ನೀವು ನಿಮ್ಮ ಅರ್ಲಿಯರ್ ಕ್ಲಾಸಸ್ಗಳಲ್ಲಿ ರಿಯಲ್ ನಂಬರ್ಸ್ನ ಬಗ್ಗೆ ಕೇಳಿರ್ತೀರಾ, ಪರಿಚಯ ಇರುತ್ತೆ. ಆದ್ರೂ ಕೂಡ ನೀವೇನೋ ಕಲ್ತಿಲ್ಲ ಅಂದ್ರೂ, ಎಲ್ಲ ಮರೆತು ಹೋಗಿದ್ದೀರಾ ಅಂದ್ರೂ ಕೂಡ ರಿಯಲ್ ನಂಬರ್ಸನ್ನು ಅರ್ಥ ಮಾಡಿಕೊಂಡೇ ಮುಂದೆ ಹೋಗೋಣ, ಚಿಂತೆನೇ ಬೇಡ ಏನು. ಓಕೆ, ಆಲ್ ರೈಟ್. ಸೊ ರಿಯಲ್ ನಂಬರ್ಸ್ ಅಂದರೆ ಏನಪ್ಪ ಅಂದರೆ, ಒಂದು ಮಾತಲ್ಲಿ ಹೇಳ್ತೀನಿ, ರಿಯಲ್ ನಂಬರ್ಸ್ ಹೆಂಗೆ ಅಂದರೆ ಅದೊಂದು ಸಮುದ್ರ ಇದ್ದ ಹಾಗೆ. ಸಮುದ್ರನಾ? ಯಾಕೆ ಮ್ಯಾಮ್ ಅಂದರೆ, ಈ ರಿಯಲ್ ನಂಬರ್ಸಲ್ಲಿ ನಂಬರ್ ಸಿಸ್ಟಮನ್ನೇ ನಾವು ನೋಡಬಹುದು, ಕಂಪ್ಲೀಟ್ ನಂಬರ್ ಸಿಸ್ಟಮನ್ನು ಈ ಒಂದು ರಿಯಲ್ ನಂಬರ್ಸಲ್ಲಿ ನೋಡಬಹುದು. ಹೌದಾ? ಹೆಂಗೆ ಅನ್ನೋದು ಇವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಬೇಸಿಕಲಿ ನಂಬರ್ ಸಿಸ್ಟಮ್ ಶುರು ಆಗೋದು ಎಲ್ಲಿಂದ? ಅದು ತುಂಬ ಬೇಸಿಕ್ ಕ್ವೆಶನ್, ತುಂಬಾ ಬೇಸಿಕ್ ಕ್ವೆಶನ್. ನಂಬರ್ ಸಿಸ್ಟಮ್ ಶುರು ಆಗೋದು ಎಲ್ಲಿಂದ ಅಂದರೆ ನ್ಯಾಚುರಲ್ ನಂಬರ್ಸಿಂದ. ಒಪ್ತೀರಾ? ಸೊ ಮೊದಲನೇದಾಗಿ ನ್ಯಾಚುರಲ್ ನಂಬರ್ಸ್ ಏನಿದೆ ಅಲ್ಲ, ನ್ಯಾಚುರಲ್ ನಂಬರ್ಸ್ ಇಂದ ನಮ್ಮ ಈ ಒಂದು ನಂಬರ್ ಸಿಸ್ಟಮ್ ಶುರು ಆಗುತ್ತೆ. ಆಮ್ ಐ ರೈಟ್? ಎಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ಎಲ್ಲ ಕೌಂಟಿಂಗ್ ನಂಬರ್ಸ್ಗಳನ್ನು ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿಬಹುದು. ಯಾವ್ದ್ಯಾವುದು ಕೌಂಟಿಂಗ್ ನಂಬರ್ಸ್ ಅಂದರೆ ಎಲ್ಲಿಂದ ಶುರು ಆಗುತ್ತೆ? ಎಲ್ಲಿಂದ ಕೌಂಟ್ ಮಾಡ್ತೀರಾ? 1 2 3 4, ಕರೆಕ್ಟ್ ಅಲ್ವಾ? ಹಾಂ. ಸೊ 1 2 3 4 ಡ್ಯಾಶ್ 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 ಹೋಗ್ತಾನೆ ಇರುತ್ತೆ, ಇನ್ಫಿನಿಟಿ. ಆಲ್ ರೈಟ್. ಇನ್ನು ಎರಡನೇದಾಗಿ ನ್ಯಾಚುರಲ್ ಆದಮೇಲೆ ನಮ್ಮ ನಂಬರ್ ಸಿಸ್ಟಮಲ್ಲಿ ನಾವು ನೋಡೋದು ಯಾವುದನ್ನ? ಹೋಲ್ ನಂಬರ್ಸನ್ನು, ಕರೆಕ್ಟ್ ಅಲ್ವಾ? ಸೊ ಹೋಲ್ ನಂಬರ್ಸ್, ರೈಟ್. ಓಕೆ, ಸೊ ತುಂಬ ಸಿಂಪಲ್ ಕಾನ್ಸೆಪ್ಟ್ ಅಲ್ವಾ? ನ್ಯಾಚುರಲ್ ನಂಬರ್ಸಿಗೆ ನಾವು 0 ಇಲ್ಲಿ ಫಿಕ್ಸ್ ಮಾಡಿದಾಗ ಅದು ಹೋಲ್ ನಂಬರ್ ಆಗುತ್ತೆ, ಕರೆಕ್ಟ್ ಅಲ್ವಾ? 0 1 2 3 4 ಈ ರೀತಿಯಾಗಿ ಹೋಗ್ತಾನೆ ಇರುತ್ತೆ ಇನ್ಫಿನಿಟಿ ತನಕ. ಹೌದಾ? ಎಂಡ್ಲೆಸ್. ಸೊ ನ್ಯಾಚುರಲ್ ಹೋಲ್ ನಂಬರ್ಗಳಾದ ಮೇಲೆ ನಾವು ನೋಡುವಂಥದ್ದು ಯಾವುದಪ್ಪ ಇಲ್ಲಿ ಅಂದರೆ ಇಂಟಿಜರ್ಸ್. ಯಾವುದನ್ನ ಕಲ್ತಿದ್ದೀವಿ ಆಲ್ರೆಡಿ? ಇಂಟಿಜರ್ಸ್. ಹೌದಾ? ನಾನು ನಂಬರ್ ಸಿಸ್ಟಮ್ ಇಂದ ನಿಮಗೆ ಹೇಳ್ತಿದ್ದೀನಿ, ಹೌದಾ? ರಿಯಲ್ ನಂಬರ್ಸ್ನ ಕಡೆಗೆ ಹೋಗ್ತಿದ್ದೀವಿ, ದಾರಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಂಟಿಜರ್ಸ್ ಅಂದರೆ ಏನು? ಇಂಟಿಜರ್ಸ್ ಅಂದರೆ ಯಾವುದೇ ಪಾಸಿಟಿವ್ ನಂಬರ್ಗಳು, ನೆಗೆಟಿವ್ ನಂಬರ್ಗಳು ಅಲಾಂಗ್ ವಿತ್ 0 ಇತ್ತು ಅಂದರೆ ಅಂಥ ಒಂದು ನಂಬರ್ ಸಿಸ್ಟಮನ್ನು ನಾವು ಇಂಟಿಜರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಇಂಟಿಜರ್ಸ್ಗಳು ಯಾವ ರೀತಿ ಇರುತ್ತೆ ಅಂದರೆ -3 -2 -1 0 1 2 3
ನೋಡಿ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ 0 ಇದೆ, ಹೌದಾ? ಕರೆಕ್ಟ್ ಅಲ್ವಾ? ದಿಸ್ ಇಸ್ 0. 0ನ ಬಲಭಾಗದಲ್ಲಿ ಪಾಸಿಟಿವ್ ನಂಬರ್ಸ್ಗಳನ್ನು ನಾವು ನೋಡಬಹುದು. 1 2 3 ಹೋಗ್ತಾನೆ ಇರುತ್ತೆ ಇನ್ಫೈನೈಟ್ ಆಗಿ. ಇನ್ನು 0ನ ಎಡಭಾಗದಲ್ಲಿ ಎಲ್ಲ ನೆಗೆಟಿವ್ ನಂಬರ್ಸ್ಗಳನ್ನು ನೀವು ಇಲ್ಲಿ ನೋಡಬಹುದು. ಇದು ಕೂಡ ಅಷ್ಟೇ ಇನ್ಫೈನೈಟ್ ಆಗಿ ಹೋಗ್ತಿದೆ. ಕರೆಕ್ಟ್ ಅಲ್ಲ? ಎಂಡ್ಲೆಸ್. ಸೊ ಹಾಗಿದ್ರೆ ಇಂಟೀಜರ್ಸ್ನಲ್ಲಿ ನಾವು ಏನೇನೆಲ್ಲ ಕಾಣ್ತೀವಿ? ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಅಲಾಂಗ್ ವಿತ್ 0. ಸೊ ಸಚ್ ನಂಬರ್ಸ್ ವಿಲ್ ಬಿ ಕಾಲ್ಡ್ ಆಸ್ ಇಂಟೀಜರ್ಸ್. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ವಾ? ಓಕೆ. ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂದರೆ, ನ್ಯಾಚುರಲ್ ನಂಬರ್ಸನ್ನು ನಾವು ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಹೋಲ್ ನಂಬರ್ಸನ್ನು ನಾವು W ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಇಂಟೀಜರ್ಸ್ನ ನಾವು Z ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆಲ್ ರೈಟ್, ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ನ್ಯಾಚುರಲ್, ಹೋಲ್ ನಂಬರ್, ಇಂಟೀಜರ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ರ್ಯಾಷನಲ್ ನಂಬರ್ಸನ್ನು ನಾವು ನೋಡ್ತೀವಿ, ಹೌದಾ? ಸೊ ರ್ಯಾಷನಲ್ ನಂಬರ್ಸನ್ನು ಯೂಶಲಿ Q ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಲ್ ರೈಟ್, ಯಾವುದು ನೆಕ್ಸ್ಟ್ ಬರೋದು? ಯಾವುದು? ರ್ಯಾಷನಲ್ ನಂಬರ್ಸ್. ಓಕೆ, ಫೈನ್. ಏನಿದೆ ರ್ಯಾಷನಲ್ ನಂಬರ್ಸ್ ಅಂದರೆ? ಯಾವುದೇ ನಂಬರನ್ನು ನಾವು ಫ್ರ್ಯಾಕ್ಷನಲ್ ಫಾರ್ಮೆಟಲ್ಲಿ ಅಂದರೆ P/Q ಫಾರ್ಮಲ್ಲಿ ಬರಿಬಹುದು ಅಂತ ಆದರೆ ಅಂಥ ಒಂದು ಸಿಸ್ಟಮನ್ನು ರ್ಯಾಷನಲ್ ನಂಬರ್, ಅಂಥ ಒಂದು ನಂಬರ್ಸ್ಗಳನ್ನು ನಾವು ರ್ಯಾಷನಲ್ ನಂಬರ್ ಅಂತ ಹೇಳಿ ಕರಿಬೋದು. ಹೌದಾ ಮ್ಯಾಮ್? ಯಾವುದಾದ್ರೂ ನಂಬರ್ P/Q ಅಂದರೆ ಒಂದು ಡಿವಿಷನಲ್ ಅಥವಾ ಫ್ರ್ಯಾಕ್ಷನಲ್ ಫಾರ್ಮೆಟಲ್ಲಿ ಬರೆದ್ರೆ ಅದು ರ್ಯಾಷನಲ್ಲ? ಸರಿ ಬಿಡ್ರಿ. ಇಲ್ಲ, ಅಷ್ಟೇ ಅಲ್ಲ, ಇರ್ರಿ. ರ್ಯಾಷನಲ್ ನಂಬರ್ ಆಗಬೇಕು ಅಂದರೆ P/Q ಫಾರ್ಮೆಟಲ್ಲಿ ಬರೀತೀರಾ. ಅಟ್ ದ ಸೇಮ್ ಟೈಮ್ ದೇರ್ ಆರ್ 2 ಕಂಡೀಷನ್ಸ್ ನೀಡ್ ಟು ಬಿ ಸ್ಯಾಟಿಸ್ಫೈಡ್. ಏನದು? P/Q ಫಾರ್ಮೆಟಲ್ಲಿ ಯಾವುದೇ ಒಂದು ನಂಬರನ್ನು ಬರೀತೀರಾ, ಹೌದಾ? ಸೊ P/Q ಫಾರ್ಮೆಟಲ್ಲಿ ಬರೀತೀರಾ, ರೈಟ್? ಸೊ ಈಗ ಈ P/Q ಫಾರ್ಮೆಟಲ್ಲಿ ಯಾವುದೇ ಫ್ರಾಕ್ಷನ್ಸ್ಗಳನ್ನು ಬರೆದ್ರೂ ಕೂಡ ರಿಮೆಂಬರ್, ಈ Q ಅನ್ನುವಂಥ ಡಿನೋಮಿನೇಟರ್ ಏನಿದೆ ಅಲ್ಲ, ಇದು ಯಾವುದೇ ಕಾರಣಕ್ಕೂ 0 ಆಗಬಾರದು. ದಿಸ್ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಕಂಡೀಷನ್. ಏನು? Q ಶುಡ್ ನಾಟ್ ಬಿ ಈಕ್ವಲ್ ಟು 0. ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿನೋಮಿನೇಟರ್ ಯಾವುದಿಲ್ಲಿ? Q. ನ್ಯೂಮರೇಟರ್ ಯಾವುದು? P. ಸೊ ಈ Q ಡಿನೋಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ದಿಸ್ ಇಸ್ ಫಸ್ಟ್ ಕಂಡೀಷನ್. ಇನ್ನು ಎರಡನೇದಾಗಿ P ಮತ್ತು Qಗಳು ಎರಡೂ ಕೂಡ ಇಂಟೀಜರ್ಸೇ ಆಗಿರಬೇಕು. ಏನಾಗಿರ್ಬೇಕಂತೆ? ಈ P ಆ್ಯಂಡ್ Q should belongs to integer. Remember this. ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ ಈ P/Q ಫಾರ್ಮೆಟಲ್ಲಿ ಇರ್ತಕ್ಕಂಥ ನಂಬರ್ಗಳನ್ನು ನಾವು ರ್ಯಾಷನಲ್ ನಂಬರ್ ಅಂತ ಹೇಳಿ ಕರಿಬಹುದು. ಓಕೆ, ಅರ್ಥ ಆಗ್ತಿದೆನಾ? ಸರಿ ಮ್ಯಾಮ್, ಹೇಳಿದ್ರಿ, ಫಸ್ಟ್ ಪಾಯಿಂಟ್ ಹೇಳಿದ್ರಿ, Q ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾಕಿರಬಾರ್ದು? ಏನು ತೊಂದರೆ? ತುಂಬ ಸಿಂಪಲ್. ನಿಮಗೆ ಎಕ್ಸಾಂಪಲ್ ಸಮೇತ ಹೇಳೋದಾದರೆ, ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 2/3 ಇದೆ ಅಂತ ಇಟ್ಕೊಳ್ಳಿ. ವಾಟ್ ಡಸ್ ದಿಸ್ ರೆಪ್ರೆಸೆಂಟ್? ಏನು ಹೇಳ್ತಾ ಇದೆ ಇದು? ನೋಡಿ, ವಿ ಹ್ಯಾವ್ ಬೇಸಿಕಲಿ 3 ಪಾರ್ಟ್ಸ್. 3 ಭಾಗ ಇದೆ. ಔಟ್ ಆಫ್ 3 ಐ ನೀಡ್ 2 ಪಾರ್ಟ್ಸ್. ಅಂದರೆ 3ರಲ್ಲಿ 2 ಭಾಗ, ಹೌದಾ? ಸೊ ಈಗ 2/0 ಅಂತ ಬರೀತೀನಿ. ಇದೇನು ರೆಪ್ರೆಸೆಂಟ್ ಮಾಡ್ತಿದೆ? ನನ್ನ ಹತ್ರ 0 ಇದೆ, 0ಯಲ್ಲಿ 2 ಭಾಗ. 0ಯಲ್ಲಿ 2 ಭಾಗ ಏನಾದರೂ ಮಾಡ್ಲಿಕ್ಕೆ ಬರುತ್ತಾ? ಮಾಡ್ತೀರಾ ಯಾರಾದರೂ? ಇಲ್ಲ ತಾನೆ? ದಿಸ್ ಕ್ಯಾನಾಟ್ ಬಿ ಡಿಫೈನ್ಡ್. ಹಾಗಾಗಿ ಸೊ ಫಾರ್ ದ್ಯಾಟ್ ರೀಸನ್ ಡಿನೋಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಬಾರ್ದು ಅಂತ ಹೇಳ್ತಾರೆ. ಆರ್ ಯು ಗೆಟಿಂಗ್ ದಿಸ್? ಕ್ಲಿಯರ್ ಅಲ್ಲ? ಓಕೆ, ಫೈನ್. ಸೊ ಇಲ್ಲಿ ಡಿನೋಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ಯಾಕೆ ಅನ್ನೋದು ನಿಮಗೆ ಅರ್ಥ ಆಯಿತು. ಇನ್ನು ಎರಡನೇದಾಗಿ, ಈ ಎರಡು P ಮತ್ತು Q ವ್ಯಾಲ್ಯೂಸ್ಗಳು ಏನಾಗಿರ್ಬೇಕು? ಯಾವಾಗಲೂ ಇಂಟೀಜರ್ಸೇ ಆಗಿರಬೇಕು. ಇಂಟೀಜರ್ಸ್ ಅಂದರೆ ಏನು? either it can be positive number, it can be negative number, or it can be 0. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ಡಿನೋಮಿನೇಟರ್ ಮಾತ್ರ 0 ಆಗಬಾರ್ದು. ನ್ಯೂಮರೇಟರ್ ಆರಾಮ್ಸೆ ಆಗ್ಬೋದು, ತೊಂದರೆನೇ ಇಲ್ಲ. ಹಾಗಿದ್ರೆ ಎಕ್ಸಾಂಪಲ್ಗಳನ್ನು ನೋಡೋದಾದರೆ 2/9, ಓಕೆ, -3/17. ಅರ್ಥ ಆಗ್ತಿದೆನಾ? ಓಕೆ, 0/8. ವಾಟ್ ಈಸ್ 0/8? ಎನಿಥಿಂಗ್ ಡಿವೈಡೆಡ್ ಬೈ 0 ಇಸ್ ಅಗೇನ್ 0. 0/8 ಏನಾಗುತ್ತೆ? 0ನೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. 0/8 ಈಸ್ ಅಗೇನ್ 0 ಓನ್ಲಿ.
ಆಲ್ ರೈಟ್. ಓಕೆ, ಸೊ 0/8 ಆಗಿರಬಹುದು, ಆಮೇಲೆ 9/13 ಆಗಿರಬಹುದು, ಎನಿಥಿಂಗ್. ಹೌದಾ? ಸೊ -9/-13 ಅಂತ ಇಟ್ಕೊಳ್ಳಿ. ಅರ್ಥ ಆಗ್ತಿದೆನಾ? ಸೊ ಏನಿದು -3 ಏನಿದು ಇಂಟಿಜರ? ಹೌದು, ಇಂಟಿಜರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಕೂಡ ಬರ್ತವೆ. ಸೊ ದಿಸ್ ಇಸ್ ಆಲ್ಸೋ ಇಂಟಿಜರ್. 17 ಏನು? ಪಾಸಿಟಿವ್ ವ್ಯಾಲ್ಯೂ. 17 ಇಂಟಿಜರ? ಎಕ್ಸಾಕ್ಟ್ಲಿ ಇಟ್ ಈಸ್ ಅನ್ ಇಂಟಿಜರ್. ಸೊ ಹಾಗಿದ್ರೆ ನ್ಯೂಮರೇಟರ್ ಡಿನೋಮಿನೇಟರ್ಗಳು ಎರಡೂ ಕೂಡ ಇಂಟಿಜರ್ಸೇ ಇದೆ. ದೆನ್ ಡೆಫಿನೆಟ್ಲಿ ದಿಸ್ ಇಸ್ ಅ ರ್ಯಾಷನಲ್ ನಂಬರ್. ಫೈನ್, ಐ ಬಿಲೀವ್ ಇದು ಕ್ಲಿಯರ್ ಆಗಿದೆ ಅಂತ. ಇನ್ನು ನಾವು ನೆಕ್ಸ್ಟ್ ಮುಂದಿನ ಒಂದು ನಂಬರ್ ಸಿಸ್ಟಮ್ನ ಕಡೆಗೆ ಹೋಗೋಣ. ದಟ್ ಈಸ್ ಅವರ್ ಇರ್ಯಾಷನಲ್ ನಂಬರ್ಸ್. ಸೊ ಇರ್ಯಾಷನಲ್ ಅನ್ನ ಯೂಶಲಿ ಕ್ಯೂಡ್ ಹ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸಮ್ಟೈಮ್ಸ್ ಕ್ಯಾಪಿಟಲ್ ಪಿ ಇಂದನೂ ಹೇಳ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ನೋ ಇಶ್ಯೂಸ್. ಸೊ ನಾವು ಈಗ ಕಲಿತಿರೋದು ಯಾವುದಪ್ಪ ಅಂದರೆ ಇರ್ಯಾಷನಲ್. ಕರೆಕ್ಟ್ ಅಲ್ಲ? ಏನು? ಇರ್ಯಾಷನಲ್ ನಂಬರ್ಸ್. ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ತುಂಬ ಸಿಂಪಲ್. ಯಾವುದು ರ್ಯಾಷನಲ್ ಅಲ್ವೋ ಅದೇ ಇರ್ಯಾಷನಲ್. ಕರೆಕ್ಟ್ ಅಲ್ವಾ? ಕ್ಯೂ ಡ್ಯಾಶ್ ಕೂಡ ಅದನ್ನೇ ಹೇಳ್ತಿದೆ. ಕ್ಯೂ ಅಂದ್ರೆ ಏನು? ರ್ಯಾಷನಲ್ ನಂಬರ್. ಕ್ಯೂ ಡ್ಯಾಶ್ ಅಂದ್ರೆ ಏನು? ಯಾವುದು ರ್ಯಾಷನಲ್ ಅಲ್ವೋ ಅದೇ ಇರ್ಯಾಷನಲ್. ಸರಿ ಮ್ಯಾಮ್, ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ? ಎಕ್ಸಾಂಪಲ್ ತಗೊಳ್ಳೋದಾದ್ರೆ √2 ಆಗಿರಬಹುದು, √3 ಆಗಿರಬಹುದು, ಹೌದಾ, ಪೈ ಆಗಿರಬಹುದು. ಇವೆಲ್ಲ ಏನು? ಇರ್ಯಾಷನಲ್ಗಳು. ಹೌದಾ? ಈಗ ನಿಮಗೊಂದು ಪ್ರಶ್ನೆ ಬರುತ್ತೆ, ಮ್ಯಾಮ್ ನೀವೇನು ಹೇಳಿದ್ರಿ? ಯಾವುದು ರ್ಯಾಷನಲ್ ಅಲ್ವೋ ಅದು ಇರ್ಯಾಷನಲ್. ಹೌದಾ? ರ್ಯಾಷನಲ್ ಅಂದ್ರೆ ಏನು? ಎನಿ ನಂಬರ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ P/Q ಫಾರ್ಮ್, ಸಚ್ ನಂಬರ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ರ್ಯಾಷನಲ್ ನಂಬರ್. ಹೌದಾ? ಈಗ ನೋಡಿ ಮ್ಯಾಮ್, ಈಗ ನೋಡಿ, ನಾನು ಈ √2 ಅನ್ನ √2/1 ಅಂತ ಬರೀತೀನಿ. ಬರಿಬೋದಲ್ಲ? ನೋಡಿ, 2 ಇದೆ ಅಂತ ಇಟ್ಕೊಳ್ಳಿ. ಈಸ್ 2 ಅ ರ್ಯಾಷನಲ್ ನಂಬರ್ ಅಂತ ಕೇಳಿದರೆ ಐ ಶಲ್ ರೈಟ್ 2 ಆಸ್ 2/1. ಏನು ಇಲ್ಲ ಅಂದರೆ ಡಿನೋಮಿನೇಟರಲ್ಲಿ 1 ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ. ಸೊ 2/1 ಅಂತ ಬರೆದು ಇದನ್ನ ರ್ಯಾಷನಲ್ಲ ಅಂತ ಕೇಳಿದರೆ ಖಂಡಿತ ಇದು ರ್ಯಾಷನಲ್ ಅಂತ ಹೇಳಬಹುದು. ಹೌದಾ? ರೈಟ್. ಸೊ ಈಗ ಅದೇ ರೀತಿ √2ಗೆ ಕೆಳಗಡೆ 1 ಹಾಕಿ ನಾನು √2/1 ಅಂತ ಬರೀತೀನಿ. ಆಯ್ತಲ್ಲ ಮ್ಯಾಮ್, P/Q ಫಾರ್ಮೆಟಲ್ಲೇ ಬರೆದಿವಲ್ಲ, ಇನ್ನೇನು ಬೇಕು? ಇದು ರ್ಯಾಷನಲ್ಲ ಇರ್ಯಾಷನಲ್ ಅಂತೀರಲ್ಲ ಮ್ಯಾಮ್ ನೀವು. ಅಂದರೆ ಖಂಡಿತ ಇದು P/Q ಫಾರ್ಮೆಟಲ್ಲಿ ಇದೆ, ಒಪ್ಕೊಳ್ತೀನಿ. ಆದರೆ P ಮತ್ತು Qಗಳು ಎರಡೂ ಕೂಡ ಇಂಟೀಜರ್ಸ್ ಇದೆನಾ? ಅದು ಇಂಪಾರ್ಟೆಂಟ್. ಸೊ ನೋಡಿ, ಡಿನೋಮಿನೇಟರಲ್ಲಿ 1 ಇದೆ. 1 ಇಸ್ ಅನ್ ಇಂಟೀಜರ್ ಆಫ್ ಕೋರ್ಸ್. ವಾಟ್ ಅಬೌಟ್ √2? ಸ್ಕ್ವಯರ್ ರೂಟಲ್ಲಿ ಇರ್ತಕ್ಕಂಥ √2 ಏನಿದೆ ಅಲ್ಲ, ಇದು ಇಂಟೀಜರಾ? ಅಲ್ಲ. ಬಿಕಾಸ್ ಇಂಟೀಜರಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ನೋಡಬಹುದು, ನೆಗೆಟಿವ್ ವ್ಯಾಲ್ಯೂಸ್ ನೋಡಬಹುದು, ಅಥವಾ 0 ನೋಡ್ತೀರಾ. √2, √3, √1, √5 ಇವೆಲ್ಲ ನೋಡಿದ್ದೀರಾ? ಇಲ್ಲ. ಹಾಗಿದ್ರೆ ಇದು ಇಂಟೀಜರ್ ಅಲ್ಲ, ಡಿನೋಮಿನೇಟರ್ ಮಾತ್ರ ಇಂಟೀಜರ್ ಇದೆ. ಸೊ ದೇರ್ ಫೋರ್ ಐ ಶಲ್ ಸೇ √2 ಈಸ್ ನಾಟ್ ಎ ರ್ಯಾಷನಲ್ ನಂಬರ್ and definitely it is an irrational number. In the same way √3 ಆಗಿರಬಹುದು, ಪೈ ಆಗಿರಬಹುದು. ಓಕೆ, ಸೊ ಇದು ಇರ್ಯಾಷನಲ್ ಹೇಗೆ ಅನ್ನೋದನ್ನ ನಾವು ಪ್ರೂವ್ ಕೂಡ ಮಾಡ್ತೀವಿ. ಇದ್ರ ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಮುಂದೆ ಅದನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಅಂತೂ ಇರ್ಯಾಷನಲ್ ನಂಬರ್ಸ್ ಹೇಗಿರುತ್ತೆ ಅನ್ನೋದು ನಿಮಗೆ ಅರ್ಥ ಆಯಿತು. ಕ್ಲಾರಿಟಿ ಸಿಕ್ತಲ್ಲ? ಈಗ ನಾವೇನೇನು ನೋಡಿದ್ವಿ? ನ್ಯಾಚುರಲ್ ಹೋಲ್ ನಂಬರ್ಸ್ಗಳನ್ನು ತಿಳ್ಕೊಂಡ್ವಿ, ಇಂಟೀಜರ್ಸ್ಗಳನ್ನು ತಿಳ್ಕೊಂಡ್ವಿ, ಅಂದರೆ ಕಲ್ತಿದ್ದೀರಾ ಆಲ್ರೆಡಿ, ಬಟ್ ರಿವೈಸ್ ಮಾಡಿದ್ವಿ ನಾವು. ಹೌದಾ? ಆಮೇಲೆ ರ್ಯಾಷನಲ್ ನಂಬರ್ಸನ್ನು ಅರ್ಥ ಮಾಡ್ಕೊಂಡ್ರಿ, ಆ್ಯಂಡ್ ಫೈನಲಿ ಇರ್ಯಾಷನಲ್ ಕಡೆಗೆ ಬಂದ್ವಿ. ಈಗ ಈ ನ್ಯಾಚುರಲ್, ಹೋಲ್, ಇಂಟೀಜರ್, ರ್ಯಾಷನಲ್, ಇರ್ಯಾಷನಲ್ಗಳೆಲ್ಲವೂ ಕಲಿಸಿ ಒಂದು ರಿಯಲ್ ನಂಬರ್ ಆಗುತ್ತೆ. ಓಕೆ, ಅದಕ್ಕೆ ಹೇಳ್ತಿರೋದು ರಿಯಲ್ ನಂಬರ್ ಒಂದು ಸಮುದ್ರ ಅಂತ. ಸೊ ಹಾಗಿದ್ರೆ ರಿಯಲ್ ನಂಬರ್ಸ್ ಅಂದರೆ ಏನು? ಸೊ ಬೇಸಿಕಲಿ ರಿಯಲ್ ನಂಬರ್ ಏನು ಅಂದರೆ it is a combination of both rational and irrational numbers. ಓಕೆ, ಸೊ ಅಂಥ ಒಂದು ನಂಬರನ್ನು ನಾವೇನಂತ ಕರಿತೀವಿ ಅಂದರೆ ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಓಕೆ, ಅಂದರೆ ರಿಯಲ್ ನಂಬರ್ಸಲ್ಲಿ ಎಲ್ಲ ಬರುತ್ತಾ ಮ್ಯಾಮ್ ಅಂದರೆ ಎಲ್ಲವೂ ಬರ್ತವೆ. ಸೊ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಇದನ್ನು ತೋರಿಸಬಹುದು ಅಂತ ಆದರೆ
ಸಿ ಹಿಯರ್. ಓಕೆ, ಸೊ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂತಾರಲ್ಲ ಆ ರೀತಿ ಇದು. ಓಕೆ, ಕ್ಲಾರಿಟಿ ಸಿಗುತ್ತೆ ನಿಮಗೆ ಇವಾಗ. ನೋಡಿ, ಇಲ್ಲಿ ರ್ಯಾಷನಲ್ ನಂಬರ್ ಇದೆ. ರ್ಯಾಷನಲ್ ನಂಬರ್ ಯಾವುದರಿಂದ ಆಗುತ್ತೆ? ಇಂಟೀಜರ್ಸಿಂದ ಆಗುತ್ತೆ. ಒಪ್ತಿರಲ್ವಾ? ರ್ಯಾಷನಲ್ ನಂಬರ್ಸ್ ಆಗೋದೇ ಇಂಟೀಜರ್ಸಿಂದ. ಬಿಕಾಸ್ ನ್ಯೂಮರೇಟರ್ ಡಿನೋಮಿನೇಟರ್ ಎರಡೂ ಕೂಡ ಇಂಟೀಜರ್ ಇರಬೇಕು. ಸೊ ಇಂಟೀಜರ್ ಇದ್ದಾಗ ರ್ಯಾಷನಲ್ ಆಗುತ್ತೆ. ಸೊ ರ್ಯಾಷನಲ್ ಒಳಗಡೆಗೆ ಇಂಟೀಜರ್ಸ್ ಬರುತ್ತೆ. ಇಂಟೀಜರ್ಸ್ ಬರಬೇಕು. ಇಂಟೀಜರ್ಸ್ ಯಾವುದರಿಂದ ಮಾಡಲ್ಪಟ್ಟಿದೆ? ಬೋತ್ ನ್ಯಾಚುರಲ್ ಹಾಗೆ ಹೋಲ್ ನಂಬರ್ಸಿಂದ ಮಾಡಲ್ಪಟ್ಟಿದೆ. ಆಮ್ ಐ ರೈಟ್? ಇಟ್ ಈಸ್ ಮೇಡ್ ಅಪ್ ಆಫ್, ಇಟ್ ಕಂಟೈನ್ಸ್ ಬೋತ್ ನ್ಯಾಚುರಲ್ ಹೋಲ್. ಹೌದಾ? ಸೊ ಹೋಲ್ ನಂಬರ್ಸ್ ಅಂದರೆ 0 ಇಂದ ಶುರುವಾಗಿ ಇರ್ತಕ್ಕಂಥ ಎಲ್ಲ ಕೌಂಟಿಂಗ್ ನಂಬರ್ಸ್. ಅಫ್ಕೋರ್ಸ್ ಅದು ನಮ್ಮ ಇಂಟೀಜರ್ಸಲ್ಲಿ ಇದೆ. ಹೌದಾ? ಇಂಟೀಜರ್ಸಲ್ಲಿ ಅದು ಇದೆ. ನೋಡಿ, 0ಇಂದ ಹಿಡಿದು ಇರ್ತಕ್ಕಂಥ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸು ಇಂಟೀಜರ್ಸಲ್ಲಿ ಇದೆ. ಇನ್ನು ನ್ಯಾಚುರಲ್ 1ರಿಂದ ಶುರುವಾಗಿ ಬರ್ತಕ್ಕಂಥ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ಗಳು ನ್ಯಾಚುರಲ್ ನಂಬರ್ಸ್ ಆಗುತ್ತೆ. ಅವೆಲ್ಲ ನಮ್ಮ ಇಂಟೀಜರ್ಸಲ್ಲಿದೆ. ಹಾಗಿದ್ರೆ ಇಂಟೀಜರ್ಸಲ್ಲಿ ಹೋಲ್ ಕೂಡ ಬರುತ್ತೆ, ನ್ಯಾಚುರಲ್ ನಂಬರ್ ಕೂಡ ಬರುತ್ತೆ. ಇವೆಲ್ಲ ಕಲಿತು ರ್ಯಾಷನಲ್ ಆಗುತ್ತೆ. ಹೌದಾ? ರ್ಯಾಷನಲ್ ಒಳಗಡೆ ಇಂಟೀಜರ್, ಇಂಟೀಜರ್ ಒಳಗಡೆಗೆ ಹೋಲ್, ಹೋಲ್ ನಂಬರ್ನ ಒಳಗಡೆಗೆ ನ್ಯಾಚುರಲ್ ನಂಬರ್ ಬರುತ್ತೆ. ಇದಿಷ್ಟು ಒಂದು ಭಾಗ ಆದರೆ ನಮ್ಮ ಇರ್ಯಾಷನಲ್ಲೇ ಇನ್ನೊಂದು ಭಾಗ. ಹೌದಾ? ಕರೆಕ್ಟ್ ಅಲ್ವಾ? ಅದು ಇದ್ರ ಕಡೆಗೆ ಬರಲ್ಲ, ಅದರದೇ ಒಂದು ಸೆಪರೇಟ್ ಭಾಗ ಇದೆ. ಆದರೆ ಈ ರಿಯಲ್ ನಂಬರ್ಸ್ ಏನಪ್ಪ ಅಂದರೆ ಇಟ್ ಈಸ್ ಕಾಂಬಿನೇಷನ್ ಆಫ್ ಬೋತ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್. ರ್ಯಾಷನಲ್ಲೂ ಬರುತ್ತೆ, ಇರ್ಯಾಷನಲ್ಲೂ ಬರುತ್ತೆ. ರ್ಯಾಷನಲ್ ಬಂತು ಅಂದರೆ ಅರ್ಥ ಮಾಡ್ಕೋಬೇಕು, ಇಂಟೀಜರ್ಸ್, ಹೋಲ್ ಹಾಗೆ ನ್ಯಾಚುರಲ್ ನಂಬರ್ಸ್ಗಳೆಲ್ಲವೂ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ. ಸೊ ಹಾಗಿದ್ರೆ ಈ ದೊಡ್ಡ ಸಮುದ್ರ ಏನಪ್ಪ ಅಂದರೆ ಅದನ್ನು ನಾವು ರಿಯಲ್ ನಂಬರ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ರಿಯಲ್ ನಂಬರ್ಸ್ ಅಂದರೆ ಏನು ಅಂತ. ಫೈನ್, ಆಲ್ ರೈಟ್. ಸೊ ಹಾಗಿದ್ರೆ ಈಗ ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಈ ಚಾಪ್ಟರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಹೋಗಬೇಕಲ್ಲ. ಹೌದಾ? ಏನಿದೆ ನಿಮ್ಮ ಫಸ್ಟ್ ಕಾನ್ಸೆಪ್ಟ್ ಇಲ್ಲಿ ಮೇಜರ್ ಆಗಿ ಅಂದರೆ ದ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಇದೆ. ಕರೆಕ್ಟ್ ಅಲ್ವಾ? ಆ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅರ್ಥ ಆಗಬೇಕು ಅಂದರೆ ಕೆಲವು ಬೇಸಿಕ್ ವಿಷಯಗಳನ್ನು ನಾವಿಲ್ಲಿ ತಿಳ್ಕೋಬೇಕು. ಓಕೆ, ಅರ್ಥ ಆಗ್ತಿದ್ದಾನೆ? ಏನದು, ಏನು ಬೇಸಿಕ್ ವಿಷಯ ಅಂತ ಅಂದರೆ, ಮೊದಲನೇದಾಗಿ HCF ಹಾಗೆ LCMಗಳನ್ನು ನಾವಿಲ್ಲಿ ನೋಡೋಣ. HCF LCM ಅನ್ನು ತುಂಬ ಸಣ್ಣ ಕ್ಲಾಸಲ್ಲೇ ನೀವು ಕಲ್ತಿರ್ತೀರ. ಮರೆತಿದ್ರೂ ಕೂಡ ಏನು ಚಿಂತೆ ಇಲ್ಲ, ಈಗ ಇನ್ನೊಮ್ಮೆ ಅದನ್ನು ತಿಳ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸೊ HCF ಅಂದರೆ ಏನು, LCM ಅಂದರೆ ಏನು? HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಬಾಯಿಂದ ಏನೋ ಹೇಳಿಬಿಟ್ರಿ ಮ್ಯಾಮ್, ಅರ್ಥ ಮಾಡಿಸ್ರಿ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಅರ್ಥ ಮಾಡಿಸ್ರಿ ಅಲ್ಲ. ನೋಡಿ, ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಸೊ 3 ಹಾಗೆ 12 ಇದೆ ಅಂತ ಇಟ್ಕೊಳ್ಳಿ. ಈ 3 ಹಾಗೆ 12 ಏನಿದೆ ಅಲ್ಲ, ಇದರ HCF ಹಾಗೆ LCM ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ಬೋದು ನೋಡಿ. ನಾನು ಈ 3 ಇಲ್ಲಿ ಬರ್ಕೊಳ್ತೀನಿ. ಓಕೆ, 12 ಇಲ್ಲಿ ಬರಿತೀನಿ. ಗಮನ ಇಟ್ಟು ಕೇಳಿಸ್ಕೋಬೇಕು ಎಲ್ಲರೂ. ಓಕೆ, ಫೈನ್. ಸೊ 3 ಏನಿದೆ ಅಲ್ಲ, ಇದನ್ನು ನಾವು ಯಾವುದರಿಂದ ಡಿವೈಡ್ ಮಾಡಬಹುದು? ಕಂಪ್ಲೀಟ್ ಆಗಿ ರಿಮೈಂಡರ್ 0 ಬರಬೇಕು, ರಿಮೈಂಡರ್ 0 ಬರಬೇಕು. ಆ ರೀತಿ ನಾವು ಈ 3 ಡಿವೈಡ್ ಮಾಡಬಹುದು ಅಂತಾದರೆ ಯಾವುದರಿಂದ ಡಿವೈಡ್ ಮಾಡ್ಬೋದು? ಇದನ್ನು 3 ಡಿವೈಡ್ ಮಾಡಬಹುದು. ಹೌದಾ? ಅಥವಾ 1 ಡಿವೈಡ್ ಮಾಡ್ಬೋದು. ಹೌದಾ? 1 3 3, 3 1 3. ಕರೆಕ್ಟ್ ಅಲ್ವಾ? ರೈಟ್. ಓಕೆ, ಆಲ್ ರೈಟ್. ಈಗ 12 ನೋಡೋಣ. 12 ನಾವು ಯಾವುದರಿಂದ ಡಿವೈಡ್ ಮಾಡಬಹುದು? ಕಂಪ್ಲೀಟ್ ಆಗಿ 12 ನಾನು ಡಿವೈಡ್ ಮಾಡ್ತೀನಿ ಸಚ್ ದಟ್ ರಿಮೈಂಡರ್ ನನಗೆ 0 ಬರಬೇಕು. ಯಾವುದರಿಂದ ನೋಡಿ? 3 ಮಾಡ್ಬೋದಾ? 3 4 12. ಹೌದಾ? 12 ನಾನು 3 ಡಿವೈಡ್ ಮಾಡಿ, 3 1 3 4 12. ರಿಮೈಂಡರ್ ಏನಿಲ್ಲಿ ಏನು ಉಳಿದಿದೆ? ಏನು ಉಳಿದಿಲ್ಲ, 0. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ರಿಮೈಂಡರ್ ಹಿಯರ್ ಈಸ್ 0. ಹಾಗಿದ್ರೆ 3 12 ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ದೆನ್ ಇನ್ನೇನು 2. ಹೌದಾ? ಬೇಸಿಕಲಿ 2 ಹೋಗೋಣ, ಒಂದು ನಿಮಿಷ. ಸೊ ದಿಸ್ ಇಸ್ 2. ಹೌದಾ? ಇನ್ನು 1 ಕೂಡ ಬರುತ್ತೆ. ಹೌದಾ? 1 12 12. 2 ಕಂಪ್ಲೀಟಾಗಿ ಡಿವೈಡ್ ಮಾಡ್ಬೋದು. 2 6 12. 12 ನಾನು 2 ಡಿವೈಡ್ ಮಾಡಿದರೆ 2 1 2 6 12. ರಿಮೈಂಡರ್ ಏನು? 0.
ಹೌದಾ? ಸೊ 2 ಕ್ಯಾನ್ ಆಲ್ಸೋ ಡಿವೈಡ್ ದಿಸ್ 12 ಕಂಪ್ಲೀಟ್ಲಿ. ಓಕೆ, 3 ಬರುತ್ತೆ, ಆಲ್ರೆಡಿ ನೋಡಿದ್ವಿ. 4 ಕೂಡ ಬರುತ್ತೆ, 4 3 12. ಸರಿ, 6 ಕೂಡ ಬರುತ್ತೆ, 6 2 12. ಓಕೆ, ದೆನ್ ಇನ್ನ ಏನು ಬರಬಹುದು? 12 ಬರುತ್ತೆ. ಕರೆಕ್ಟ್ ಅಲ್ವಾ? 12 1 12. 12ಅನ್ನು 12ಇಂದ ಕಂಪ್ಲೀಟ್ ಆಗಿ ನಾವು ಡಿವೈಡ್ ಮಾಡಬಹುದು. ರೈಟ್? ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಈಗ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಪ್ಪ ಅಂತ ಅಂದರೆ, ನಮಗಿಲ್ಲಿ ಏನು ಬೇಕು? HCF ಬೇಕು. ಮೊದಲನೇದಾಗಿ HCF ಕಡೆಗೆ ಹೋಗೋಣ. ಓಕೆ, ಲೆಟ್ ಮೀ ಟಾಕ್ ಅಬೌಟ್ HCF ಹಿಯರ್. ಏನು HCF ಅಂದರೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ರೈಟ್? ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈಗ ಇವೆಲ್ಲ ಏನು ಹೇಳ್ತಿದೆ ನಿಮಗೆ ಅಂದರೆ, ದೀಸ್ ಆರ್ ಆಲ್ ದ ವ್ಯಾಲ್ಯೂಸ್ ವಿಚ್ ಡಿವೈಡ್ಸ್. ಫ್ಯಾಕ್ಟರ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಒಂದು ನಿಮಿಷ. ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಫ್ಯಾಕ್ಟರ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವ ಒಂದು ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥ ನಂಬರನ್ನು ಯಾವುದಾದ್ರೂ ಒಂದು ವ್ಯಾಲ್ಯೂ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ, ಸಚ್ ದಟ್ ರಿಮೈಂಡರ್ 0 ಉಳಿಬೇಕು. ಹೌದಾ? 12 ಇದೆ, 12ಅನ್ನು ನಾನು 3ಇಂದ ಡಿವೈಡ್ ಮಾಡಬೇಕು. 3 1s 3 4s 12. ಓಕೆ, ಇನ್ನು ಕ್ಲಿಯರ್ ಆಗಂದ್ರೆ ನೋಡ್ರಪ್ಪ, ಇಲ್ಲಿ 12 ಅದಾ, 3 4s 12. ವಾಟ್ ಈಸ್ ದ ರಿಮೈಂಡರ್ ಹಿಯರ್? 0. ಕರೆಕ್ಟ್ ಅಲ್ಲ? ನಿಜ ತಾನೆ? ಹಾಗಿದ್ರೆ 3 ಈಸ್ ದ ಫ್ಯಾಕ್ಟರ್ ಆಫ್ 12. 3 ಈಸ್ ದ ಫ್ಯಾಕ್ಟರ್ ಆಫ್ 12. ಗೆಟಿಂಗ್ ದಿಸ್? ಅದೇ ರೀತಿ 2 ಅನ್ನು ಇಲ್ಲಿ ತಗೊಳ್ರಿ. 2 6 12. 2 6 12. ರಿಮೈಂಡರ್ ಏನು ಬರುತ್ತೆ? 0 ಬರುತ್ತೆ. ಹಾಗಿದ್ರೆ 2 ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ 12. ಯಾವ ಒಂದು ವ್ಯಾಲ್ಯೂವನ್ನು ಮತ್ತೊಂದು ವ್ಯಾಲ್ಯೂ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೋ, ರಿಮೈಂಡರ್ 0 ಕೊಡುತ್ತೋ, ಅಂಥ ವ್ಯಾಲ್ಯೂಗಳನ್ನು ನಾವು ಇದರ ಫ್ಯಾಕ್ಟರ್ ಅಂತ ಹೇಳಿ ಕರಿಬಹುದು. ಫೈನ್, ಆಲ್ ರೈಟ್. ಈಗ ನೋಡಿ ಎರಡರಲ್ಲೂ ಕೂಡ ಯಾವುದು 3 ಮತ್ತು 12 ಎರಡನ್ನೂ ತಗೊಳ್ರಿ. ಎರಡರಲ್ಲೂ ಕೂಡ ಕಾಮನ್ ಆಗಿ ಇರ್ತಕ್ಕಂಥ ಫ್ಯಾಕ್ಟರ್ ಅದ್ರ ಜೊತೆಗೆ ಹೈಯೆಸ್ಟ್ ಆಗಿರಬೇಕು. ಅರ್ಥ ಆಗ್ತಿದೆನಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ, ಹೈಯೆಸ್ಟ್ ಬೇಡ, ಚಿಂತೆ ಮಾಡಬೇಡ್ರಿ ಅದ್ರ ಬಗ್ಗೆ. ಎರಡರಲ್ಲೂ ಕೂಡ ಕಾಮನ್ ಆಗಿ ಇರ್ತಕ್ಕಂಥ ಫ್ಯಾಕ್ಟರ್ ಯಾವುದು? ಅಫ್ಕೋರ್ಸ್ ದಟ್ ಈಸ್ 3. ಹೌದಾ? 3 ಇಲ್ಲಿನೂ ಇದೆ, ಎರಡು ಕಡೆಯಲ್ಲೂ ಇದೆ. 1 ಬಿಟ್ಬಿಡ್ರಿ, ಮತ್ತೆ 1 ಕಡೆ ಹೋಗ್ಬೇಡ್ರಿ. 1 ಸಹಜ, 1 ಈಸ್ ಕಾಮನ್, ಅದು ಪೂರ್ತಿ ಕಾಮನ್. ಹೌದಾ? ಅರ್ಥ ಆಗ್ತಿದೆ ಅಲ್ವಾ? ಎರಡರಲ್ಲೂ ಕೂಡ ಅದರ್ ದೆನ್ 1 ನಾನು ಹೇಳ್ತಿರೋದು. ಯಾವ ಒಂದು ಫ್ಯಾಕ್ಟರ್, ಅದಕ್ಕೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನೋದು. 1 ಕಾಮನ್ ಆಗಿದೆ, 1ಅನ್ನು ಬಿಟ್ಟು ಒಂದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಯಾವುದಾದ್ರೂ ಫ್ಯಾಕ್ಟರ್ ಇದೆನಾ? ಆ ಫ್ಯಾಕ್ಟರ್ ಎರಡರಲ್ಲೂ ಇದೆನಾ? ಇದೆ. ದಟ್ ಈಸ್ ನಥಿಂಗ್ ಬಟ್ 3 ಹಿಯರ್. ರೈಟ್? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಹಾಗಿದ್ರೆ ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದು? 3. ಸರಿ, ಈಗ LCMನ ಕಡೆಗೆ ಹೋಗೋಣ. ಏನು LCM ಅಂದರೆ? ಲೀಸ್ಟ್ ಕಾಮನ್ ಮಲ್ಟಿಪಲ್. ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ LCM ಅನ್ನು ನಾವು ಹೆಂಗೆ ತೆಗೆಯೋದು ಹಾಗಿದ್ರೆ ಇಲ್ಲಿ ಅಂತ ಅಂದರೆ, ಸೊ ನೋಡಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳನ್ನು, ನೀವೇನು ಮಾಡಬೇಕು? ಇಲ್ಲಿ ಬರ್ಕೋಬೇಕು. ಯಾಕೆ ಮ್ಯಾಮ್, ಯಾಕೆ ಹಂಗೆ ಬರ್ಕೋಬೇಕು? ಸಿಂಪಲ್. ಸೊ ನೋಡಿ, ಯಾವಾಗಲೂ LCM ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಆದರೆ, ಎಮ್ ಅಂದರೆ ಏನಿಲ್ಲಿ? ಮಲ್ಟಿಪಲ್ ಅಂತ ಹೇಳಿದೆ. ಲೀಸ್ಟ್ ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ ಅಂದರೆ ಏನು? ಫ್ಯಾಕ್ಟರ್ ಹಾಗೆ ಮಲ್ಟಿಪಲ್ ನಡುವೆ ಏನಾದರೂ ಡಿಫ್ರೆನ್ಸ್ ಇರಬೇಕು. ಫ್ಯಾಕ್ಟರ್ ಅಂದರೆ ನಾನು ಹೇಳಿದೆ, ಈ ಎಲ್ಲ ವ್ಯಾಲ್ಯೂಸ್ಗಳು 12ಅನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ ಅಂತ. ಓಕೆ, ವಾಟ್ ಅಬೌಟ್ ಮಲ್ಟಿಪಲ್? ಇಲ್ಲಿ ಮಲ್ಟಿಪಲ್ ಅಂದರೆ ಏನು? ಈಗ ನೋಡಿ, 2 ಇದೆ, 2ನ ಮಲ್ಟಿಪಲ್ ಏನು? 2ನ ಮಲ್ಟಿಪಲ್ಗಳು ಯಾವುದು? ಸೊ ನೋಡಿ, 2 1s 2, 2 2s 4, 2 3s 6, 2 4s 8. ಅಂದರೆ ಇನ್ನೊಂದು ಅರ್ಥದಲ್ಲಿ ಎಕ್ಸಾಕ್ಟ್ಲಿ ಟೇಬಲ್ಸ್ ಏನು ಬರುತ್ತಲ್ಲ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಂಥ ವ್ಯಾಲ್ಯೂಸ್ಗಳು ಯಾವುದು ಅಂದರೆ 2 2 ಆದಮೇಲೆ ಬರೋದು 4, 4 ಆದಮೇಲೆ ಬರೋದು 6. ಹೌದಾ? 2ಅನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀವಿ. ಸೊ ಇವೆಲ್ಲ ಏನಪ್ಪ ಅಂದರೆ 2 ಏನಿದೆಯಲ್ಲ ಇದರ ಮಲ್ಟಿಪಲ್. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಹಾಗಿದ್ರೆ ಈಗ 12ನ ಮಲ್ಟಿಪಲ್ನ ನೋಡೋದಾದರೆ, 12 ಏನಿದೆಯಲ್ಲ ಇದರ ಮಲ್ಟಿಪಲ್ನ ನೋಡೋಣ. ಓಕೆ, 12 ಏನಿದೆಯಲ್ಲ ಇದರ ಮಲ್ಟಿಪಲ್ನ ನೋಡೋದಾದರೆ ನಿಮಗೇನು ಬರುತ್ತೆ? ಇಲ್ಲಿ 12ಇನ ಮಲ್ಟಿಪಲ್ ಏನು ಬರುತ್ತೆ? 12, 24,
ಹೌದಾ, 36, 48 ಈ ರೀತಿ ಬರ್ತಾ ಹೋಗುತ್ತೆ. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಎಸ್, ಫೈನ್. ಸೊ ಈಗ ಇಲ್ಲಿ 3 ಏನಿದೆ ಅಲ್ಲ, 3 ಕಡೆಗೆ ಬರ್ತೀನಿ. ಏನಿದೆ ಇಲ್ಲಿ? 3 ಇದೆ. ಫೈನ್. ಸೊ ಇಲ್ಲಿ ನಿಮಗೆ 3ದು ಮಲ್ಟಿಪಲ್ ಏನು? 3 ಮಲ್ಟಿಪಲ್ ಏನು? 3 1 ಜಾ 3, ಹೌದಾ? 3 2 ಜಾ 6, 3 3 ಜಾ 9, 3 4 ಜಾ 12, 3 5 ಜಾ 15 ಈ ರೀತಿ ಬರ್ತಾ ಹೋಗುತ್ತೆ. ಮಲ್ಟಿಪಲ್ ನೋಡಿ, LCM ಅಂತ ಬಂದಾಗ ಅಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ ಏನು ಹೇಳುತ್ತೆ? ಟೇಬಲ್ಸ್ ಅನ್ನ ಹೇಳುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಟೇಬಲ್ಸ್. ಓಕೆ, ಸೊ 3 ಹಾಗೆ 12 ಎರಡರ ಈ ಒಂದು ಟೇಬಲ್ಸ್ ಅನ್ನ ನಾನು ಇಲ್ಲಿ ಬರ್ಕೊಂಡೆ. ಈಗ ನೋಡಿ, ಇದರಲ್ಲಿ ಲೀಸ್ಟ್ ಅಂದ್ರೆ ಅತಿ ಚಿಕ್ಕ ನಂಬರ್ ವಿಚ್ ಈಸ್ ಕಾಮನ್ ಇನ್ ಬೋತ್ ಮಲ್ಟಿಪಲ್ಸ್ ಯಾವುದು ನೋಡ್ರಿ? ಚಿಕ್ಕದಾಗಿರ್ಬೇಕು, ಹೌದಾ? ಎರಡರಲ್ಲೂ ಕೂಡ ಯಾವ ಒಂದು ವ್ಯಾಲ್ಯೂ ಕಾಮನ್ ಆಗಿದೆ, ತುಂಬ ಲೀಸ್ಟ್ ಆಗಿದೆ. ಹಾಗೆ ಲೀಸ್ಟ್ ಅಂದ್ರೆ ಏನು? ಚಿಕ್ಕದು, ಹಾಗೆ ಕಾಮನ್ ಆಗಿರ್ಬೇಕು. ಅಂಥದ್ದು ಯಾವುದಪ್ಪ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 12. ಹೌದಾ? ದಿಸ್ ಇಸ್ 12 ಹಿಯರ್. ನೋಡಿ, 12 ಮಲ್ಟಿಪಲ್ ಅಲ್ಲಿ ಶುರು ಆಗೋದೇ 12 ಇಂದ, 3 ಮಲ್ಟಿಪಲ್ ಅಲ್ಲಿ ಶುರು ಆಗೋದು 3 ಇಂದ. ಆದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಎರಡರಲ್ಲೂ ಕೂಡ ಕಾಮನ್ ಆಗಿ ಇರುವಂಥದ್ದು ಯಾವುದಪ್ಪ ಅಂದ್ರೆ ಖಂಡಿತ ಅದು 12. ಸೊ ಹಾಗಿದ್ರೆ ಇಲ್ಲಿ LCM ನಿಮಗೆ ಏನು ಬರುತ್ತೆ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 12. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ HCF ಹಾಗೆ LCMಗಳ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆಲ್ ರೈಟ್, ಸರಿನಾ? ಓಕೆ, ಸೊ ಇದು ತುಂಬ ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟ್. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. HCF ಮತ್ತು LCMನ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್. ಸೊ ಇಲ್ಲಿ ಫ್ಯಾಕ್ಟರ್ ಅಂದರೆ ಯಾವ ಒಂದು ವ್ಯಾಲ್ಯೂ ಪರ್ಟಿಕ್ಯುಲರ್ ವ್ಯಾಲ್ಯೂನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೋ ಅದನ್ನು ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಅಂತಹ ಫ್ಯಾಕ್ಟರ್ಸ್ಗಳಲ್ಲಿ ಹೈಯೆಸ್ಟ್ ಆಗಿರುವಂಥ ಕಾಮನ್ ಫ್ಯಾಕ್ಟರನ್ನು ನಾವು HCF ಅಂತ ಹೇಳಿ ತಗೊಳ್ತೀವಿ. ಅದೇ LCM ಕಡೆಗೆ ಬಂದಾಗ ಮಲ್ಟಿಪಲ್ಸ್ಗಳನ್ನು ಬರ್ಕೊಳ್ತೀವಿ. ಇಟ್ಸ್ ನಾಟ್ ಎ ಫ್ಯಾಕ್ಟರ್, ಇಟ್ಸ್ ಎ ಮಲ್ಟಿಪಲ್. ಅರ್ಥ ಆಗ್ತಿದೆ ಅಲ್ವಾ? ಇದಕ್ಕೆ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಹೌದಾ? ಇದೇನು ಮಾಡುತ್ತೆ? ಇದನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿ ರಿಮೈಂಡರ್ 0 ಕೊಡುತ್ತೆ. ಆದರೆ ಇವೆಲ್ಲ ಏನು? ನಮ್ಮ ಮಲ್ಟಿಪಲ್ಸ್ಗಳು. ಈ ಮಲ್ಟಿಪಲ್ಸ್ಗಳಲ್ಲಿ ಕಾಮನ್ ಆಗಿ ಹಾಗೆ ಲೀಸ್ಟ್ ಆಗಿ ಇರ್ತಕ್ಕಂಥ ಒಂದು ವ್ಯಾಲ್ಯೂವನ್ನು ನಾವು LCM ಅಂತ ಹೇಳಿ ಬರಿತೀವಿ. ಆಲ್ ರೈಟ್, ಸರಿ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಡೆಗೆ ನಾವು ಹೋಗೋಣ. ಓಕೆ, ಸೊ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಮತ್ತೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇದೆ. ಅದೇನಪ್ಪ ಅಂದರೆ ಪ್ರೈಮ್ ನಂಬರ್ಸ್. ಓಕೆ, ಪ್ರೈಮ್ ನಂಬರ್ಸ್ ಹಾಗೆ ಕಂಪೋಸಿಟ್ ನಂಬರ್ಸ್. ಓಕೆ, ಈ ಎರಡೂ ಕಾನ್ಸೆಪ್ಟ್ಗಳನ್ನು ಈ ಒಂದು ಚಾಪ್ಟರಲ್ಲಿ ನಾವು ಯೂಸ್ ಮಾಡ್ತೀವಿ, ಹಾಗಾಗಿ ಹೇಳ್ತಿದ್ದೀನಿ. ಆಲ್ ರೈಟ್, ಸೊ ಪ್ರೈಮ್ ನಂಬರ್ಸ್ ಅಂದರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಎನಿ ನಂಬರ್ ವಿಚ್ ಕ್ಯಾನ್ ಬಿ ಡಿವೈಡೆಡ್ ಬೈ ಇಟ್ ಸೆಲ್ಫ್ ಆಲ್ಸೋ ಬೈ 1. ಯಾವುದೇ ಒಂದು ನಂಬರ್ ತನ್ನಿಂದ ತಾನೇ ಡಿವೈಡ್ ಆಗಬೇಕು, ಇಲ್ಲ 1ಇಂದ ಡಿವೈಡ್ ಆಗಬೇಕು ಅಷ್ಟೇ, ಬೇರೆ ಯಾವ ನಂಬರ್ಸಿಂದನೂ ಡಿವೈಡ್ ಆಗಬಾರ್ದು. ಅಂಥ ನಂಬರ್ಸನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡಿ, 2. ಹೌದಾ? 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ರಿಮೆಂಬರ್ ದಿಸ್. ಯಾಕೆ ನೋಡಿ, 1ಇಂದ ಮಾತ್ರ ಡಿವೈಡ್ ಆಗುತ್ತೆ. 1ಅನ್ನು ಬಿಟ್ಟು 1 ಏನಿದೆ ಅಲ್ಲ ಅದು ತನ್ನಿಂದ ತಾನು ಡಿವೈಡ್ ಆಗುತ್ತೆ. ಅದನ್ನು ಬಿಟ್ಟು ಬಾಕಿ ಬೇರೆ ಯಾವುದಾದ್ರೂ ಕಾಮನ್ ಆಗಿ ಇರುವಂಥದ್ದು ಯಾವುದಾದ್ರೂ ನಂಬರ್ ಅದನ್ನು ಡಿವೈಡ್ ಮಾಡುತ್ತಾ? ಇಲ್ಲ. 1ಇಂದನೇ ಡಿವೈಡ್ ಆಗುತ್ತೆ. ಸೊ 1ಅನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳಿ ತಗೊಳ್ಳೋದಿಲ್ಲ. ಅರ್ಥ ಆಗ್ತಿದೆನಾ? ತನ್ನಿಂದ ತಾನು ಡಿವೈಡ್ ಆಗಬೇಕು, ಹಾಗೆ 1ಇಂದ ಡಿವೈಡ್ ಆಗಬೇಕು, ಅಂಥ ನಂಬರ್ಸ್ಗಳನ್ನು ಮಾತ್ರ ಪ್ರೈಮ್ ಅಂತ ತಗೊಳ್ತೀವಿ. ರಿಮೆಂಬರ್ ದಿಸ್. ಸೊ ಹಾಗಾಗಿ ಅದರಲ್ಲಿ 1ಅನ್ನು ನೀವು ತಗೊಳ್ಳಿಕ್ಕೆ ಹೋಗಬಾರ್ದು. ಆಲ್ ರೈಟ್, ಫೈನ್. ಸೊ 2ಅನ್ನು 2ಇಂದ ಡಿವೈಡ್ ಮಾಡ್ಬೋದು, ಇಲ್ಲ 1ಇಂದ ಡಿವೈಡ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಬೇರೆ ಯಾವುದರಿಂದನಾದರೂ ಡಿವೈಡ್ ಮಾಡ್ತೀರಾ? ಖಂಡಿತ ಸಾಧ್ಯ ಇಲ್ಲ. ಸೊ 2 ಬರುತ್ತೆ. 3ಅನ್ನು 3ಇಂದ ಡಿವೈಡ್ ಮಾಡಬಹುದು. ಹೌದಾ? 3 ಕ್ಯಾನ್ಸಲ್ ಆಗುತ್ತೆ, ರಿಮೈಂಡರ್ 0 ಬರುತ್ತೆ. ಕರೆಕ್ಟ್ ಅಲ್ವಾ? 3ಅನ್ನು 3ಇಂದ ಡಿವೈಡ್ ಮಾಡಬಹುದು, ಬಿಟ್ಟರೆ 1ಇಂದ ಡಿವೈಡ್ ಮಾಡಬಹುದು. ಓಕೆ, ವಾಟ್ ಅಬೌಟ್ 4 ಬರುತ್ತಾ? ಬರಲ್ಲ. ಯಾಕೆ? 4ಅನ್ನು ನಾನು 1ರಿಂದ ಡಿವೈಡ್ ಮಾಡ್ಬೋದು. 1 4 4, 2 2 4, 4 1 4. ನೋಡಿ,
4ಅನ್ನು 4ಇಂದ ಡಿವೈಡ್ ಮಾಡಬಹುದು. ಇಟ್ ಈಸ್ ಡಿವೈಡಿಂಗ್ ಬೈ ಇಟ್ ಸೆಲ್ಫ್. ಆಲ್ಸೋ ಇಟ್ ಈಸ್ ಡಿವಿಸಿಬಲ್ ಬೈ 1. ಅಟ್ ದ ಸೇಮ್ ಟೈಮ್ ಇದು 2ಇಂದನೂ ಡಿವೈಡ್ ಆಗುತ್ತೆ. ಹಿಂಗಿರಬಾರ್ದು. ತನ್ನಿಂದ ತಾನು ಡಿವೈಡ್ ಆಗಬೇಕು, ಇಲ್ಲ 1ಇಂದ ಮಾತ್ರ ಡಿವೈಡ್ ಆಗಬೇಕು. ಸೊ ಹಾಗಿದ್ರೆ 4 ಈಸ್ ನಾಟ್ ಅಟ್ ಆಲ್ ಅ ಪ್ರೈಮ್ ನಂಬರ್. ಸೊ 2, 3, ನೆಕ್ಸ್ಟ್ ಬರೋದೇನು 5. ಅರ್ಥ ಆಗ್ತಿದೆ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ? ಪ್ರೈಮ್ ನಂಬರ್ಸ್ ಅಂದರೆ ಇಂಥ ನಂಬರ್ಸ್ಗಳನ್ನು ನಾವು ಪ್ರೈಮ್ ಅಂತ ಹೇಳಿ ಕರಿತೀವಿ. ಯಾವ ನಂಬರ್ಗಳು ತನ್ನಿಂದ ತಾನೇ ಡಿವೈಡ್ ಆಗುತ್ತೋ, ಅದನ್ನು ಬಿಟ್ಟರೆ 1ಇಂದ ಡಿವೈಡ್ ಆಗುತ್ತೋ ಅವುಗಳನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಅಬೌಟ್ ಕಾಂಪೋಸಿಟ್ ನಂಬರ್ಸ್? ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು? ಯಾವ ಒಂದು ನಂಬರ್ ಎರಡಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಗಳನ್ನು ಹೊಂದಿರುತ್ತೋ, ಎರಡಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್. ಅರ್ಥ ಆಗ್ತಿಲ್ಲ ಮ್ಯಾಮ್? ಅರ್ಥ ಆಗ್ತಿಲ್ಲ. ಈಗ ನೋಡಿ 2 ಏನಿದೆ ಅಲ್ಲ, 2ಅನ್ನು ನಾನು 2ಇಂದ ಡಿವೈಡ್ ಮಾಡಬಹುದು. ಕಂಪ್ಲೀಟಾಗಿ 2 ಡಿವೈಡೆಡ್ ಬೈ 2 ಮಾಡಿದರೆ 2 ಕ್ಯಾನ್ಸಲ್ ಆಗುತ್ತೆ. ರಿಮೈಂಡರ್ ನಿಮಗೆ 0 ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಹೌದಾ? ಸೊ ಈಗ 2ನ 1ಇಂದನೂ ನಾನು ಡಿವೈಡ್ ಮಾಡಬಹುದು. ಕರೆಕ್ಟ್ ಅಲ್ವಾ? 1 2s 2. ಸೊ ರಿಮೈಂಡರ್ ವಿಲ್ ಬಿ 0. ಅರ್ಥ ಆಗ್ತಿದೆ ಅಲ್ವಾ? ಎಸ್. ಈಗ ಹಾಗಿದ್ರೆ ಈ ಎಲ್ಲ ಪ್ರೈಮ್ ನಂಬರ್ಗಳಿಗೆ ಫ್ಯಾಕ್ಟರ್ಸ್ಗಳು ಎಷ್ಟಿದೆ ಅಂತ ಆಯಿತು? 2. ಹೌದಾ? ದಟ್ ಈಸ್ ದ ನಂಬರ್ ಇಟ್ ಸೆಲ್ಫ್ ಆಲ್ಸೋ 1. ಯಾವುದೇ ಪ್ರೈಮ್ ನಂಬರ್ಸ್ಗಳನ್ನು ತಗೊಂಡ್ರೂ ಕೂಡ ಆ ಎಲ್ಲ ನಂಬರ್ಸ್ಗಳು ತನ್ನಿಂದ ತಾನೇ ಡಿವೈಡ್ ಆಗುತ್ತೆ ಅಥವಾ 1ಇಂದ ಡಿವೈಡ್ ಆಗುತ್ತೆ. ಹಾಗಿದ್ರೆ 2 ಫ್ಯಾಕ್ಟರ್ಸ್ಗಳನ್ನು ನಾವು ಪ್ರೈಮ್ ನಂಬರ್ಸಲ್ಲಿ ಕಾಣಬಹುದು. ಅದೇ ಕಾಂಪೋಸಿಟಲ್ಲಿ 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್ಗಳು ಇತ್ತು ಅಂದರೆ ಅಂಥ ಎಲ್ಲ ನಂಬರ್ಸ್ಗಳನ್ನು ನಾವು ಕಾಂಪೋಸಿಟ್ ಅಂತ ಹೇಳಿ ಕರಿತೀವಿ. ರಿಮೆಂಬರ್, 4 ಈಸ್ ದ ಲೀಸ್ಟ್ ಕಾಂಪೋಸಿಟ್ ನಂಬರ್. 4 ಏನಿದೆ ಅಲ್ಲ, ದಿಸ್ ಇಸ್ ದ ಲೀಸ್ಟ್ ಕಾಂಪೋಸಿಟ್ ನಂಬರ್. ಓಕೆ, 4 ಆದಮೇಲೆ 6 ಬರುತ್ತೆ. 6ಅನ್ನು ನಾವು 1ಇಂದ ಡಿವೈಡ್ ಮಾಡ್ಬೋದು, 3ಇಂದ ಡಿವೈಡ್ ಮಾಡ್ಬೋದು, 2ಇಂದ ಡಿವೈಡ್ ಮಾಡಬಹುದು, 6ಇಂದನೂ ಡಿವೈಡ್ ಮಾಡ್ಬೋದು. 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಗಳು ಇರೋದ್ರಿಂದ ಅವುಗಳನ್ನು ನಾವು ಕಂಪೋಸಿಟ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆನಾ? ಇಲ್ಲಿನೂ 2 ಫ್ಯಾಕ್ಟರ್ಸ್ ಇದೆ, ಆದರೆ ಆ ಫ್ಯಾಕ್ಟರ್ಸ್ಗಳು ಯಾವುದು? ದ ನಂಬರ್ ಇಟ್ ಸೆಲ್ಫ್ ಆಲ್ಸೋ 1. ಫ್ಯಾಕ್ಟರ್ಗಳು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್. ಯಾವುದೋ 2 ಫ್ಯಾಕ್ಟರಿಂದ ಡಿವೈಡ್ ಆಗೋದಲ್ಲ ಪ್ರೈಮ್ ನಂಬರ್. ತನ್ನಿಂದ ತಾನೇ ಡಿವೈಡ್ ಆಗಬೇಕು, ಹಾಗೆ 1ಇಂದ ಡಿವೈಡ್ ಆಗಬೇಕು. ಆ 2 ಫ್ಯಾಕ್ಟರ್ಸ್ಗಳಿಂದನೇ ಡಿವೈಡ್ ಆಗುವಂಥ ನಂಬರ್ ಇದ್ದರೆ ಮಾತ್ರ ಅದು ಪ್ರೈಮ್ ಆಗುತ್ತೆ. ಇನ್ನು ಕಂಪೋಸಿಟ್ ಬಂದಾಗ ಅದು ಒಟ್ಟು 2ಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಸ್ಗಳಿತ್ತು ಅಂದರೆ ಅದು ಕಾಂಪೋಸಿಟ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಸೊ 4 ಆಗಿರಬಹುದು, 6 ಆಗಿರಬಹುದು, 8 ಆಗಿರಬಹುದು. ಅರ್ಥ ಆಗ್ತಿದೆ ತಾನೇ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೋಸಿಟ್ ಆಸ್ ವೆಲ್ ಆಸ್ ಪ್ರೈಮ್ ನಂಬರ್. ಆಲ್ ರೈಟ್, ಸರಿ. ಈಗ ಹಾಗಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಕಡೆಗೆ ಹೋಗೋಣ. ಇದನ್ನು ಕೂಡ ಆಲ್ರೆಡಿ ನೀವು ನಿಮ್ಮ ಅರ್ಲಿಯರ್ ಕ್ಲಾಸಸ್ಗಳಲ್ಲಿ ಮಾಡಿರ್ತೀರಾ. ಈಗ ಒಮ್ಮೆ ಅದನ್ನು ಕ್ಲಿಯರ್ ಆಗಿ ನಾವು ಅರ್ಥ ಮಾಡಿಕೊಂಡು ಹೋಗೋಣ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಈಗ ನೋಡಿ ಎಕ್ಸಾಂಪಲ್ 120 ಇದೆ, ಓಕೆ, ಇಲ್ಲಿ 24 ಇದೆ ಅಂತ ಇಟ್ಕೊಳ್ಳಿ. ಇದರ ಪ್ರೈಮ್ ಫ್ಯಾಕ್ಟರೈಸೇಷನನ್ನು ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಇದರ ಒಂದು HCF ಹಾಗೆ LCM ಅನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಅಪ್ಲೈ ಮಾಡಿ ಈ 120 ಹಾಗೆ 24 ಅಂತಕ್ಕಂಥ 2 ನಂಬರ್ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹಾಗೆ ಲೋಯೆಸ್ಟ್ ಕಾಮನ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಆಲ್ ರೈಟ್, ಸೊ ಈಗ ಮೊದಲನೇದಾಗಿ ಇಲ್ಲಿ 120 ಬರ್ಕೊಳ್ತೀನಿ. ಹೆಸರೇ ಹೇಳ್ತಿದೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇಲ್ಲಿ ನಾವು ಫ್ಯಾಕ್ಟರೈಸೇಷನ್ ಏನು ಮಾಡ್ತೀವಲ್ಲ, ಬೇಸಿಕಲಿ ಡಿವಿಷನ್ ಮಾಡ್ತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಡಿವಿಷನ್. ಈ ಡಿವಿಷನನ್ನು ಶುರು ಮಾಡೋದನ್ನು ನಾವು ಪ್ರೈಮ್ ನಂಬರ್ಸಿಂದಲೇ ಶುರು ಮಾಡ್ತೀವಿ. ಹಾಗಾಗಿ ಇದಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೆಸರಿಟ್ಟಿರೋದು. ಅರ್ಥ ಆಗ್ತಿದೆನಾ? ಓಕೆ, ಪ್ರೈಮ್ ನಂಬರ್ಸ್ಗಳಿಂದನೇ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಾಗೆ ನೆನ್ಪಿಟ್ಕೊಳ್ಳಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಯಾವಾಗಲೂ ಕೂಡ ಲೀಸ್ಟ್ ಪ್ರೈಮ್ ನಂಬರಿಂದ ನಾವು ಫ್ಯಾಕ್ಟರೈಸೇಷನನ್ನು ಶುರು ಮಾಡ್ತೀವಿ. ಓಕೆ, ಸೊ ಈಗ ಲೀಸ್ಟ್ ಪ್ರೈಮ್ ನಂಬರ್ ಯಾವುದು? 2 ಇಸ್ ದ ಲೀಸ್ಟ್ ಪ್ರೈಮ್ ನಂಬರ್. ಹೌದಾ? ಕರೆಕ್ಟ್ ಅಲ್ವಾ? ಯಾವುದು ಲೀಸ್ಟ್ ಪ್ರೈಮ್? 2 ಇಸ್ ದ ಲೀಸ್ಟ್ ಅಂದರೆ ಫಸ್ಟ್ ಶುರು ಆಗೋದೇ 2 ಇಂದ ತಾನೆ. ಸೊ ಹಾಗಿದ್ರೆ 2 ಇಸ್ ದ ಲೀಸ್ಟ್ ಪ್ರೈಮ್ ನಂಬರ್. ಅಲ್ಲಿಂದನೇ ಶುರು ಮಾಡೋಣ. 2 1s
2 6 ಜಾ 12, ಹೌದಾ 60. 0 ಆಸ್ ಇಟ್ ಈಸ್ ಬರ್ಕೊಳ್ರಿ. 2 6 ಜಾ 12. ನೆಕ್ಸ್ಟ್ ಅಗೇನ್ 2 ಇಂದ ಇದು ಡಿವೈಡ್ ಆಗುತ್ತಾ ನೋಡ್ರಿ, ಆಗತ್ತೆ. 2 3 ಜಾ 6 ಅಲ್ವಾ, 0 ಆಸ್ ಇಟ್ ಈಸ್ ಇಟ್ಕೊಳ್ರಿ. ಅಗೇನ್ 2 ಇಂದ ಆಗತ್ತೆ. 2 15 ಜಾ 30, ಹೌದಾ 2 15 ಜಾ 30. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬೇರೆ ರೀತಿಯಲ್ಲಿ ಹೇಳೋದಾದರೆ 2 1 ಜಾ 2, 1 ಉಳಿತಿಲ್ಲಿ, ಹೌದಾ 3ನ ತಗೊಳ್ರಿ. 2 1 ಜಾ 2, 1 ಉಳಿತು. ಸೊ 10 ಬಾಕಿ ಉಳಿದಿರೋದು. 2 5 ಜಾ 10. ಅರ್ಥ ಆಗ್ತಿದೆ ಅಲ್ವಾ? ಸೊ 2 15 ಜಾ 30 ಬೇಸಿಕಲಿ. ಅಗೇನ್ 2 ಇಂದ ಇವಾಗ ಇದು ಡಿವೈಡ್ ಆಗುತ್ತಾ ಫರ್ದರ್? ಇಲ್ಲ, ಆಗಲ್ಲ. ಯಾಕೆ? 15 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 2, ಹೌದಾ? 2 ಮಲ್ಟಿಪ್ಲಿಕೇಶನ್ ಅಲ್ಲಿ 2 ಟೇಬಲ್ಸ್ ಅಲ್ಲಿ 15 ಬರುತ್ತಾ? ಇಲ್ಲ. ಹಾಗಿದ್ರೆ ನೆಕ್ಸ್ಟ್ ಪ್ರೈಮಿಗೆ ಹೆಗ್ರಣ. ಯಾವುದು ನೆಕ್ಸ್ಟ್ ಪ್ರೈಮು? 3. ಸೊ ಹಾಗಿದ್ರೆ 3 1 ಜಾ 3 5 ಜಾ 15. ಕರೆಕ್ಟ್ ಅಲ್ವಾ? ಫೈನ್. ಈಗ 5ಅನ್ನು 3ಇಂದ ಡಿವೈಡ್ ಮಾಡ್ಬೋದು, ಆಗೇನು ಬರಲ್ಲ. ಸೊ ಹಾಗಿದ್ರೆ 5ಇಂದನೇ ಇದನ್ನು ಡಿವೈಡ್ ಮಾಡಬೇಕು. 5 1 ಜಾ 5. ಈಗ 120ಅನ್ನು ಪ್ರೈಮ್ ನಂಬರ್ಸ್ಗಳಿಂದನೇ ನಾವು ಡಿವೈಡ್ ಮಾಡ್ತಾ ಫ್ಯಾಕ್ಟರೈಸೇಷನ್ ಮಾಡ್ತಾ ಬಂದ್ವಿ. ಈಗ 24 ಕಡೆಗೆ ಹೋಗೋಣ. ಓಕೆ, ಈ 24 ಇಲ್ಲೇ ಇರಲಿ, ಈ ಕಡೆ ಬರೀತೀನಿ. ಲೆಟ್ ಮೀ ರೈಟ್ 24 ಹಿಯರ್. 24ಅನ್ನು ಅಗೇನ್ ಲೀಸ್ಟ್ ಪ್ರೈಮ್ ನಂಬರಿಂದನೇ ಶುರು ಮಾಡಬೇಕು. 2 12 ಜಾ 24, ಹೌದಾ 2 6 ಜಾ 12, 2 3 ಜಾ 6, ಹೌದಾ 3 1 ಜಾ 3. ಅರ್ಥ ಆಗ್ತಿದೆ ಅಲ್ವಾ? ಸೊ 2 3 ಜಾ 6 ಮಾಡಿದೆ. 3 ಅಗೇನ್ 2 ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ 3 ಇಂದನೇ ನಾನು 3ಅನ್ನು ಡಿವೈಡ್ ಮಾಡಬೇಕು. 3 1 ಜಾ 3. ಗಾಟ್ ಇಟ್? ಉಳಿದಿದ್ದೇನು? 1 ಉಳಿತು, ಹೌದಾ? ಸೊ ನೆಕ್ಸ್ಟ್ ಫರ್ದರ್ ಇನ್ನೇನು ಬರೋದಿಲ್ಲ. ಆಲ್ ರೈಟ್. ಈಗ ನಾನು ಇವುಗಳನ್ನು ಯಾವುದನ್ನು 120ಅನ್ನು ಈ ರೀತಿ ಬರಿತೀನಿ. ಸಚ್ ದಟ್ ಈ 120ಅನ್ನು ನಾನು ಇನ್ ಟರ್ಮ್ಸ್ ಆಫ್ ಪ್ರೈಮ್ ಅಲ್ಲಿ ಬರಿತೀನಿ. ಹೆಂಗೆ ಬರಿತೀನಿ? ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಬರಿತೀನಿ. ಅರ್ಥ ಆಗ್ತಿದೆನಾ? ದಟ್ ಈಸ್ 2 ಇಂಟು 2 ಇಂಟು 2 ಇಂಟು 3 ಇಂಟು 5. ಇನ್ನು 24 ಕಡೆಗೆ ಹೋಗೋದಾದರೆ 24ಅನ್ನು ಹೆಂಗೆ ಬರಿಬೋದು? 2 ಇಂಟು 2 ಇಂಟು 2 ಇಂಟು 3. ಓಕೆ, ಮತ್ತೊಂದು ರೀತಿಯಲ್ಲಿ ಇದನ್ನು ಬರೆಯೋದಾದರೆ 2 ಎಷ್ಟು ಸಲ ಇದೆ? 3 ಸಲ ಇದೆ. ಸೊ 2 ಪವರ್ 3 ಇಂಟು 3 ಎಷ್ಟು ಸಲ ಇದೆ? ಒಂದೇ ಸಲ ಇದೆ, 3 ಪವರ್ 1. 5 ಒಂದೇ ಸಲ ಇದೆ, 5 ಪವರ್ 1. ಓಕೆ, ಇಲ್ಲಿ 2 ಎಷ್ಟು ಸಲ ಇದೆ? 3 ಸಲ ಇದೆ. ಸೊ 2 ಪವರ್ 3 ಇಂಟು 3 ಎಷ್ಟು ಸಲ ಇದೆ? 1 ಸಲ ಇದೆ. ಸೊ 3 ಪವರ್ 1. ಡನ್. ಈಗ ನಾವು ಕೊಟ್ಟಿರುವಂಥ ನಂಬರ್ಸ್ಗಳನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಬರೆದಿದ್ದೀವಿ, ಹೌದಾ? ಬೇಸಿಕಲಿ ಪ್ರೈಮ್ ನಂಬರಿಂದ ಅವುಗಳನ್ನು ಡಿವೈಡ್ ಮಾಡಿದ್ದೀವಿ, ಹೌದಾ? ಡಿವೈಡ್ ಮಾಡಾದ್ಮೇಲೆ ಅಂದರೆ ಫ್ಯಾಕ್ಟರೈಸೇಷನ್ ಮಾಡಿದ್ದೀವಿ. ಅದಾದಮೇಲೆ ಯಾವೆಲ್ಲ ಪ್ರೈಮ್ಗಳಿಂದ ಅವುಗಳನ್ನು ನಾವು ಡಿವೈಡ್ ಮಾಡಿದ್ದೀವೋ, ಫ್ಯಾಕ್ಟರೈಸೇಷನ್ ಮಾಡಿದ್ದೀವೋ, ಆ ಎಲ್ಲ ಪ್ರೈಮ್ಗಳನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಆ್ಯಸ್ ಎ ಪ್ರಾಡಕ್ಟ್. ಫೈನ್, ಓಕೆ. ಈಗ ನಾವೇನು ಮಾಡಬೇಕು? ನಮ್ಮ ಕೆಲಸ ಏನಿಲ್ಲಿ? ಏನು ಮಾಡಬೇಕು? HCF LCM ಅನ್ನು ಫೈಂಡ್ ಔಟ್ ಮಾಡೋದು. ಆಲ್ ರೈಟ್ ಮ್ಯಾಮ್, ಇದೆಲ್ಲ ಯಾಕೆ ಮಾಡ್ತಿದ್ರಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಹೇಳ್ಕೊಟ್ರಿ, ಓಕೆ. ಆದರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆದಮೇಲೆ ಈ ಒಂದು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ಗಳನ್ನು ತಗೊಂಡು HCF LCM ಅನ್ನು ಯಾಕೆ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಇರೋದೇ ಈ ಕಾನ್ಸೆಪ್ಟ್. ಓಕೆ, ನಿಮಗಿರೋದೇ ಈ ಕಾನ್ಸೆಪ್ಟ್. ಸೊ ಮುಂದೆ ನಿಮಗೆ ಈಗ ಗೊತ್ತಾಗುತ್ತೆ. ಆಲ್ರೆಡಿ ಓದಿದರೆ ನಿಮಗೆ ಗೊತ್ತಿರುತ್ತೆ. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಚಾಪ್ಟರ್ ಅಂತ ಅಂದರೆ ಕೇಳಿಸ್ಕೊಳ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ. ಓಕೆ, ಫೈನ್. ಸೊ ಈಗೇನು ಮಾಡ್ಬೇಕಂತ ಹೇಳಿದೆ? HCF LCMನ ಫೈಂಡ್ ಔಟ್ ಮಾಡ್ಬೇಕಂತ. HCF, ಓಕೆ. ಸೊ HCF ಅನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಲಿಸನ್ ಹಿಯರ್. ನೋಡಿ, ಎರಡರಲ್ಲೂ ಕೂಡ ಅಂದರೆ ಎರಡೂ ಪ್ರೈಮ್ ಪ್ರಾಡಕ್ಟ್ಸ್ಗಳನ್ನು ಏನು ಬರ್ದಿದ್ದೀವಲ್ಲ, ಎರಡನ್ನೂ ಅಬ್ಸರ್ವ್ ಮಾಡ್ರಿ. ಎರಡರಲ್ಲೂ ಕೂಡ ಕಾಮನ್ ಆಗಿ ಇರಲೇಬೇಕು. ಎರಡರಲ್ಲೂ ಕೂಡ ಪ್ರೆಸೆಂಟ್ ಇರಬೇಕು. ರಿಮೆಂಬರ್ ದಿಸ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ.
ಓಕೆ, ಆಲ್ರೆಡಿ ಅವಾಗಲೇ ನಾನು ಏನು ಎಕ್ಸಾಂಪಲ್ ಕೊಟ್ಟನಲ್ಲ, ಅದು HCF ಅಂದರೆ ಏನು, LCM ಅಂದರೆ ಏನು ಅಂತ ನಾವು ಸೆಪರೇಟಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಬಳಸಿ HCF LCM ಅನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತ ಅಂದಾಗ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ HCF ಫೈಂಡ್ ಔಟ್ ಮಾಡಬೇಕು ಅಂದರೆ ಎರಡು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ಗಳನ್ನು ಏನು ಬರೆದಿದ್ದೀವಲ್ಲ, ಇದರಲ್ಲಿ ಕಾಮನ್ ಆಗಿ ಇರ್ತಕ್ಕಂಥ ನಂಬರ್ ಯಾವುದು? 2 ಇಲ್ಲಿದೆ, ಇಲ್ಲಿನೂ 2 ಇದೆ, ಫೈನ್. 3 ಇಲ್ಲಿದೆ, ಇಲ್ಲಿನೂ 3 ಇದೆ, ಸರಿ. ಇಲ್ಲಿ 5 ಇದೆ, ಆದರೆ ಇಲ್ಲಿ 5 ಇಲ್ಲ. ಹಾಗಿದ್ರೆ 5ಅನ್ನು ಕೈ ಬಿಟ್ಬಿಡ್ರಿ. ಓಕೆ, ಅರ್ಥ ಆಗ್ತಿದೆನಾ? ಫಸ್ಟ್ ಆಫ್ ಆಲ್ 2 ಇದೆ, ನಾನು ಆ್ಯಸ್ ಇಟ್ ಈಸ್ 2 ಇಲ್ಲಿ ಬರಿತೀನಿ. ಎರಡರಲ್ಲೂ ಇದೆ 2 ಬರದೆ, ಇಂಟು ಎರಡರಲ್ಲೂ 3 ಇದೆ, 3ಅನ್ನು ಕೂಡ ಬರಿತೀನಿ. ಲಿಸನ್ ಹಿಯರ್ ಕೇಳಿಸ್ಕೊಳ್ಳಿ. ಎರಡನ್ನು 2 ಹಾಗೆ 3ಗಳನ್ನು ಎರಡರಲ್ಲೂ ಕಾಮನ್ ಇತ್ತು ಅಂತ ಬರ್ಕೊಂಡೆ. ಈಗ ಮತ್ತೊಂದು ವಿಷಯ ಏನು ಗೊತ್ತಾ, ಇಲ್ಲಿ ಈ 2 ಮತ್ತು 3 ಏನಿದೆ ಅಲ್ಲ, ಇದರಲ್ಲಿ ಯಾವ ಒಂದು ಅಂದರೆ ಇಲ್ಲಿ 2 ಪವರ್ 3 ಇದೆ, ಇಲ್ಲಿ 2 ಪವರ್ 3 ಇದೆ. ಯಾವ ವ್ಯಾಲ್ಯೂ ಎರಡರಲ್ಲಿ ಯಾವ ವ್ಯಾಲ್ಯೂ ಲೀಸ್ಟ್ ಎಕ್ಸ್ಪೋನೆಂಟ್ ಅನ್ನು ಹೊಂದಿದೆನೋ ಅದನ್ನು ನಾವಿಲ್ಲಿ ಬರೀಬೇಕು. ಬೇಸಿಕಲಿ ಎರಡೂ ಕಡೆಗೂ 2 ಪವರ್ 3 ಇದೆ, 2 ಪವರ್ 3ಅನ್ನೇ ಬರಿತೀನಿ. ಇಲ್ಲಿನೂ 3 ಪವರ್ 1 3 ಪವರ್ 1 ಇದೆ, 3 ಪವರ್ 1ಅನ್ನೇ ಬರಿತೀನಿ. ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪವರ್ 4 ಇತ್ತು ಅಂತ ಇಟ್ಕೊಳ್ಳಿ. ಓಕೆ, 2 ಎರಡೂ ಕಡೆಯಲ್ಲೂ ಇದೆ, 2 ಆಲ್ರೆಡಿ ಬರ್ಕೊಂಡಿದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎರಡೂ ಕಡೆಯಲ್ಲಿ 2 ಇತ್ತು, ಬರ್ಕೊಂಡೆ. ಇಲ್ಲಿ 2 ಪವರ್ 4, ಇಲ್ಲಿ 2 ಪವರ್ 3 ಇದೆ. ಹಾಗಿದ್ರೆ ಅಕಾರ್ಡಿಂಗ್ ಟು HCF, ಓಕೆ, HCFನ ಪ್ರಕಾರ 2 ಪವರ್ 4 ತಗೋಬೇಕು, 2 ಪವರ್ 3ಅನ್ನು ತಗೋಬೇಕು, 2 ಪವರ್ 3ಅನ್ನು ತಗೋಬೇಕು. ರಿಮೆಂಬರ್ ದಿಸ್, ಎರಡರಲ್ಲೂ ಕಾಮನ್ ಇರ್ತಕ್ಕಂಥ ನಂಬರ್, ಆದರೆ ಯಾವುದು ಲೀಸ್ಟ್ ಎಕ್ಸ್ಪೋನೆಂಟ್ ಅನ್ನು ಹೊಂದಿದೆನೋ ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಚೂಸ್ ಮಾಡಬೇಕು, ಕಾಮನ್ ಆಗಿ ಬರ್ಕೋಬೇಕು. ಎಕ್ಸ್ಪೋನೆಂಟ್ ಯಾವ್ದು ತಗೊಂತೀರಾ? ಅವಾಗ ಯಾವ್ದು ತಗೊಂತೀರಾ? 3ಅನ್ನು ತಗೊಳ್ತೀರಾ. ಅರ್ಥ ಆಗ್ತಿದೆ ಅಲ್ಲ? ಆಲ್ ರೈಟ್, ಸರಿ. ಸೊ ಸಿನ್ಸ್ 2 ಪವರ್ 3 ಎರಡೂ ಕಡೆಯಲ್ಲೂ ಇರೋದ್ರಿಂದ 2 ಪವರ್ 3ಅನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ 3 ಪವರ್ 1 3 ಪವರ್ 1 ಇದೆ. ಒಂದು ವೇಳೆ ಇಲ್ಲಿ 3 ಪವರ್ 2 ಇತ್ತು ಅಂತ ಇಟ್ಕೊಳ್ಳಿ, ಎರಡರಲ್ಲೂ ಕೂಡ 3 ಇದೆ, ಬರ್ಕೊಂಡೆ. ಎಕ್ಸ್ಪೋನೆಂಟ್ ಯಾವ್ದು ಬರೀತೀರಾ? ಎಕ್ಸ್ಪೋನೆಂಟ್ 2 ಬರೀತಿರೋ 1 ಬರೀತಿರೋ? 1 ಬರೀತೀರಾ. ಓಕೆ, ಆಲ್ ರೈಟ್, ಎಸ್. ಸೊ ವಾಟ್ ಈಸ್ 2 ಕ್ಯೂಬ್? 2 ಕ್ಯೂಬ್ ಈಸ್ ನಥಿಂಗ್ ಬಟ್ 8. 3 ಪವರ್ 1 ಏನು? 3. ಸೊ 24 is the HCF. Got it? All right. ಸರಿ. ಈಗ LCM ಹೆಂಗೆ ಫೈಂಡ್ ಔಟ್ ಮಾಡೋದು? ನೋಡಿ ಕೇಳಿಸ್ಕೊಳ್ಳಿ. LCM ಹೆಂಗಪ್ಪ ಅಂದರೆ ಎರಡರಲ್ಲೂ ಇರ್ತಕ್ಕಂಥ ಫ್ಯಾಕ್ಟರ್ಸ್ಗಳು, ಪ್ರೈಮ್ ಫ್ಯಾಕ್ಟರ್ಸ್ಗಳು ಎಲ್ಲವನ್ನು ಕೂಡ ಬರೀರಿ. ಹೌದಾ? ಇಲ್ಲಿ 2 ಇದೆ, 3 ಇದೆ, 5 ಇದೆ. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನು ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟಲ್ಲಿ ಬರೆದು ಬಿಡ್ರಿ. ಈಗ ಇಲ್ಲಿಗೆ ಬರ್ರಿ. ಇಲ್ಲೇನಿದೆ? 2 ಇದೆ, ಹಾಗೆ 3 ಇದೆ. ಆ 2 ಮತ್ತು 3 ಆಲ್ರೆಡಿ ಇಲ್ಲಿ ಪ್ರೆಸೆಂಟ್ ಇದೆ, ಬರೆಯೋ ಅಗತ್ಯ ಇಲ್ಲ. ಓಕೆ, ಒಂದು ವೇಳೆ ಬೇರೆ ನಂಬರ್ಸ್ಗಳೇನಾದರೂ ಇಲ್ಲಿ ಇತ್ತು ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 7 ಇತ್ತು ಅಂತ ಇಟ್ಕೊಳ್ಳಿ, ಈ 7ಅನ್ನು ಕೂಡ ಇಲ್ಲಿ ಬರಿಬೇಕು. ಅಂದರೆ ಎರಡರಲ್ಲೂ ಪ್ರೆಸೆಂಟ್ ಇರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನು ನಾವು ಇಲ್ಲಿ ಬರ್ಕೋಬೇಕು. ಗಾಟ್ ಇಟ್? ಯಾವುದಕ್ಕೆ? LCMಗೆ. ಫೈನ್. ಸೊ 2 × 3 × 5 ಬರ್ಕೊಂಡ್ರಿ. ಆಲ್ ರೈಟ್. ಸರಿ, ಈಗ ವಿಷಯ ಏನಪ್ಪ ಇಲ್ಲಿ ಅಂದರೆ, ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಅರ್ಥ ಮಾಡ್ಕೋಬೇಕು. HCF ಅಲ್ಲಿ ಹೇಗೆ ಲೀಸ್ಟ್ ಎಕ್ಸ್ಪೋನೆಂಟನ್ನು ಬರಿತೀರೋ ಅದೇ ರೀತಿ LCM ಅಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಇರ್ತಕ್ಕಂಥ ನಂಬರನ್ನು ಬರೀಬೇಕು. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪವರ್ 4 ಇದೆ, ಇದು 2 ಪವರ್ 3 ಇದೆ ಅಂತ ಇಟ್ಕೊಳ್ಳಿ. LCM ಅನ್ನು ಬರೀಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ? 2 ಪವರ್ 4ಅನ್ನು ಆಯ್ಕೆ ಮಾಡ್ಕೊಳ್ತೀರಾ. 2 ಅಫ್ಕೋರ್ಸ್ 2 ಎರಡೂ ಕಡೆಯಲ್ಲೂ ಇದೆ, ಅರ್ಥ ಮಾಡ್ಕೊಳ್ಳಿ. 2 ಎರಡೂ ಕಡೆಯಲ್ಲೂ ಇದೆ, ಆದರೆ ಎಕ್ಸ್ಪೋನೆಂಟನ್ನು ಬರೀಬೇಕಲ್ಲ, ಒಂದು ಎಕ್ಸ್ಪೋನೆಂಟ್ ಅಂತೂ ತಗೊಳ್ಳೇಬೇಕು. ಯಾವ್ದು ತಗೊತೀರಾ? 4ಅನ್ನು ತಗೊಳ್ತೀರಾ. ಓಕೆ, ಆಲ್ ರೈಟ್, ಫೈನ್. ಸೊ ಇಲ್ಲಿ ಎರಡೂ ಕಡೆಯಲ್ಲೂ 2 ಪವರ್ 3 ಇರೋದ್ರಿಂದ 2 ಪವರ್ 3ಅನ್ನೇ ಬರೀತಿದ್ದೀನಿ. ಇಲ್ಲಿ 3 ಪವರ್ 1 ಕಾಮನ್ ಇದೆ, 3 ಪವರ್ 1ಅನ್ನು ಬರೀತಿದ್ದೀನಿ. ಓಕೆ, 5 ಪವರ್ 1 ಇದೆ, 5 ಪವರ್ 1ಅನ್ನೇ ಬರೀತೀನಿ. ಒಂದು ವೇಳೆ ಇಲ್ಲೇನಾದರೂ 5 ಪ್ರೆಸೆಂಟ್ ಇತ್ತು, 5 ಸ್ಕ್ವಯರ್ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, 5 ಎರಡರಲ್ಲೂ ಇದೆ,
ಕಾಮನ್ ಇದ್ರೂ ಇಲ್ಲ ಅಂದ್ರೂ ಎಲ್ಲ ನಂಬರ್ಸ್ಗಳನ್ನು ನೀವು ಬರೀಬೇಕು. ಎಲ್ ಸಿ ಎಮ್ ಅಲ್ಲಿ ಇಲ್ಲಿರೋ ನಂಬರ್ಸ್ಗಳನ್ನು ಬರೀಬೇಕು, ಇಲ್ಲಿರೋ ನಂಬರ್ಸ್ಗಳನ್ನು ಬರೀಬೇಕು. ಓಕೆ, ಒಂದು ವೇಳೆ ಎರಡರಲ್ಲೂ ಕಾಮನ್ ಇದ್ದು ಅವುಗಳ ಎಕ್ಸ್ಪೋನೆಂಟ್ ಬೇರೆ ಬೇರೆ ಇದ್ದರೆ ಆವಾಗ ನೀವು ಹೈಯೆಸ್ಟ್ ಎಕ್ಸ್ಪೋನೆಂಟನ್ನು ಚೂಸ್ ಮಾಡಬೇಕು. ಓಕೆ, 5 ಸ್ಕ್ವೇರನ್ನು ಇಲ್ಲಿ ಬರೀಬೇಕಾಗತ್ತೆ. ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಈಗೇನಾಗುತ್ತೆ, ವ್ಯಾಲ್ಯೂ ಏನು ಬರುತ್ತೆ ನೋಡಿ, 2 ಕ್ಯೂಬ್ ಈಸ್ 8, 3 ಪವರ್ 1 ಈಸ್ 3 ಇಂಟು 5. ಹೌದಾ? ಸೊ 8 3 ಝಾ 24, 24 5 ಝಾ ಮಾಡಿದರೆ ಎಷ್ಟು ಬರುತ್ತೆ? 5 4 ಝಾ 20, 5 2 ಝಾ 10 ಪ್ಲಸ್ 2 ಈಸ್ 120. ಸೊ ಹಾಗಿದ್ರೆ ನಿಮಗೆ ಏನು ಬಂತು? ಎಲ್ ಸಿ ಎಮ್ ಏನು ಬಂತು? 120 ಬಂತು. ಹೆಚ್ ಸಿ ಎಫ್ ಏನು ಬಂತು? 24 ಬಂತು. ಅರ್ಥ ಆಯ್ತಾ? ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡನ್ನು ಬಳಸಿ ಹೆಚ್ ಸಿ ಎಫ್ ಎಲ್ ಸಿ ಎಮ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರಿನಾ? ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಾವು ನಮ್ಮ ಕ್ಲಾಸ್ 10ಲ್ಲಿ ಇರ್ತಕ್ಕಂಥ ಬೇಸಿಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಕಡೆಗೆ ಇವಾಗ ಹೆಜ್ಜೆ ಹಾಕೋಣ. ಎಲ್ಲ ತಿಳ್ಕೊಂಡ್ವಿ. ಪ್ರೈಮ್ ನಂಬರ್ಸ್ ಅಂದರೆ ಏನು, ಕಾಂಪೋಸಿಟ್ ಅಂದರೆ ಏನು, ನಂಬರ್ ಸಿಸ್ಟಮ್ ಅಂದರೆ ಏನು, ರಿಯಲ್ ನಂಬರ್ಸ್ ಅಂದರೆ ಏನು, ಹೌದಾ, ಹೆಚ್ ಸಿ ಎಫ್ ಅಂದರೆ ಏನು, ಎಲ್ ಸಿ ಎಮ್ ಅಂದರೆ ಏನು, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂದರೆ ಏನು ಅನ್ನೋದನ್ನು ಕೂಡ ತಿಳ್ಕೊಂಡ್ಬಿಟ್ವಿ. ಈಗ ಹಾಗಿದ್ರೆ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ನಮಗೆ ನೀರು ಕುಡಿದಷ್ಟು ಸುಲಭ ಆಗುತ್ತೆ. ಓಕೆ, ಸೊ ಏನು ಹೇಳುತ್ತೆ ಈ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಂದರೆ, ಎವರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಫ್ಯಾಕ್ಟ್ರೈಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ and this factorization is unique apart from the order in which the prime factors occur. ತುಂಬ ಸಿಂಪಲ್. ಏನು ಹೇಳ್ತಿದ್ದಾರೆ ಅಂದರೆ, ಎವ್ರಿ ಕಂಪೋಸಿಟ್ ನಂಬರ್ ಅಂದರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಯಾವುದೇ ಕಂಪೋಸಿಟ್ ನಂಬರನ್ನು ನೀವು ತಗೊಂಡ್ರೂ ಕೂಡ ಆ ಒಂದು ಕಂಪೋಸಿಟ್ ನಂಬರನ್ನು ನಾವು ಹೆಂಗೆ ಬರಿಬೋದಂತೆ, ಅಕಾರ್ಡಿಂಗ್ ಟು ದಿಸ್ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ನಾವು ಯಾವ ರೀತಿ ಬರಿಬಹುದಂತೆ, ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ರಿಟನ್ ಆಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಎಕ್ಸಾಂಪಲ್ ತಗೊಳ್ಳೋದಾದರೆ, ಸೇ ಫಾರ್ ಎಕ್ಸಾಂಪಲ್ 24 ಇದೆ ಅಂತ ಇಟ್ಕೊಳ್ಳಿ. ಈಗಿನ ನೋಡಿದ್ವಿ 24ಅನ್ನು ನೀವು ಹೆಂಗೆ ಬರಿಬಹುದು, 24ಅನ್ನು ನೀವು ಹೇಗೆ ಬರಿಬಹುದು ನೋಡಿ. 24ನ ಹೇಗೆ ಬರಿತೀರಾ? 2 ಇಂಟು 2 ಇಂಟು 2 ಇಂಟು 3, ಕರೆಕ್ಟ್ ಅಲ್ವಾ? ರೈಟ್. ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೀರಿ ಅಂದರೆ 2 ಇಂಟು 2 ಇಂಟು 2 ಇಂಟು 3. ಇವೆಲ್ಲ ಏನು? ಪ್ರೈಮ್ ನಂಬರ್ಸ್ಗಳು, ಪ್ರೈಮ್ ನಂಬರ್ಸ್ಗಳ ಪ್ರಾಡಕ್ಟ್ಗಳು, ಹೌದಾ? ನಾನು 24ಅನ್ನು ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೆದಿದ್ದೀನಿ. ಸೊ ಇದನ್ನೇ ನಮ್ಮ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಕೂಡ ಹೇಳ್ತಿದೆ. ಓಕೆ, ತುಂಬ ಸಿಂಪಲ್ ಕಾನ್ಸೆಪ್ಟ್. ಆಲ್ ರೈಟ್. ಯಾವುದೇ ಕಂಪೋಸಿಟ್ ನಂಬರನ್ನು ನೀವು ತಗೋಬಹುದು, ಯಾವುದೇ ಕಂಪೋಸಿಟ್ ನಂಬರ್. ರಿಮೆಂಬರ್ ದಿಸ್, ಅವರು ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದ್ದಾರೆ ಕಂಪೋಸಿಟ್ ನಂಬರ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಅಂತ. ಆಲ್ ರೈಟ್. ಓಕೆ, ಸೊ ನೀವು ಯಾವುದೇ ಬೇರೆ ನಂಬರನ್ನು ನೀವು ತಗೋಬಹುದು. 6 ಇಸ್ ಎ ಕಂಪೋಸಿಟ್ ನಂಬರ್. ಎಸ್, 6 ಇಸ್ ಎ ಕಂಪೋಸಿಟ್ ನಂಬರ್. ಹೆಂಗೆ ಬರೀಬಹುದು? ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೀಬಹುದಾ? ಬರೀಬಹುದು. 2 ಇಂಟು 3, 2 3 ಝಾ 6, ಹೌದಾ? 2 ಇಂಟು 3 ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೆದಿದ್ದೀನಿ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆ ಅಲ್ಲ? ಆಲ್ ರೈಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅವರ್ ಫಂಡಾಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ಓಕೆ, ಸೊ ಹಾಗಿದ್ರೆ ಈಗ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಇಷ್ಟೊತ್ತು ನಾನು ನಿಮಗೆ ಕಲಿಸ್ಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅಂದರೆ ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಅಂಡ್ ಡೂ ದಿಸ್. ಓಕೆ, ನೀವು ಹೆಚ್ ಸಿ ಎಫ್ ಹಾಗೆ ಎಲ್ ಸಿ ಎಮ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದ್ರದ್ದು? 6 ಹಾಗೆ 20 ಏನಿದೆಯಲ್ಲ ಇದ್ರದ್ದು. ಓಕೆ, ಯೂಸಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ಓಕೆ, ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಉತ್ತರವನ್ನು ಹಾಕಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರ್ತಕ್ಕಂಥ ಕ್ವಶನ್ ಇದು, ಬೇರೆ ಯಾವುದೂ ಅಲ್ಲ. ಆಲ್ ರೈಟ್. ಇಸ್ ದಿಸ್ ಕ್ಲಿಯರ್? ಫೈನ್. ಸೊ ಹಾಗಿದ್ರೆ ಈಗ ನಾವು ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ನೋಟ್ ಇದೆ, ಇದನ್ನು ಮರೆಯೋ ಹಾಗೆ ಇಲ್ಲ ಯಾವುದೇ ಕಾರಣಕ್ಕೂ. ಏನದು ನೋಟ್ ಅಂದರೆ, ಫಾರ್ ಎನಿ 2 ಪಾಸಿಟಿವ್ ಇಂಟಿಜರ್ಸ್ ಎ ಆ್ಯಂಡ್ ಬಿ, HCF of A and B into LCM of A and B will be always equal to A cross B. ಏನು ಹೇಳ್ತಿದ್ದೀರಾ ಮ್ಯಾಮ್? ಅರ್ಥ ಆಗ್ತಿಲ್ವಲ್ಲ? ಅರ್ಥ ಆಗ್ತಿಲ್ಲ ಮ್ಯಾಮ್, ಏನು ಹೇಳ್ತಿದ್ದೀರಾ? ಈಗ ನೋಡಿ, ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನಮಗೆ ಇಲ್ಲಿ 2 ವ್ಯಾಲ್ಯೂ ಇದೆ, 120 ಹಾಗೆ 24 ಇದೆ, ಕರೆಕ್ಟ್ ಅಲ್ವಾ?
120 ಹಾಗೆ 24 ಇದೆ. ಓಕೆ, ಅದನ್ನೇ ಇಲ್ಲಿ ತಗೊಂಡ್ಬರ್ತೀನಿ. 120 ಹಾಗೆ 24 ಇದೇನಿದು, ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ? 120 is representing A, 24 is representing B. For any two positive integers A and B, let me consider this as A, this as B. ಓಕೆ, ಈ ನೋಟ್ ಏನು ಹೇಳ್ತಿದೆ ನಮಗೆ ಅಂದರೆ HCF ಆಫ್ ದಿಸ್ A and B. ವಾಟ್ ಈಸ್ HCF ಆಫ್ ದಿಸ್ A and B? ಏನು ಬಂತು ನಮಗೆ? HCF ಏನು ಬಂತು ನೋಡ್ರೋ, ಏನು ಬಂತು? HCF ನಮಗೆ 24 ಬಂದದ, ಕರೆಕ್ಟ್ ಅಲ್ವಾ? ಹಾಂ, ವಾಟ್ ಅಬೌಟ್ LCM ಆಫ್ ದಿಸ್ A and B? 120 ಬಂದಿದೆ. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಓಕೆ, ಸೊ ನಾವು 120 ಏನಿದೆ ಅಲ್ಲ, 120 ಹಾಗೆ 24 ಏನಿದೆ ಅಲ್ಲ, ಇದರ HCF ಏನು ಬಂದಿದೆ ನಮಗೆ? ಏನು ಬಂತು ನಮಗೆ? HCF ಈಸ್ ನಥಿಂಗ್ ಬಟ್ 24. ಓಕೆ, ದಿಸ್ ಈಸ್ ನಥಿಂಗ್ ಬಟ್ HCF ಆಫ್ 120 ಆ್ಯಂಡ್ 24. ಹೌದಾ? ವಾಟ್ ಅಬೌಟ್ LCM ಹಿಯರ್? LCM ಆಫ್ 120 ಹಾಗೆ 24. ಏನು ಬಂತು ನಮಗೆ? LCM ಇಲ್ಲಿ 120 ಬಂದಿದೆ. ಹೌದಾ? ಈಗ ಇವೆರಡರ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದಿಸ್ A and B. ಓಕೆ, ಅರ್ಥ ಆಗ್ತಿದೆನಾ? ಇವೆರಡರ ಪ್ರಾಡಕ್ಟ್, ಓಕೆ, ಬೇಸಿಕಲಿ ಇವೆರಡರ ಪ್ರಾಡಕ್ಟ್ ನಮಗೆ ಏನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ? ವಾಟ್ ದೇ ಆರ್ ಟೆಲ್ಲಿಂಗ್? ದೇ ಆರ್ ಟೆಲ್ಲಿಂಗ್ ಏನು ಬರುತ್ತೆ ಅಂತ ಹೇಳ್ತಿದ್ದಾರೆ? ಪ್ರಾಡಕ್ಟ್ ಆಫ್ 120 ಇಂಟು 24 ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ಅರ್ಥ ಆಗ್ತಿದೆನಾ? ಸೊ ಐ ಬಿಲೀವ್ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಈಗ ನೋಡಿ, ಬೇಸಿಕಲಿ ಇಲ್ಲೇನಿದೆ ನಮಗೆ ಕ್ವೆಶನಲ್ಲಿ? A ವ್ಯಾಲ್ಯೂ 120 ಇದೆ, B ವ್ಯಾಲ್ಯೂ 24 ಇದೆ, ಕರೆಕ್ಟ್ ಅಲ್ವಾ? ಸೊ A ಮತ್ತು B ವ್ಯಾಲ್ಯೂಗಳನ್ನು ನಾವಿಲ್ಲಿ ಬರೆಯೋಣ. ಇರಿ ಒಂದು ನಿಮಿಷ. ಸೊ A ವ್ಯಾಲ್ಯೂ ಎಷ್ಟು? 120, B ವ್ಯಾಲ್ಯೂ ಎಷ್ಟು? 24. ಬರ್ಕೊಂಡ್ಬಿಟ್ವಾ ಆಸ್ ಇಟ್ ಈಸ್? ಈಗ HCF ಆಫ್ A ಆ್ಯಂಡ್ B, HCF ಆಫ್ A ಏನು? 120, B ಏನು? 24. HCF ಏನು ಬಂದಿದೆ? 24 ಬಂದಿದೆ. ಹೌದಾ? ವಾಟ್ ಅಬೌಟ್ LCM? LCM ಏನು ಬಂದಿದೆ? 120 ಬಂದಿದೆ. ಹೌದಾ? ಈಗ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಬಹುದು. ಅದೇನು ಅಂದರೆ, ನಾವೇನು 2 ವ್ಯಾಲ್ಯೂ ತೊಗೊಂಡಿದ್ವಲ್ಲ, ಅದೇ 2 ವ್ಯಾಲ್ಯೂಗಳೇ ವಾಪಸ್ ನಮಗೆ HCF ಮತ್ತು LCM ಆಗಿ ಬಂದಿದೆ, ಕರೆಕ್ಟ್ ಅಲ್ವಾ ಮ್ಯಾಮ್? ಮತ್ತೆ ಎಲ್ಲಾದರೂ ಏನಾದರೂ ತಪ್ಪು ಮಾಡಿರಾ ನೋಡ್ರಿ ಮ್ಯಾಮ್ ಒಂದ್ಸಲ. ಇಲ್ಲ, ಕರೆಕ್ಟಾಗೇ ಇದೆ, ಹೆದರಬೇಡ್ರಿ, ಕರೆಕ್ಟಾಗೇ ಇದೆ. ಸೊ ಈ ಕೇಸಲ್ಲಿ ಆ ರೀತಿ ವಾಪಸ್ ಬಂದಿದೆ. 24, 120 ನಮ್ಮ ಅದೃಷ್ಟಕ್ಕೆ ಅದೇ ವಾಪಸ್ ಬಂದಿದೆ. ಎಲ್ಲ ಕ್ವೆಶನ್ಗಳಲ್ಲಿ, ಎಲ್ಲ ಕೇಸ್ಗಳಲ್ಲೂ ಇದೇ ರೀತಿ ಇರಲ್ಲ. ಅರ್ಥ ಆಯ್ತಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಓಕೆ, ಸೊ ಇಲ್ಲಿ HCF ಅಗೇನ್ 24 ಬಂದಿದೆ, LCM 120 ಬಂದಿದೆ, ರೈಟ್? ಬೇರೆ ಯಾವುದೇ ರೀತಿ ಕ್ವೆಶನನ್ನು ತೊಗೊಂಡ್ರು ಇದೇ ರೀತಿ ಬರುತ್ತಾ ಅಂದರೆ ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಓಕೆ, ಫೈನ್. ಸೊ ಈಗ ಇಲ್ಲಿ 24 ಇಂಟು 120 ಏನು? HCF ಹಾಗೆ LCM ಆಫ್ ಅವರ್ 120 ಆ್ಯಂಡ್ 24. ಓಕೆ, ದ ಇಂಟಿಜರ್ಸ್ ವಿಚ್ ವಿ ಹ್ಯಾವ್ ಟೇಕನ್ ಹಿಯರ್. ಸರಿ, ಸೊ 24 ಇಂಟು 120 ಮಾಡಿದರೆ ಎಷ್ಟು ಬರುತ್ತೆ? ಫಸ್ಟು 0 ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡ್ತೀನಿ. 12 4s 48, 12 2s 24 ಪ್ಲಸ್ 4 ಈಸ್ 28. ಹೌದಾ? ಈ ಕಡೆಗೂ ನೋ ಡೌಟ್, ಯಾಕಂದರೆ ಸೇಮ್ ವ್ಯಾಲ್ಯೂನೇ ಇಲ್ಲಿ ಇರೋದ್ರಿಂದ ನಿಮಗೆ ಬರೋದು 2880. ಕರೆಕ್ಟ್ ಅಲ್ವಾ? ಕ್ರಾಸ್ ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಫೈನ್. ಸೊ ಎರಡೂ ಕೂಡ ಈಕ್ವಲ್ ಬಂದಿದೆ. ಇಲ್ಲಿ ನೀವು ನೆನಪಿಡಬೇಕಾಗಿರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯಾವುದಾದ್ರೂ 2 ಪಾಸಿಟಿವ್ ಇಂಟೀಜರ್ಸ್ಗಳು ಇತ್ತು ಅಂದರೆ ಆ 2 ಪಾಸಿಟಿವ್ ಇಂಟೀಜರ್ಸ್ಗಳ HCF ಹಾಗೆ ಅವೆರಡರ LCM, ಅವೆರಡನ್ನ ಪ್ರಾಡಕ್ಟ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದೇ ವ್ಯಾಲ್ಯೂ ಆ 2 ಪಾಸಿಟಿವ್ ಇಂಟೀಜರ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರುತ್ತೆ. ಅದನ್ನು ಈ ಒಂದು ಪಾಯಿಂಟ್ ಇಂದ ನಾವು ಅರ್ಥ ಮಾಡ್ಕೊಳ್ತಿದ್ದೀವಿ. ಓಕೆ, ಇಸ್ ದಿಸ್ ಕ್ಲಿಯರ್? ಆಲ್ ರೈಟ್. ಸೊ ಹಾಗಿದ್ರೆ ಈಗ ಕೆಲವೊಂದು ಸಿಂಪಲ್ ಕ್ವೆಶನ್ ನೋಡೋಣ. ಇದ್ರ ಮೇಲೆ ಬರೋವಂಥದ್ದು 1 ಮಾರ್ಕ್ ಕ್ವೆಶನ್ ಕೂಡ ಕೇಳ್ತಾರೆ HCF LCM ಮೇಲೆ. ಬಂದಿದೆ ಈ ಮುಂಚೆ, ಮಾಡ್ಬೋದಲ್ಲ ಈಸಿಯಾಗಿ. LCM ಆಫ್ 2 and 3 ಏನು? LCM ಆಫ್ 2 and 3 ವಿಚ್ ಈಸ್ ನಥಿಂಗ್ ಬಟ್ 6 ಅಲ್ವಾ, ರೈಟ್? ಸೊ 2 and 3 ಅನ್ನು ನೀವು ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೋದು ಅಗೇನ್, ರೈಟ್? ಸೊ 2 ಮತ್ತು 3 ಅನ್ನು ನೀವಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ ಡೈರೆಕ್ಟಾಗೆ ಇಲ್ಲಿ ಬರೆಯೋಣ.
ಎಲ್ ಸಿ ಎಮ್ ತೆಗಿಯೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ ಸಿ ಎಮ್ ಆಲ್ರೆಡಿ ತೆಗಿತಿರ್ತೀರ, ಬೇರೆ ಬೇರೆ ಚಾಪ್ಟರ್ಸ್ಗಳಲ್ಲಿ ಆಲ್ರೆಡಿ ಯೂಸ್ ಮಾಡಿರ್ತೀರ. ಕರೆಕ್ಟ್ ಅಲ್ವಾ? ಎಲ್ ಸಿ ಎಮ್ ನಿಮಗೆ ಹೊಸ್ತಲ್ಲ. ಆದರೆ ಎಲ್ ಸಿ ಎಮ್ನ ಸುಮ್ಮನೆ ತೆಗಿತಿರ್ತೀವಿ, ಆದರೆ ಅದರ ಏನಂತ ಹೇಳ್ತೀವಿ, ಎಲ್ ಸಿ ಎಮ್ ಯಾಕೆ ಯೂಸ್ ಮಾಡ್ತೀವಿ, ಅದರ ಅರ್ಥ ಏನು, ಇನ್ನೊಂದು ಮತ್ತೊಂದು ಬೇಸಿಕನ್ನು ನಾವಿಲ್ಲಿ ಇವತ್ತು ಅರ್ಥ ಮಾಡ್ಕೊಂಡ್ವಿ. ಹೌದಾ? ಕಲ್ತಿರ್ತೀರ, ತುಂಬ ಜನ ಗೊತ್ತಿರುತ್ತೆ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಇವತ್ತು ನೀವು ತಿಳ್ಕೊಂಡ್ರಿ. ರೈಟ್? ಸೊ ಎಲ್ ಸಿ ಎಮ್ ಆಫ್ 2 and 3 ಇಸ್ ನಥಿಂಗ್ ಬಟ್, ನೋಡಿ 2 1s are 2, 3 ಆಸ್ ಇಟ್ ಈಸ್ ಬರೀರಿ. ಹೌದಾ? ದೆನ್ 3 ತಗೊತೀನಿ ಅಗೇನ್, ಇಲ್ಲಿ 3 ಅನ್ನು ತಗೊಳ್ತೀನಿ, 1 ಆಸ್ ಇಟ್ ಈಸ್ ಬರೀರಿ, 3 1s are 3. ಸೊ ಹಾಗಿದ್ರೆ ಈ 2 and 3 ಏನಿದೆ ಅಲ್ಲ, 2 and 3 ಇವೆರಡನ್ನ ನಾವು ಪ್ರಾಡಕ್ಟ್ ಆಫ್, ಬೇಸಿಕಲಿ ದೇ ಆರ್ ಪ್ರೈಮ್ ನಂಬರ್ಸ್. ಸೊ 2 into 3 ಪ್ರಾಡಕ್ಟ್ ಆಫ್ ಪ್ರೈಮ್ ಅಲ್ಲಿ ಬರೆದಾಗ ಯು ವಿಲ್ ಗೆಟ್ 6. ತುಂಬ ಸಿಂಪಲ್. ರೈಟ್? ಸೊ ಎಲ್ ಸಿ ಎಮ್ ಆಫ್ 2 and 3 ಇಸ್ ನಥಿಂಗ್ ಬಟ್ 6. ಆಲ್ ರೈಟ್? ಸೊ ಈಗ ಹೆಚ್ ಸಿ ಎಫ್ ಆಫ್ 5 square into 2 ಹಾಗೆ 2 power 5 into 5 ಇಸ್ ವಾಟ್ ಅಂತ ಕೇಳ್ತಿದ್ದಾರೆ. ತುಂಬ ಸಿಂಪಲ್ ಆಗಿರುವಂಥದ್ದು ಕ್ವೆಶನ್. ನೋಡಿ, ಫಸ್ಟ್ ಆಫ್ ಆಲ್ 5 square into 2 ಇದೆ ಅಲ್ಲ, ಅದನ್ನ ಹಾಗೆ ಬರೀತೀನಿ. ಓಕೆ, ಇದನ್ನು ಆಸ್ ಇಟ್ ಈಸ್ ಬರೆದೆ. ಈಗ ಇದನ್ನು ಬರೆಯೋಣ. ದಟ್ ಈಸ್ 2 power 5 into 5. ಓಕೆ, ಆಲ್ ರೈಟ್. ಸರಿ, ಈಗ 5 square ಅಂದರೆ ಎಷ್ಟು? 25 into 2 ಆಸ್ ಇಟ್ ಈಸ್ ಬರೀತಿದ್ದೀನಿ. 25 2s are 50. ಓಕೆ, 2 power 5 ಅಂದರೆ ಎಷ್ಟು ಬರುತ್ತೆ? 32 ಬರುತ್ತೆ. ಕರೆಕ್ಟ್ ಅಲ್ವಾ? 2 power 5 ಅಂದರೆ 32 ಇಂಟು 5 ಅನ್ನು ಬರೀತೀನಿ. 32 into 5 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ? 5 2s are 10, 5 3s are 15, ಪ್ಲಸ್ 1 is 16, 160 ಬರುತ್ತೆ. ರೈಟ್? ಹಾಗಿದ್ರೆ 160 ಏನಿದೆ ಅಲ್ಲ, ಅದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ ನಮಗೆ 2 into 2 into 2 into 2 into 2 into 5 ಬರುತ್ತೆ ಅನ್ನೋದು. ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಯಾವುದ್ರದ್ದು? 160ದು. ಇನ್ ದ ಸೇಮ್ ವೇ 50 ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ 5 into 5 into 2 ಬರುತ್ತೆ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಈಗ ನಮ್ಮ ಕೆಲಸ ಏನು? ಇವೆರಡರದ್ದು ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡೋದು. ಗಾಟ್ ಇಟ್? ಸರಿ, ಏನು ಮಾಡ್ತೀರಾ? ಹೆಚ್ ಸಿ ಎಫ್ ಹೆಂಗೆ ಫೈಂಡ್ ಔಟ್ ಮಾಡೋದು ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿನಿ. ಹೌದಾ? ಎರಡು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ಗಳನ್ನು ಅಬ್ಸರ್ವ್ ಮಾಡ್ತೀರಾ. ಎರಡು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ಗಳಲ್ಲಿ ಕಾಮನ್ ಫ್ಯಾಕ್ಟರ್ ಇವೆಲ್ಲ ಏನು? 5 2 2 5 ಇವೆಲ್ಲ ಏನು? ಫ್ಯಾಕ್ಟರ್ಸ್ಗಳು. ಕರೆಕ್ಟ್ ಅಲ್ವಾ? ಸೊ ಕಾಮನ್ ಫ್ಯಾಕ್ಟರ್ಸ್ಗಳು ಏನೇನಿದೆ ಅದನ್ನ ಬರ್ಕೋಬೇಕು. ಎರಡರಲ್ಲೂ ಇರಬೇಕದು. ಇಲ್ಲಿನೂ ಇರಬೇಕು. ರಿಮೆಂಬರ್, ಅಂತಹ ವ್ಯಾಲ್ಯೂಸ್ಗಳನ್ನ ಮಾತ್ರ ಬರೀಬೇಕು. ಎಲ್ ಸಿ ಎಮ್ ಬರೀಬೇಕಾದ್ರೆ ಹಂಗಿರಲ್ಲ. ಇರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನ ಬರ್ಕೊಂತ ಹೋಗ್ಬಿಡ್ತೀವಿ. ಆದರೆ ಹೆಚ್ ಸಿ ಎಫ್ ಅಲ್ಲಿ ಹಂಗಲ್ಲ, ಎರಡರಲ್ಲೂ ಕಾಮನ್ ಇರಬೇಕು. ಸೊ ಇಲ್ಲಿನೂ 5 ಇದೆ, ಇಲ್ಲಿನೂ 5 ಇದೆ, ಹಾಗಿದ್ರೆ 5 ಬರೀರಿ. 2 ಇಲ್ಲಿನೂ ಇದೆ, ಹಾಗಿದ್ರೆ 2 ಅನ್ನು ಕೂಡ ಬರೆಯೋಣ. ಓಕೆ, ಅಥವಾ 2 into 5 ಅಂತಲೂ ಬರೀಬಹುದು, ನಿಮ್ಮ ಇಷ್ಟ, ಎರಡು ಒಂದೇ. ಸೊ 2 into 5. ಓಕೆ, ಸರಿ. ಈಗ ನೆಕ್ಸ್ಟ್ ಕೆಲಸ ಏನು? ಎಕ್ಸ್ಪೋನೆಂಟನ್ನು ಚೆಕ್ ಮಾಡೋದು. ಎಕ್ಸ್ಪೋನೆಂಟ್ ಯಾವ ರೀತಿ ಇರಬೇಕು? ಈಗ 2 power 1 ಇದೆ, 2 power 5 ಇದೆ. ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಎಕ್ಸಾಕ್ಟ್ಲಿ 2 power 1 ಅನ್ನು ಸೆಲೆಕ್ಟ್ ಮಾಡ್ತೀರಾ. ಕಾಮನ್ ಫ್ಯಾಕ್ಟರ್ ವಿತ್ ಲೀಸ್ಟ್ ಎಕ್ಸ್ಪೋನೆಂಟ್ ಇರೋದೇ ನಮ್ಮ ಹೆಚ್ ಸಿ ಎಫ್ ಅಲ್ಲಿ ಬರುತ್ತೆ. ರಿಮೆಂಬರ್ ದಿಸ್. ಓಕೆ, ಇನ್ನು 5 ಕಡೆಗೆ ಹೋದರೆ ಇಲ್ಲಿ 5 power 1, ಇಲ್ಲಿ 5 square ಇದೆ. ಯಾವುದನ್ನು ತಗೊಳ್ತೀರಾ? 5 power 1 ಅನ್ನು ತಗೊಳ್ತೀರಾ. ಹೌದಾ? ಸೊ ದಿಸ್ ವಿಲ್ ಗಿವ್ಸ್ ಯು 10. 2 into 5 is 10. 10 ಇದೆನಾ? ಇಲ್ಲ. ಆದರೆ 2 into 5 ಅಂತೂ ಇದೆನಾ? ರೈಟ್. ಸೊ ಹಾಗಿದ್ರೆ ಆಪ್ಷನ್ ಎ 2 into 5 ಇಸ್ ದ ರೈಟ್ ಸೊಲ್ಯೂಷನ್. ಗಾಟ್ ಇಟ್? ಕ್ಲಿಯರ್ ಅಲ್ಲ? ಸರಿ. ಸೊ ಹಾಗಿದ್ರೆ ಈಗ ನಾವು ನಮ್ಮ ಮುಂದಿನ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ. ಮುಂದಿನ ಕಾನ್ಸೆಪ್ಟ್ ಯಾವುದು? ರಿವಿಸಿಟಿಂಗ್ ಇರ್ಯಾಷನಲ್ ನಂಬರ್ಸ್. ಇರ್ಯಾಷನಲ್ ನಂಬರ್ಸನ್ನು ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಹೌದಾ? ಇರ್ಯಾಷನಲ್ ನಂಬರ್ಸ್ಗಳು ಯಾವ್ದ್ಯಾವುದು? √2 ಆಗಿರಬಹುದು, √3 ಆಗಿರಬಹುದು, √5 ಆಗಿರಬಹುದು, ಪೈ ಆಗಿರಬಹುದು. ಇವೆಲ್ಲ ಏನು? ಇರ್ಯಾಷನಲ್ಸ್. ಇದನ್ನು ಇನ್ನೊಮ್ಮೆ ರಿವಿಸಿಟ್ ಮಾಡೋದು. ಓಕೆ, ಅವ್ರ ಮನೆಗೆ ಭೇಟಿ ಕೊಡೋದು. ಓಕೆ, ಸೊ ಏನು ಮಾಡ್ತಿದ್ದೀವಿ ಇಲ್ಲಿ ಬೇಸಿಕಲಿ ಅಂದರೆ, ನೋಡಿ, ಈ ಒಂದು ಕಾನ್ಸೆಪ್ಟ್ನ ಮೇಲೆ ನಿಮಗೆ ಒಂದು ಫಿಕ್ಸ್ಡ್ ಕ್ವೆಶನ್ ಖಂಡಿತ ಬರುತ್ತೆ. ಅದೇನೋ? ಪ್ರೂವ್ ದಟ್
root 3 is a irrational number. Prove that root 5 is an irrational number. Prove that root 2 is an irrational number. ಒಂದು ಕ್ವೆಶನ್ ಫಿಕ್ಸ್ಡ್ ಬಂದೇ ಬರುತ್ತೆ, ಬರೆದಿಟ್ಕೊಂಡ್ಬಿಡ್ರಿ. ರೂಟ್ 2 ಆದರೂ ಆಗಿರ್ಬೋದು, ರೂಟ್ 3 ಆಗಿರ್ಬೋದು, ರೂಟ್ 5 ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಗೆಟಿಂಗ್ ಇಟ್? ಓಕೆ. ಸೊ ಹಾಗಿದ್ರೆ ನಾವು ಅದನ್ನು ಪ್ರೂವ್ ಮಾಡೋದಕ್ಕಿಂತ ಮುಂಚೆ ಅದ್ರ ಮೇಲೆ ಒಂದು ಥೇರಮ್ ಇದೆ, ಆ ಥೇರಮನ್ನು ನಾವು ನೋಡಿ ಪ್ರೂವ್ ಮಾಡೋಣ. ಓಕೆ. ಆ ಥೇರಮ್ ಏನು ಹೇಳ್ತಿದೆ ಅಂತ ಅಂದರೆ, ಲೆಟ್ ಪಿ ಬಿ ಅ ಪ್ರೈಮ್ ನಂಬರ್. ಯಾವುದೋ ಒಂದು ಪ್ರೈಮ್ ನಂಬರ್ ಇದೆ ಅಂತೆ ಪಿ. ಇಫ್ ಪಿ ಡಿವೈಡ್ಸ್ ಎ ಸ್ಕ್ವಯರ್ ದೆನ್ ಪಿ ಡಿವೈಡ್ಸ್ ಎ ವೇರ್ ಎ ಇಸ್ ಎ ಪಾಸಿಟಿವ್ ಇಂಟಿಜರ್. ಏನು ಹೇಳ್ತಿದ್ದಾರೆ ನೋಡಿ. ನಮಗೊಂದು ವಿಷಯ ಗೊತ್ತು. ಏನು ಗೊತ್ತು? ಒಂದು ನಂಬರ್ ಇದೆ ಅಂದರೆ ಆ ನಂಬರನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೀಬಹುದು ಅನ್ನೋದು ನಮಗೆ ಗೊತ್ತು. ಹೌದಾ? ಫಂಡಾಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್ ಏನಿದೆ ಅಲ್ಲ, ಬೇಸಿಕಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಫಂಡಾಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್ಗೆ ಇನ್ನೊಂದು ಹೆಸರಿದೆ, ಅದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಎಸ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಈ ಮುಂಚೆನೂ ಕಲಿತಿದ್ವಿ ನಾವು. ಆ ಕಾನ್ಸೆಪ್ಟನ್ನೇ ಇಲ್ಲಿ ಇನ್ನೊಂದು ರೀತಿ ಹೆಸರು ಚೇಂಜ್ ಮಾಡಿಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಫಂಡಾಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್. ಯು ಗಾಟ್ ಇಟ್? ಓಕೆ. ಸೊ ಈಗ ಫಂಡಾಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕಲ್ಲಿ ಯಾವ ರೀತಿ ಒಂದು ನಂಬರನ್ನು ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೀತಿದ್ವೋ ಹಾಗೆ ಅದೇ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ. ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಪಾಸಿಟಿವ್ ಇಂಟೀಜರ್ ಇದೆ, ದಟ್ ಈಸ್ ಎ ಅಂತ ಅಂದ್ಕೊಳ್ರಿ. ಓಕೆ. ಈ ಎ ಏನಿದೆ ಅಲ್ಲ, ಪಾಸಿಟಿವ್ ಇಂಟೀಜರ್ ಇದೆ, ಒಂದು ಪಾಸಿಟಿವ್ ಇಂಟೀಜರ್ ಇದೆ ಎ. ಇದನ್ನು ನಾನು ಹಿಂಗೆ ಬರಿತೀನಿ, ದಟ್ ಈಸ್ P1 ಇಂಟು P2 ಇಂಟು P3 ಇಂಟು ಡ್ಯಾಶ್ 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 ಅಪ್ ಟು Pn. ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ನಾನು ಈ ಒಂದು ಪಾಸಿಟಿವ್ ಇಂಟೀಜರ್ ಅನ್ನ ಬರಿತೀನಿ. ಓಕೆ. ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರಿತೀನಿ P1 P2 P3 P4 ಅಪ್ ಟು Pn. ಇದರಲ್ಲಿ ಒಂದು ನಂಬರ್ ಇದೆ, ಪ್ರೈಮ್ ನಂಬರ್ ಇದೆ, ದಟ್ ಈಸ್ P ಅಂತ ಅಸ್ಯೂಮ್ ಮಾಡ್ರಿ. ಓಕೆ. ಈಗ ಅಗೇನ್ ಲೆಟ್ ಮಿ ಕನ್ಸಿಡರ್ ಎ ಸ್ಕ್ವಯರ್ ಹಿಯರ್. Let me consider a square here. So P1 square, so basically P1 into P2 into P3 into dash 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 up to Pn. Okay. ಈ ಕಡೆಗೆ again P1 into P2 into P3 into dash 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 up to Pn. Okay. ಏನಿದು? a square ಅಂದ್ರೆ ಏನು? a into a. ಅದೇ ರೀತಿ ಇಫ್ ಎ ಇಸ್ P1 ಇಂಟು P2 ಇಂಟು P3 ಇಂಟು Pn ಅಂದರೆ ಎ ಸ್ಕ್ವಯರ್ ಏನಾಗಬೇಕು? ಇದನ್ನೇ 2 ಸಲ ಬರೀಬೇಕು. ಬರ್ದೆ. ಆಲ್ ರೈಟ್. ನೋಡಿ, ಈ ಥೇರಮ್ ಏನು ಹೇಳ್ತಿದೆ ಅಂದರೆ, ಲೆಟ್ ಪಿ ಬಿ ಅ ಪ್ರೈಮ್ ನಂಬರ್. ಇದರಲ್ಲಿ ಸಮ್ ಪ್ರೈಮ್ ನಂಬರ್ ಇದೆ ಅಂತೆ ಪಿ. ಓಕೆ. ಇವೆಲ್ಲ ಏನು ಪ್ರೈಮ್ ನಂಬರನ್ನೇ ರೆಪ್ರೆಸೆಂಟ್ ಮಾಡ್ತಿರೋದು. ಇದರಲ್ಲಿ ಒಂದು ವ್ಯಾಲ್ಯೂ ಪ್ರೈಮ್ ನಂಬರ್ ಇದೆ ಪಿ ಅಂತ, ಅದ್ರ ಹೆಸರು. ಆ ಪಿ ಇಟ್ ಡಿವೈಡ್ಸ್ ಎ ಸ್ಕ್ವಯರ್ ಅಂತ ಹೇಳ್ತಿದ್ದಾರೆ. ಪಿ ಏನ್ ಮಾಡ್ತಿದೆ ಅಂದ್ರೆ ಎ ಸ್ಕ್ವಯರ್ ಅನ್ನ ಡಿವೈಡ್ ಮಾಡ್ತಿದೆ ಅಂತ. ಹಾಗಿದ್ರೆ ದೆನ್ ದಟ್ ಪಿ ಶುಡ್ ಆಲ್ಸೋ ಡಿವೈಡ್ ದಟ್ ಎ. ಮ್ಯಾಮ್ ಅರ್ಥ ಆಗ್ತಿಲ್ಲ ಏನು ಹೇಳ್ತಿದ್ದೀರಾ ಅಂತ. ಸೊ ನೋಡಿ, ಬೇಸಿಕಲಿ ಲೆಟ್ ಮಿ ಕನ್ಸಿಡರ್ ಸಮ್ ಎ ಸ್ಕ್ವಯರ್. ಎ ವ್ಯಾಲ್ಯೂ ಏನು ತಗೊಳ್ಳೋಣ ಇಲ್ಲಿ ಅಂದರೆ, ಎ ಇಸ್ ಈಕ್ವಲ್ ಟು ಏನು ತಗೊಳ್ಳೋಣ? 5 ತಗೊಳ್ಳೋಣ. ಓಕೆ. ಎ ಇಸ್ ಈಕ್ವಲ್ ಟು ಬೇಡ 25 ತಗೊಳ್ಳೋಣ. ಬೆಸ್ಟ್ 25. ಎ ಇಸ್ ಸಮ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತಿದಾರಲ್ಲಪ್ಪ, ಎ ನಾನು 25 ತಗೊಳ್ತೀನಿ. ಓಕೆ. ಸೊ ಈಗ ಎ ಸ್ಕ್ವಯರ್ ಏನಾಗುತ್ತೆ? 25 ಸ್ಕ್ವಯರ್ ಆಗುತ್ತೆ. ಹೌದಾ? 25 ಸ್ಕ್ವಯರ್ ಆಗುತ್ತೆ. ಒಂದು ನಿಮಿಷ. 25 ಸ್ಕ್ವಯರ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 625. Now, let me consider some prime number. ಯಾವುದಾದ್ರೂ ಒಂದು ಪ್ರೈಮ್ ನಂಬರ್ ಅನ್ನು ತಗೊಳ್ಳೋಣ. ಸೊ ಲೆಟ್ ಮಿ ಕನ್ಸಿಡರ್ ಸಮ್ ಪ್ರೈಮ್ ನಂಬರ್ ದಟ್ ಈಸ್ 5. ಓಕೆ. ಈ 5 ನಮ್ಮ ಎ ಸ್ಕ್ವಯರ್ ಯಾವುದು? 625. ಈ 5 625 ಅನ್ನು ಡಿವೈಡ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಹೌದಾ? 625 ಡಿವೈಡೆಡ್ ಬೈ 5 ಮಾಡ್ರಿ, ಬರುತ್ತಾ? ಖಂಡಿತ ಬರುತ್ತೆ. ಹಾಗಿದ್ರೆ ಈ 625 ಹೆಂಗೆ ಬಂತು? 25 ವಿಚ್ ಇಸ್ ನಥಿಂಗ್ ಬಟ್ ಎ. ಈ ಎ ಸ್ಕ್ವಯರ್ ಇಂದ 625 ಬಂತು.
ಈ ಎ ಸ್ಕ್ವಯರನ್ನು ನಮ್ಮ ಪಿ ಪ್ರೈಮ್ ನಂಬರ್ ಡಿವೈಡ್ ಮಾಡ್ತಿದೆ ಅಂತ ಅಂದರೆ ಖಂಡಿತ ಈ ಎ ಅನ್ನು ಕೂಡ ಈ 5 ಡಿವೈಡ್ ಮಾಡಬೇಕು, ಮಾಡುತ್ತೆ ಅಂತ ಹೇಳಿ ಇದು ಹೇಳ್ತಿದೆ. ಯಾವುದು? ಥೇರಮ್. ನೋಡ್ರಿ ಒಂದ್ಸಲ, ಈ 25 5 ನಮ್ಮ ಪ್ರೈಮ್ ನಂಬರ್ 5 ಡಿವೈಡ್ ಮಾಡುತ್ತಾ? ಮಾಡುತ್ತೆ. 5 1s 5 5s. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಸೊ ಇದನ್ನೇ ನಮಗೆ ಇಲ್ಲಿ ಥೇರಮ್ ಹೇಳ್ತಿರೋದು. ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಒಂದು ವ್ಯಾಲ್ಯೂ, ಒಂದು ಪಾಸಿಟಿವ್ ಇಂಟೀಜರ್ ಇದೆ, ಅದರ ಸ್ಕ್ವಯರನ್ನು ಯಾವುದಾದ್ರೂ ಒಂದು ಪ್ರೈಮ್ ನಂಬರ್ ಡಿವೈಡ್ ಮಾಡ್ತಿದೆ ಅಂದರೆ ದೆನ್ ಅಫ್ಕೋರ್ಸ್ ಆ ವ್ಯಾಲ್ಯೂ ಏನಿದೆಯಲ್ಲ ಎ ಅನ್ನುವಂತಹ ಪಾಸಿಟಿವ್ ಇಂಟೀಜರ್, ಅದನ್ನು ಕೂಡ ನಮ್ಮ ಪ್ರೈಮ್ ನಂಬರ್ ಡಿವೈಡ್ ಮಾಡಲೇಬೇಕು ಅನ್ನೋದು ಈ ಥೇರಮ್ ಹೇಳ್ತಿದೆ. ಯಾಕೆ ಈ ಥೇರಮ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಿದ್ದೀವಿ ಅಂದರೆ ಈ ಥೇರಮನ್ನು ನೆಕ್ಸ್ಟ್ ಪ್ರೂವಿಂಗ್ ಪಾರ್ಟಲ್ಲಿ ಅಪ್ಲೈ ಮಾಡ್ಕೊಳ್ತೀವಿ, ಹಾಗಾಗಿ ಈ ಥೇರಮ್ನ ನೋಡೋದಷ್ಟೇ. ಗೆಟಿಂಗ್ ಇಟ್? ಸೊ ಈಗ ನಾವು ಇಂಪಾರ್ಟೆಂಟ್ ಕ್ವೆಶನ್ನ ಕಡೆಗೆ ಬಂದಿದ್ದೀವಿ. ಖಂಡಿತವಾಗ್ಲೂ ಕೇಳುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದು. √5 ಆಗಿರ್ಬೋದು, √3 ಆಗಿರ್ಬೋದು, √2 ಆಗಿರಬಹುದು, ಯಾವುದಾದ್ರೂ ಆಗಿರಬಹುದು, ಅಂತೂ ಕೇಳ್ತಾರೆ ನಿಮಗೆ ಪ್ರೂವ್ ದ್ಯಾಟ್ √5 ಈಸ್ ಆನ್ ಇರ್ರಾಷನಲ್ ನಂಬರ್. ಓಕೆ, ಸೊ ಏನು ಹೇಳ್ತಿದ್ದಾರೆ? √5 ಒಂದು ಇರ್ರಾಷನಲ್ ನಂಬರ್ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕಂತೆ. ಸರಿ, ಹೆಂಗೆ ಪ್ರೂವ್ ಮಾಡೋದು? ಹೌ ಟು ಡೂ ಇಟ್? ಸೊ ನಾನೇನು ಮಾಡ್ತೀನಿ, ಇದು ಇರ್ರಾಷನಲ್ ಅಂತ ಪ್ರೂವ್ ಮಾಡಬೇಕಲ್ಲಪ್ಪ, ಮೊದಲು ಇದನ್ನು ರ್ಯಾಷನಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಅವ್ರೇನು ಕೊಟ್ಟರೆ ಅದಕ್ಕೆ ಕಾಂಟ್ರಡಿಕ್ಟರಿ ಆಗಿ, ಅದಕ್ಕೆ ವಿರುದ್ಧವಾಗಿ ನಾನು ಅಸಂಪ್ಷನ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ಬರೀತೀನಿ ಅದನ್ನೇ, ಬೈ ಕಾಂಟ್ರಡಿಕ್ಟರಿ ಮೆಥಡ್, ಕಾಂಟ್ರಡಿಕ್ಟರಿ ಮೆಥಡ್. ಕಾಂಟ್ರಡಿಕ್ಟರಿ ಅಂದ್ರೇನು? ವಿರುದ್ಧವಾಗಿ. ಅವ್ರೇನು ಕೊಟ್ಟಾರಲ್ಲ ಅದಕ್ಕೆ ವಿರುದ್ಧವಾಗಿ ಅಸಂಪ್ಷನ್ ಮಾಡ್ಕೊಳ್ಳೋಣ. ದಟ್ ಈಸ್ √5 is a rational number. Okay, fine. √5 is a rational number. rational number ಅಂತ ಅಂದಮೇಲೆ ಅದನ್ನು ನಾವು p/q ಫಾರ್ಮೆಟಲ್ಲಿ ಬರಿಬೋದಲ್ಲ. ಓಕೆ, ಸೊ ನಾನು ಹಾಗಿದ್ರೆ ಇಲ್ಲಿ ಬರಿತೀನಿ, therefore √5 is equal to a/b. ಈ a/b ಗಳು ಏನಪ್ಪ ಅಂದರೆ ಇಲ್ಲಿ ಬರೆಯೋಣ, ವೇರ್ a and b are co-prime numbers. Okay, a and b are co-prime numbers where b should not be equal to 0. ಏನು co-prime numbers ಅಂದರೆ? co-prime numbers ಅಂದರೆ ಎ ಮತ್ತು ಬಿಗಳು ಎರಡಕ್ಕೂ ಕೂಡ ಕಾಮನ್ ಫ್ಯಾಕ್ಟರ್ ಆಗಿ 1 ಇರಬೇಕು. ಅಂದರೆ ಸೇ ಫಾರ್ ಎಕ್ಸಾಂಪಲ್ 3/8 ಇದೆ. ಇವೆರಡು ಏನು ಕೋಪ್ರೈಮಾ? ಹೌದು. ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ ಬಿಕಾಸ್ 3 ಹಾಗೆ 8ಅನ್ನು ಕಾಮನ್ ಆಗಿ ಯಾವುದಾದ್ರೂ ಒಂದು ಫ್ಯಾಕ್ಟರ್ ಡಿವೈಡ್ ಮಾಡುತ್ತೆ ಅಂತ ಆದರೆ ಅದು 1 ಮಾತ್ರ, ಬೇರೆ ಯಾವುದೂ ಇಲ್ಲ. ಅದರ್ ದೆನ್ 1 ಯಾವುದೂ ಇಲ್ಲ. ಅವೆರಡಕ್ಕೂ ಕೂಡ ಕಾಮನ್ ಫ್ಯಾಕ್ಟರ್ ಯಾವುದು ಅಂದರೆ ಅದು 1 ಮಾತ್ರ. ಈಗ 2/6 ಇದೆ ಅಂತ ಇಟ್ಕೊಳ್ಳಿ. 2 ಹಾಗೆ 6 ಕೋಪ್ರೈಮಾ? ಅಲ್ಲ, ಬಿಕಾಸ್ 2 1s 2 3s 6. ಹೌದಾ? 2 ಅನ್ನುವಂತಹ ಒಂದು ವ್ಯಾಲ್ಯೂ, ಒಂದು ಫ್ಯಾಕ್ಟರ್ ಇವೆರಡನ್ನ ಕಾಮನ್ ಆಗಿ ಡಿವೈಡ್ ಮಾಡುತ್ತೆ. 2 1s 2 3s 6. 2 ಇಂದ ಇವೆರಡು ಡಿವೈಡ್ ಆಗ್ತಿದೆ, ಕ್ಯಾನ್ಸಲ್ ಆಗಬಾರ್ದು. ಈ ಎರಡು ವ್ಯಾಲ್ಯೂಸ್ಗಳು ಕ್ಯಾನ್ಸಲ್ ಆಗಲೇಬಾರ್ದು. ಓಕೆ, ಯಾಕೆಂದ್ರೆ ಅವುಗಳಿಗೆ ಕಾಮನ್ ಫ್ಯಾಕ್ಟರ್ 1 ಮಾತ್ರ ಇರಬೇಕಪ್ಪ. 1 ಬಿಟ್ಟರೆ ಬೇರೆ ಯಾವುದು ಕಾಮನ್ ಆಗಿ ಇರಬಾರ್ದು. ಅಂಥ ವ್ಯಾಲ್ಯೂಸ್ಗಳನ್ನು ನಾವು ಕೋಪ್ರೈಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಎ ಮತ್ತು ಬಿಗಳು ಇಲ್ಲಿ ಏನಿದಾವೆ ಅಂದರೆ ಕೋಪ್ರೈಮ್ ವ್ಯಾಲ್ಯೂಸ್ಗಳು ಆಗಿವೆ ಅಂತೆ. ಸರಿ, ಓಕೆ. ಈಗ ನಾನೇನು ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ √5b is equal to √5b is equal to a. ಏನು ಮಾಡಿದೆ, ಬಿ ಅನ್ನು ಈ ಕಡೆ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ. √5 into b ವಿಚ್ ಇಸ್ ನಥಿಂಗ್ ಬಟ್ a ವಿಚ್ ಇಸ್ ಈಕ್ವಲ್ ಟು a. ಆಲ್ ರೈಟ್, ಅರ್ಥ ಆಗ್ತಿದೆ ಅಲ್ಲ? ಸರಿ, ಸೊ ಈಗ ಇದನ್ನು LHS ತಗೊಳ್ಳಿ. a is equal to √5b. ಇಲ್ಲಾಂದರೆ ತೊಂದರೆ ಇಲ್ಲ, ನಡೆಯುತ್ತೆ. ಹಾಗೆ ಬರೆದ್ರೂ ಏನೂ ತೊಂದರೆ ಇಲ್ಲ. ಓಕೆ, ಆಲ್ ರೈಟ್, ಹಾಗೆ ಇರಲಿ ಬಿಡ್ರಿ. √5 into b is equal to a ಅಂತ ಬರೆದ್ವಿ. ಮುಂದೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, √5 ಆಗಿರ್ಬೋದು, √3 ಆಗಿರ್ಬೋದು, √2 ಆಗಿರ್ಬೋದು, ಯಾವುದಾದ್ರೂ ಕೊಡಬಹುದು.
ಎಲ್ಲದಕ್ಕೂ ಸೇಮ್ ಮೆಥಡ್ ಇರುತ್ತೆ. ಸೊ ಒಂದನ್ನು ಪರ್ಫೆಕ್ಟಾಗಿ ಕಲ್ತ್ರೆ ಬಾಕಿ ಎಲ್ಲ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕಲೀರಿ ಅಷ್ಟೇ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಇಲ್ಲಿ ಅಂದರೆ ಸ್ಕ್ವಯರ್ ಮಾಡ್ತೀರಾ. ಸೊ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಆಲ್ ರೈಟ್. ಸೊ ಏನು ಬರುತ್ತೆ ನಮಗೆ ಸ್ಕ್ವಯರ್ ಮಾಡಿದಾಗ? ದಟ್ ಈಸ್ √5 into b whole square which is equal to a square. ಕರೆಕ್ಟ್ ಅಲ್ಲ? ರೈಟ್. ಸೊ ಇಲ್ಲೇನಿದೆ √5 into b ಇದೆ ವಿಚ್ ಇಸ್ ಈಕ್ವಲ್ ಟು ಎ. ಸೊ LHS RHS ಎರಡೂ ಕಡೆಯಲ್ಲೂ ಸ್ಕ್ವಯರ್ ಮಾಡ್ತಿದ್ದೀವಿ. ಸೊ ಸ್ಕ್ವಯರ್ ಮಾಡಿದಾಗ ಏನು ಬರುತ್ತೆ ಬೇಸಿಕಲಿ ನೋಡಿ, √5 whole square into b square is equal to a square. ಕರೆಕ್ಟ್ ಅಲ್ವಾ? ಇದೇ ಬರೋದು. ಇಲ್ಲಿ ಸ್ಕ್ವಯರ್ ಹಾಗೆ ಸ್ಕ್ವಯರ್ ರೂಟ್ಗಳು ಕ್ಯಾನ್ಸಲ್ ಆದಾಗ, ಬೇಸಿಕಲಿ ಎರಡೂ ಕಡೆ ಸ್ಕ್ವಯರ್ ಕ್ಯಾನ್ಸಲ್ ಆದಾಗ ಇಲ್ಲಿ ಉಳಿಯೋದೇನು 5 into b square ಇಲ್ಲಿ ಉಳಿಯುತ್ತೆ. ಸೊ 5b square is equal to a square. ಕರೆಕ್ಟಾ? ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ 5b square is equal to a square ನಮಗೆ ಸಿಕ್ಕಿರುವಂಥ ಈಕ್ವೇಷನ್. ಈ ಈಕ್ವೇಷನಿಂದ ನಾವೇನನ್ನ ಅರ್ಥ ಮಾಡ್ಕೋಬಹುದು ಇವಾಗ ಅಂದರೆ ನೋಡಿ, ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 5 into 25 ಇದೆ ಅಂತ ಇಟ್ಕೊಳ್ಳಿ. 5 into 5 square ಇದೆ ಸಮ್ ವ್ಯಾಲ್ಯೂ. ಓಕೆ, ವಾಟ್ ಈಸ್ 5 square? ವಿಚ್ ಈಸ್ ನಥಿಂಗ್ ಬಟ್ 25. ಓಕೆ, ಆಲ್ ರೈಟ್. ಸೊ 25 5s are 125. ಓಕೆ, ಸೊ ಈಗ ಇದೇನಿದೆಲ್ಲ 25 ವಿಚ್ ಇಸ್ ನಥಿಂಗ್ ಬಟ್ 5 square. ಓಕೆ, ಸೊ 5 ಸ್ಕ್ವಯರ್ನ ಜೊತೆಗೆ ನಾನು 5ಅನ್ನು ಮಲ್ಟಿಪ್ಲೈ ಮಾಡಿದೆ ಸಚ್ ದಟ್ 5 square is 25. 25 5s are 125 ಬಂತು. ಫೈನ್. ಈಗ ಈ 125 ಏನಿದೆ ಅಲ್ಲ ಇದನ್ನ ನಾನು ಸ್ಕ್ವಯರ್ ಮಾಡಿದೆ ಅಂತ ಇಟ್ಕೊಳ್ಳಿ. ನೀವು ಬೇಕಿದ್ರೆ ಮಾಡಿ ನೋಡಬಹುದು. 125ಅನ್ನು ಸ್ಕ್ವಯರ್ ಮಾಡಿದೆ. ಈ ಸ್ಕ್ವಯರ್ ಮಾಡಿದಾಗ ಬರುವಂಥ ವ್ಯಾಲ್ಯೂ ಏನಿದೆ ಅಲ್ಲ ಅದನ್ನ 5 ಡಿವೈಡ್ ಮಾಡುತ್ತಾ ನೋಡ್ರಿ ಒಂದ್ಸಲ. ಖಂಡಿತ ಡಿವೈಡ್ ಮಾಡುತ್ತೆ. ಓಕೆ, 125 ಸ್ಕ್ವಯರ್ ವ್ಯಾಲ್ಯೂ ಏನು ಬರುತ್ತಲ್ಲ ಅದನ್ನ ನಮ್ಮ 5 ಡಿವೈಡ್ ಮಾಡುತ್ತೆ ಅಂತ ಅಂದಮೇಲೆ ಅಫ್ಕೋರ್ಸ್ 125 ವಿಚ್ ಇಸ್ ನಥಿಂಗ್ ಬಟ್ ಎ ಅಂತ ಕನ್ಸಿಡರ್ ಮಾಡೋಣ 125ಅನ್ನು. ಈ 125ಅನ್ನು ಕೂಡ ನಮ್ಮ 5 ಡಿವೈಡ್ ಮಾಡುತ್ತಾ ನೋಡ್ರಿ ಒಂದ್ಸಲ. 125ಅನ್ನು 5 ಡಿವೈಡ್ ಮಾಡುತ್ತೆ. ಅದೇನ ಇಲ್ಲಿ ಮಲ್ಟಿಪಲ್ ಇರೋದು. 25 into 5 ಮಾಡಿದಾಗ 125 ಬಂದಿರೋದು. ಅಗೇನ್ ಈ 125ಅನ್ನು 5ಇಂದ ನೀವು ಡಿವೈಡ್ ಮಾಡಿದ್ರೆ 25 ವಾಪಸ್ ಬರುತ್ತೆ. ನಿಜ ಅಲ್ವಾ? ಕರೆಕ್ಟ್ ಅಲ್ವಾ? ನಾನೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಇಫ್ ದಿಸ್ 5 ಕ್ಯಾನ್ ಡಿವೈಡ್ a square, ದೆನ್ 5 ಕ್ಯಾನ್ ಆಲ್ಸೋ ಡಿವೈಡ್ ದಿಸ್ a. ಅರ್ಥ ಆಗ್ತಿದೆನಾ? ಆ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಹೊರಟಿರೋದು. ಓಕೆ, ನಾವು ಇವಾಗ ತಾನೇ ಥೇರಮನ್ನು ಕಲ್ತ್ವಿ, ಹೌದಾ? ಈ ಥೇರಮ್ನ ಪ್ರಕಾರ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವಯರ್ ದೆನ್ ಪಿ ಆಲ್ಸೋ ಡಿವೈಡ್ಸ್ ಎ ಅಂತ ಹೇಳ್ತಿದ್ರಲ್ಲ, ಈ ಕಾನ್ಸೆಪ್ಟನ್ನು ಇವಾಗ ನಾವು ಇಲ್ಲಿ ಅಪ್ಲೈ ಮಾಡ್ತಿದ್ದೀವಿ. ಓಕೆ, ಸೊ 5b square is equal to a square ಇದೆ. ಸೊ ಇಲ್ಲಿ ಐ ಶಲ್ ಸೇ, ಫ್ರಮ್ ದಿಸ್ ಇಕ್ವೇಷನ್ ಐ ಶಲ್ ಸೇ, ಓಕೆ, ಏನಂತ ಹೇಳಬಹುದು? ವಿ ಶಲ್ ಟೇಕ್ ದಿಸ್ ಆಸ್ ಇಕ್ವೇಷನ್ 1. ಓಕೆ, ಸೊ in equation 1, okay, if 5 divides a square, then 5 also divides a. ಅರ್ಥ ಆಯ್ತಾ ನಾ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ? ಫೈನ್. ಅಂದರೆ ಈ 5 ಏನಿದೆ ಅಲ್ಲ ಇದು ಏನು ಡಿವೈಡ್ ಮಾಡುತ್ತೆ, ಎ ಸ್ಕ್ವಯರ್ ಅನ್ನು ಕೂಡ ಡಿವೈಡ್ ಮಾಡುತ್ತೆ. ಓಕೆ, ಈಗ ಇಲ್ಲಿ ತನಕ ಒಂದು ಸ್ಟೆಪ್ ಆಯಿತು, ಹೌದಾ? ಇಲ್ಲಿ ತನಕ ಒಂದು ಸ್ಟೆಪ್ ಆಯ್ತು. ಏನು ಮಾಡಿದ್ವಿ? √5ಅನ್ನು ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಹಾಗಾಗಿ ಫಸ್ಟ್ ನಾವೇನು ಮಾಡಿದ್ವಿ, ಅದನ್ನು ರ್ಯಾಷನಲ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡ್ವಿ. ಓಕೆ, ಸೊ √5 is a rational number ಅಂತ ಹೇಳಿ ಅಸ್ಯೂಮ್ ಮಾಡಿದಾಗ we know that rational number can be written in a by b format. So √5 is equal to a by b ಅಂತ ಬರ್ಕೊಂಡ್ವಿ, where a and b are co-primes ಅಂತ ಹೇಳಿ ತಗೊಂಡ್ವಿ. co-primes ಅಂದ್ರೆ ಆಲ್ರೆಡಿ ಹೇಳಿದೆ,
ನ್ಯೂಮರೇಟರ್ ಡಿನೋಮಿನೇಟರ್ಗಳ ಕಾಮನ್ ಫ್ಯಾಕ್ಟರ್ 1 ಆಗಿರಬೇಕು. ಬೇರೆ ಯಾವುದೇ ವ್ಯಾಲ್ಯೂ 1 ಅನ್ನ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಕೂಡ ಕಾಮನ್ ಆಗಿ ಇವೆರಡನ್ನ ಡಿವೈಡ್ ಮಾಡೋ ಹಾಗೆ ಇರಬಾರ್ದು. ಫೈನ್. ಓಕೆ, ಸೊ ನೆಕ್ಸ್ಟ್ ನಾನೇನು ಮಾಡಿದೆ, √5 ಅನ್ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡೆ. √5 × b = a ಬಂತು. ಇದನ್ನ ನಾವೇನು ಮಾಡಿದ್ವಿ, ನೆಕ್ಸ್ಟು ಸ್ಕ್ವಯರ್ ಮಾಡ್ಕೊಂಡ್ವಿ. ಹೌದಾ? ಸ್ಕ್ವಯರ್ ಮಾಡ್ಕೊಂಡಾಗ ನಮಗೆ ಈ ಒಂದು ಇಕ್ವೇಶನ್ ಬಂತು. ಈ ಇಕ್ವೇಶನ್ ಇಂದ ನಮಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಇಫ್ 5 ಡಿವೈಡ್ಸ್ a² ದೆನ್ 5 ಆಲ್ಸೋ ಡಿವೈಡ್ಸ್ a ಅನ್ನೋದು ಅರ್ಥ ಆಯಿತು. ನಾವು ಈಗ ನೆಕ್ಸ್ಟ್ ನಾನು ಅಸ್ಯೂಮ್ ಮಾಡ್ತೀನಿ. ಲೆಟ್ಸ್ ಅಸ್ಯೂಮ್ ಆ್ಯಂಡ್ ಟೇಕ್ some positive integer ಏನದು k. ಓಕೆ, ಸಮ್ ಪಾಸಿಟಿವ್ ಇಂಟಿಜರ್ k. ಈಗ ನಾನು ಏನಂತ ಬರೀತೀನಿ, ಈ k ಅನ್ನ ಏನು ಮಾಡ್ತೀನಪ್ಪ ಅಂದರೆ ನಮ್ಮ b ಜಾಗದಲ್ಲಿ ಇಡ್ತೀನಿ. ಓಕೆ, ದಟ್ ಈಸ್ 5k × a. ಏನು ಮಾಡಿದೆ ನಾನು, b ಜಾಗದಲ್ಲಿ, b² ಜಾಗದಲ್ಲಿ ಬೇಸಿಕಲಿ ಒಂದು ಪಾಸಿಟಿವ್ ಇಂಟಿಜರ್ನ ಅಸ್ಯೂಮ್ ಮಾಡಿದೆ, ದಟ್ ಈಸ್ k ಅಂತ. ಸೊ 5 × k = a ಅನ್ನುವಂಥ ಒಂದು ಇಕ್ವೇಶನ್ ಅನ್ನು ಈಗ ಬರ್ಕೊಂಡ್ವಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಸೊ 5k = a ಏನಿದೆಯಲ್ಲ, ಈ ಒಂದು ಇಕ್ವೇಶನ್ ಅನ್ನು ನಾನು ಇವಾಗ ಸ್ಕ್ವಯರ್ ಮಾಡ್ತೀನಿ. ಸೊ ಸ್ಕ್ವಯರಿಂಗ್ ಅಗೇನ್ ಆನ್ ಬೋತ್ ಸೈಡ್ಸ್. ಏನು ಮಾಡ್ತಿದ್ದೀನಿ, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಸೊ ಸ್ಕ್ವಯರ್ ಮಾಡಿದಾಗ ಏನಾಗುತ್ತೆ, 5k ಹೋಲ್ ಸ್ಕ್ವಯರ್ = a² ಆಗುತ್ತೆ. ಹೌದಾ? 5k ಹೋಲ್ ಸ್ಕ್ವಯರ್ = a². ಸೊ 5² ಅಂದರೆ ಎಷ್ಟು, 25. ಸೊ 25k² = a². ಕರೆಕ್ಟ್ ಅಲ್ವಾ? 25k² = a². So let me consider this as equation 2. Okay? All right. ಸರಿ. ಈಗ listen here. a² ಅನ್ನುವಂಥ a²ಗೆ 5b² ಈಕ್ವಲ್ ಇದೆ ಅನ್ನೋದನ್ನ ಆಲ್ರೆಡಿ ಇಕ್ವೇಶನ್ 1 ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ಅಗೇನ್ a² ಬಂದಿದೆ. ಸೊ ಎರಡೂ ಸೈಡಲ್ಲೂ RHS ಈಕ್ವಲ್ ಇದೆ ಅಂದಮೇಲೆ ಅವೆರಡೂ ಇಕ್ವೇಶನ್ಗಳ LHS ಈಕ್ವಲ್ ಇರಬೇಕು. ಹೌದಾ? ಸೊ ನಾನೇನು ಮಾಡ್ತೀನಿ, a² ಜಾಗದಲ್ಲಿ, ಓಕೆ, ಇಲ್ಲಿ a² ವ್ಯಾಲ್ಯೂ ಏನಿದೆ, 5b² ಇದೆ, ಇದನ್ನು ತಂದು ಇಲ್ಲಿ ಹಾಕ್ಬಿಡ್ತೀನಿ. ಸೊ 25k² = a² ಜಾಗದಲ್ಲಿ 5b² ಅನ್ನು ನಾನು ಬರೀತೀನಿ. ಬರಿಬೋದಲ್ಲ ಹಿಂಗೆ? ಎಸ್. ಆಲ್ ರೈಟ್. ಓಕೆ, ಸೊ ನಾವು ನೋಡಿ, 5 1s 5 5s 25. ಉಳಿದಿದ್ದೇನು, 5k² which is equal to b². ಹೌದಾ? 5k² which is equal to b². ಆಲ್ ರೈಟ್. ಈಗ ನೋಡಿ, ಅಗೇನ್ ಸೇಮ್ ಕಾನ್ಸೆಪ್ಟನ್ನು ನಾವು ಅಪ್ಲೈ ಮಾಡ್ತೀವಿ. ಏನದು, 5ನ ಜೊತೆಗೆ ಇಲ್ಲಿ ನೋಡಿ ಇಲ್ಲೇನು ಕಾನ್ಸೆಪ್ಟನ್ನು ಅಪ್ಲೈ ಮಾಡಿದ್ವಿ, ಥೇರಮನ್ನು ಅಪ್ಲೈ ಮಾಡಿದ್ವಿ. ಹೌದಾ? ಏನು ಥೇರಮು, if 5 divides a², then 5 also divides a. In the same way, if 5 divides b², then this 5 should also divides b alva. So now so this is equation 3 anta tagolri. From equation 3, if 5 divides b², then 5 also divides b. ಹೌದಾ? ಓಕೆ, ಆಲ್ ರೈಟ್. ಸರಿ, ಇಷ್ಟು ನಮಗೆ ಇಲ್ಲಿ ತನಕ ಅರ್ಥ ಆಯಿತು. ಈಗ ನೋಡಿ, ನಮಗೆ ಬಿ ಇದೆ ಅಲ್ಲ, ಬಿ ಯಾವುದರಿಂದ ಡಿವೈಡ್ ಆಗ್ತಿದೆ, 5 ಇಂದ ಡಿವೈಡ್ ಆಗ್ತಿದೆ ಅಂತ ಗೊತ್ತಾಯಿತು. ಎ ಇದೆ ಅಲ್ಲ, ಈ ಎ ಯಾವುದರಿಂದ ಡಿವೈಡ್ ಆಗ್ತಿದೆ ಅಂತ ಗೊತ್ತಾಯಿತು, 5 ಇಂದನೇ ಡಿವೈಡ್ ಆಗ್ತಿದೆ ಅಂತ ಗೊತ್ತಾಯಿತು. ಅಂದರೆ ಎ ಮತ್ತು ಬಿಗಳು ಎರಡೂ ಕೂಡ 5 ಇಂದ ಡಿವೈಡ್ ಆಗ್ತಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಆದರೆ ನಾವು ಇಲ್ಲಿ ಅಸ್ಯೂಮ್ ಮಾಡಿರೋದೇನು, ಎ ಮತ್ತು ಬಿಗಳು ಎರಡೂ ಕೂಡ
ಕೋ ಪ್ರೈಮ್ ನಂಬರ್ಸ್ ಅಂತ ತಗೊಂಡಿದ್ವಿ ನಾವು. ಕರೆಕ್ಟ್ ಅಲ್ವಾ? ಎ ಮತ್ತು ಬಿಗಳು ಎರಡೂ ಕೂಡ ಕೋ ಪ್ರೈಮ್ ಅಂತ ತಗೊಂಡಾಗ, ಕೋ ಪ್ರೈಮ್ ಅಂದ್ರೆ ಏನು ಹೇಳಿದ್ದೆ? ಎ ಹಾಗೆ ಬಿ ಅನ್ನ ನಂಬರ್ 1 ಏನಿದೆಯಲ್ಲ ಆ ಒಂದು ಸಂಖ್ಯೆ, ಆ ಒಂದು ನಂಬರ್ ಬಿಟ್ಟು ಬೇರೆ ಯಾವುದೇ ನಂಬರ್ ಕಾಮನ್ ಆಗಿ ಡಿವೈಡ್ ಮಾಡಬಾರ್ದು. ಇಲ್ಲೇನಾಗ್ತಿದೆ? ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್? 5 ಅನ್ನುವಂತಹ ನಂಬರ್ ಎ ಮತ್ತು ಬಿಗಳನ್ನ ಕಾಮನ್ ಆಗಿ ಡಿವೈಡ್ ಮಾಡ್ತಿದೆ. ಹೌದಾ? ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನಮ್ಮ ಅಸಂಪ್ಷನ್ ಏನಾಯ್ತು? ತಪ್ಪಾಯ್ತು. ರೈಟ್. ನಾವೇನು ಅಸ್ಯೂಮ್ ಮಾಡಿದ್ವಿ? √5 ರ್ಯಾಷನಲ್ ಅಂತ ಹೇಳಿ ಅಸ್ಯೂಮ್ ಮಾಡಿ ಅದಕ್ಕೆ ಎ ಬೈ ಬಿ ಅನ್ನ ಬರ್ಕೊಂಡ್ವಿ, ಈಕ್ವೇಟ್ ಮಾಡ್ಕೊಂಡ್ವಿ. ಎ ಬೈ ಬಿ ಅಂದರೆ ರ್ಯಾಷನಲ್ ಫಾರ್ಮೇಟಲ್ಲಿ ಅದನ್ನು ಬರ್ಕೊಂಡ್ವಿ. ವೇರ್ ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ಸ್ ಅಂತ ತಗೊಂಡ್ವಿ. ಎ ಬೈ ಬಿ ಅಂದರೆ ಎ ಮತ್ತು ಬಿಗಳು ಕೋ ಪ್ರೈಮೂ ಅಲ್ಲ, ಹೌದಾ? √5 ರ್ಯಾಷನಲ್ಲು ಅಲ್ಲ, ಅದು ಇರ್ಯಾಷನಲ್ ಅನ್ನೋದು ಇವಾಗ ಅರ್ಥ ಆಯಿತು. ಅಂದರೆ ನಮ್ಮ ಅಸಂಪ್ಷನ್ ಕಂಪ್ಲೀಟಾಗಿ ರಾಂಗ್ ಆಗಿದೆ ಅಂತ. ಓಕೆ, ಸೊ ಹಾಗಿದ್ರೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಸೊ ಏನಂತ ಬರಿಬಹುದು? ಸೊ ಸಿನ್ಸ್ ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್, one second, since we assumed A and B are co-prime numbers, but both A and B are commonly divisible by 5. ಹೌದಾ? divisible by 5. So therefore our assumption is wrong. Also √5 is not a rational number. ಹೌದಾ? rational number. Hence √5 is an irrational number. ಅರ್ಥ ಆಗ್ತಿದೆನಾ? √5 is an irrational number. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಎವ್ರಿವನ್ ಈಸ್ ಗೆಟಿಂಗ್ ದಿಸ್. ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೌದಾ? ತುಂಬ ಸಿಂಪಲ್ ಆಗಿದೆ. ನೀವು ಯಾವುದೇ ರೀತಿ ಕ್ವೆಶನನ್ನು ಸಾಲ್ವ್ ಮಾಡಬೇಕಂದ್ರೂ ಕೂಡ ಇದೇ ಕಾನ್ಸೆಪ್ಟನ್ನೇ ಅಪ್ಲೈ ಮಾಡಬೇಕು. ಕ್ಲಿಯರ್? ಅರ್ಥ ಆಯ್ತಾ? √5 ಬದಲಾಗಿ √3 ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಹೌದಾ? ಆ ಜಾಗದಲ್ಲಿ ನೀವೇನು ಬರೀಬೇಕು? √5 ಜಾಗದಲ್ಲಿ √3 ಬರೀರಿ. √2 ಕೊಟ್ಟಿದ್ರ √2 ಬರೀರಿ. ಸೇಮ್ ಕಾನ್ಸೆಪ್ಟ್, ಸೇಮ್ ಮೆಥಡ್, ಸೇಮ್ ಪ್ರೊಸೀಜರ್. ಹೌದಾ? ಬಟ್ ಯು ನೀಡ್ ಟು ಚೇಂಜ್ ದ ವ್ಯಾಲ್ಯೂ ವಿಚ್ ಈಸ್ ಬೀಂಗ್ ಗಿವೆನ್ ಇನ್ ದ ಕ್ವೆಶನ್. ಅಷ್ಟೇ. ಓಕೆ, ಅರ್ಥ ಆಯ್ತಲ್ಲ? ಪ್ರೊಸೀಜರ್ ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಹಾಗಿದ್ರೆ ಇದರ ಮೇಲೆ ಇನ್ನೊಂದು ಕ್ವೆಶನನ್ನು ಸಾಲ್ವ್ ಮಾಡೋಣ. ಪ್ರೂವ್ ದ್ಯಾಟ್ 3 + √5 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ಈಗ ನಾನೇನು ಮಾಡ್ತೀನಿ? ಅಗೇನ್ ಸೇಮ್ by using contradictory method. ವಿರುದ್ಧವಾಗಿ. ಹೌದಾ? by contradictory method, let's assume 3 + √5 is a rational number. Okay? rational number. ಕ್ಲಿಯರ್? ಸೊ ಹಾಗಿದ್ರೆ ಇದು ರ್ಯಾಷನಲ್ ಅಂದಮೇಲೆ ಏನು ಮಾಡಬೇಕು? ಈ ಕೊಟ್ಟಿರುವಂತಹ ಈ ನಂಬರ್ಗಳನ್ನು ಎ ಬೈ ಬಿ ಜೊತೆಗೆ ಈಕ್ವೇಟ್ ಮಾಡ್ಕೋಬೇಕು. ಸೊ ದೇರ್ಫೋರ್ 3 + √5 is equal to A by B. ಸೇಮ್ ಪ್ರೊಸೀಜರ್, ಆಲ್ರೆಡಿ ಹೇಳಿದ್ನಲ್ಲ, ಅದೇ ಪ್ರೊಸೀಜರ್ ಫಾಲೋ ಆಗುತ್ತೆ. ವೇರ್ A and B are
co-prime numbers. and remember, ಯಾವುದೇ ಫ್ರಾಕ್ಷನ್ ಅಲ್ಲೂ ಕೂಡ ಡಿನೋಮಿನೇಟರ್ 0 ಆಗಬಾರ್ದು. ಓಕೆ, and also b should not be equal to 0. ಫೈನ್. ಓಕೆ, ಸರಿ. ಸೊ ಹಾಗಿದ್ರೆ ಈಗ ನಾನೇನು ಮಾಡಬಹುದು ಅಂತ ಅಂದರೆ √5 ಆಸ್ ಇಟ್ ಈಸ್ ಹಾಗೆ ಇಡ್ತೀನಿ, √5 ಹಾಗೆ ಇಟ್ಬಿಡ್ತೀನಿ. a/b ಅನ್ನು ಹಾಗೆ ಇಡ್ತೀನಿ. ಇಲ್ಲಿರ್ತಕ್ಕಂಥ 3 ಅನ್ನುವಂತಹ ವ್ಯಾಲ್ಯೂ ಏನಿದೆ ಅಲ್ಲ, 3 + √5 ಇರೋದು, ಈ 3 RHSಗೆ ಶಿಫ್ಟ್ ಮಾಡಿದಾಗ ಇದು -3 ಆಗುತ್ತೆ. ಗೆಟಿಂಗ್ ಇಟ್? 3 ನಾನೇನು ಮಾಡಿದೆ, RHSಗೆ ಶಿಫ್ಟ್ ಮಾಡಿದೆ, +3 ಇದ್ದಿದ್ದು -3 ಆಯಿತು. ಫೈನ್. ಓಕೆ, ಸೊ ಈಗ √5 ಇಸ್ ಈಕ್ವಲ್ ಟು, ನೋಡಿ a/b ಇಲ್ಲಿ ಏನು ಇಲ್ಲ ಅಂದರೆ ಕೆಳಗಡೆ ಡಿನೋಮಿನೇಟರ್ 1 ಇರುತ್ತೆ, ಹೌದಾ? ಸೊ a/b - 3/1. ಬೋತ್ ಫ್ರಾಕ್ಷನ್ಸ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಡಿನೋಮಿನೇಟರ್. ಡಿನೋಮಿನೇಟರ್ಗಳು ಡಿಫರೆಂಟ್ ಇದ್ದಾಗ ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಬೇಸಿಕಲಿ ವಾಟ್ ಯು ವಿಲ್ ಗೆಟ್ a - b × 3 is 3b ಡಿವೈಡೆಡ್ ಬೈ LCM ಇಲ್ಲಿ ತಗೋಬೇಕಾಗತ್ತೆ. LCM ಯಾವಾಗ ತಗೊಂತೀರಾ? ತುಂಬ ಜನಕ್ಕೆ LCM ಯಾವಾಗ ತಗೋಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ, ಹೌದಾ? ಬೇಸಿಕ್ ವಿಷಯಗಳೇ ಕನ್ಫ್ಯೂಷನ್ ಯಾವಾಗಲೂ ನಮಗೆ, ಕರೆಕ್ಟ್ ಅಲ್ವಾ? ಬಾಕಿ ಎಲ್ಲ ಮಾಡ್ತೀವಿ, ಬೇಸಿಕ್ ಅಂತ ಬಂದಾಗಲೇ ನಾವು ಬೇಸಿಕ್ ಲ್ಯಾಗ್ ಆದಾಗ ಎಲ್ಲಿ ಏನು ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಕೆಲವೊಬ್ಬರಿಗೆ LCM ತಗೊಳ್ಳೋದು ಡಿಫಿಕಲ್ಟಿ, LCM ಹೆಂಗೆ ತಗೊಳ್ಳೋದು? ಬಾಕಿ ಎಲ್ಲ ಮಾಡ್ತಿರ್ತಾರೆ, LCM ತಗೊಳ್ಳೋದು ಕಷ್ಟ, ಹೌದಾ? LCM ಎಲ್ಲಿ ತಗೋಬೇಕು ಅನ್ನೋದು ಇನ್ನೊಂದು ಕನ್ಫ್ಯೂಷನ್ ಕೆಲವೊಬ್ಬರಿಗೆ. ನೆನ್ಪಿಟ್ಕೊಳ್ಳಿ, LCMಗಳನ್ನು ನಾವು 2 ಫ್ರಾಕ್ಷನ್ಗಳಿರ್ತವೆ, 2 ಫ್ರಾಕ್ಷನ್ಗಳು, ಆ 2 ಫ್ರಾಕ್ಷನ್ಗಳನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ LCM ತಗೊಂತೀವಿ. ರಿಮೆಂಬರ್, ಓನ್ಲಿ ಫಾರ್ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ LCM ಅಪ್ಲೈ ಆಗುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಈ ಡಿನೋಮಿನೇಟರ್ಗಳು ಡಿಫ್ರೆಂಟ್ ಇದ್ದಾಗ ಮಾತ್ರ LCM ತಗೊಂತೀವಿ. ಇಲ್ಲ ಅಂದರೆ ಡಿನೋಮಿನೇಟರ್ ಸೇಮ್ ಇದೆ ಅಂದರೆ LCM ತಗೊಳ್ಳಲ್ಲ, ಡೈರೆಕ್ಟಾಗಿ ಫ್ರಾಕ್ಷನ್ಸ್ಗಳನ್ನು ಆ್ಯಡ್ ಮಾಡ್ತೀವಿ. ರಿಮೆಂಬರ್ ದಿಸ್. ಓಕೆ, ಇಫ್ ದ ಡಿನೋಮಿನೇಟರ್ಸ್ ಆರ್ ಡಿಫ್ರೆಂಟ್ ದೆನ್ ವಿ ಶುಡ್ ಟೇಕ್ LCM ಓನ್ಲಿ provided during addition and subtraction. Is this clear? Okay. So ಈಗ a minus a into 1 is a, 3 into b is 3b divided by LCM ಏನು, b into 1 is b. All right? ಇಷ್ಟು ಕ್ಲಿಯರ್ ಅಲ್ಲ ಎಲ್ರಿಗೂ? ಅರ್ಥ ಆಗಿದಲ್ಲ? ಸೊ ನಾನೇನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂದರೆ √5 ಹಾಗೆ b ಅನ್ನು ಓಕೆ ಕ್ರಾಸ್ ಮಲ್ಟಿಪ್ಲೈ ಮಾಡೋ ಅಗತ್ಯ ಇಲ್ಲ, ಹಾಗೆ ಇರಲಿ. ಯಾಕೆ ಅಂತ ಹೇಳ್ತೀನಿ. √5 is equal to ಏನಿದೆ, a - 3b ಡಿವೈಡೆಡ್ ಬೈ b. ಓಕೆ, ಸೊ ಈಗ ಬೇಸಿಕಲಿ a - 3b ಡಿವೈಡೆಡ್ ಬೈ b ಏನಿದೆ ಅಲ್ಲ, ಇಲ್ಲಿ b ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು, ನಾನು ಮಾಡಲ್ಲ. ಯಾಕೆ? ತುಂಬ ಸಿಂಪಲ್. ಇಲ್ಲಿ ನೋಡಿ, ಇದೇನಿದೆ ಅಲ್ಲ a ಮತ್ತು bಗಳು 3 ಜೊತೆ ಇಲ್ಲಿದೆ, ಹೌದಾ? a - 3b ಡಿವೈಡೆಡ್ ಬೈ b ಇದೆ. a ಮತ್ತು bಗಳು ಏನಂತ ಹೇಳಿದೆ? a ಮತ್ತು bಗಳನ್ನು ಏನಂತ ಹೇಳಿದೆ? ಕೋಪ್ರೈಮ್ ಅಂತ ಹೇಳಿದ್ದೆ, ಹೌದಾ? ಕೋಪ್ರೈಮ್ ನಂಬರ್ಸ್. ಇಟ್ ಮೀನ್ಸ್ ದೇ ಆರ್ ಪಾಸಿಟಿವ್ ನಂಬರ್ಸ್. ಓಕೆ, ಸೊ ಈ ಒಂದು ವ್ಯಾಲ್ಯೂಸ್ಗಳೇನಿದಾವಲ್ಲ, ಬೇಸಿಕಲಿ ಕೋಪ್ರೈಮ್ ನಂಬರ್ಸ್, ಇವುಗಳನ್ನು ಸಮ್ ವ್ಯಾಲ್ಯೂ ಯಾವುದಾದ್ರೂ ತಗೊಳ್ಳಿ, a ಸಮ್ ವ್ಯಾಲ್ಯೂ 2 ಅಂತ ತಗೊಳ್ರಿ, b ವ್ಯಾಲ್ಯೂ ಸಮ್ 3, 5 ಏನಾದರೂ ತಗೊಳ್ರಿ, ನಿಮ್ಮ ಇಷ್ಟ. ಓಕೆ, ಸೊ ಈಗ ಆ ವ್ಯಾಲ್ಯೂಗಳನ್ನು ನಾನಿಲ್ಲಿ ಹಾಕಿದಾಗ ನನಗೆ ಯಾವುದಾದ್ರೂ ಅಂಡರ್ ರೂಟಲ್ಲಿ ವ್ಯಾಲ್ಯೂ ಬರುತ್ತಾ? ಖಂಡಿತ ಬರಲ್ಲ. ಸಮ್ ವ್ಯಾಲ್ಯೂ ನಮಗೆ ಬರುತ್ತೆ, ಸಮ್ ಇಂಟೀಜರ್ ಬರಬಹುದು, ಹೌದಾ? ಸಮ್ ನ್ಯಾಚುರಲ್ ಹೋಲ್ ನಂಬರ್ ಈ ರೀತಿ ಬರಬಹುದು. ಎಲ್ಲಿ? ನ್ಯೂಮರೇಟರಲ್ಲಿ ಹಾಗೆ ಡಿನೋಮಿನೇಟರಲ್ಲಿ ಸಮ್ ವ್ಯಾಲ್ಯೂ ಬರುತ್ತೆ. ಇರ್ಯಾಷನಲ್ ನಂಬರ್ಸ್ ಅಂತೂ ಬರಲ್ಲ, ಹೌದಾ? ಅಂಡ್ ಮೋರ್ ಓವರ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಇದು a/b ಫಾರ್ಮೇಟಲ್ಲಿ ಇದೆ. a ಮತ್ತು bಗಳನ್ನು ಯಾವುದೇ ವ್ಯಾಲ್ಯೂ ಹಾಕಿದ್ರು ಅದರ್ ದೆನ್ 0, ಆಲ್ರೆಡಿ ಇಲ್ಲಿ ನಾನು ಮೆನ್ಷನ್ ಮಾಡಿಬಿಟ್ಟಿನಿ, b ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ. ಸೊ ತೊಂದರೆನೇ ಇಲ್ಲ, ನೀವು b ವ್ಯಾಲ್ಯೂ ಯಾವುದಾದ್ರೂ ಕೊಡ್ರಿ ಅದರ್ ದೆನ್ 0, a ವ್ಯಾಲ್ಯೂ ಯಾವುದಾದ್ರೂ ತಗೊಳ್ಳಿ. ಓಕೆ, ಸೊ ಅಂತೂ ನಿಮಗೆ ಸಮ್ ವ್ಯಾಲ್ಯೂ ಬರುತ್ತೆ ವಿಚ್ ಇಸ್ ಇನ್ a/b ಅಂದರೆ p/q ಫಾರ್ಮೇಟಲ್ಲಿ ಬರುತ್ತೆ. ಬಟ್ ವಿ ಆಲ್ರೆಡಿ ನೋ ದ್ಯಾಟ್ √5 is irrational ನಂಬರ್. ಪ್ರೂವ್ ಮಾಡಿದ್ವಿ ಆಲ್ರೆಡಿ, ಗೊತ್ತಾಗಿದೆ ನಮಗೆ. √5 is irrational ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಆದರೆ ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಗಳು ಎರಡೂ ಕೂಡ ರ್ಯಾಷನಲ್ ಅನ್ನು ಕೊಡುತ್ತೆ, ಹೌದಾ? ಕರೆಕ್ಟ್ ಅಲ್ವಾ?
ಎ ಮತ್ತು ಬಿಗಳಿಗೆ ಸಮ್ ವ್ಯಾಲ್ಯೂ ಹಾಕಿದಾಗ ವಿಚ್ ವಿಲ್ ಬಿ ಇನ್ P/Q ಫಾರ್ಮ್ಯಾಟ್ ವೇರ್ √5 ಈಸ್ ಇರ್ಯಾಷನಲ್. ಕರೆಕ್ಟ್ ಅಲ್ವಾ? ಎರಡು ಈಕ್ವಲ್ ಆಗ್ತವ. ಇರ್ಯಾಷನಲ್ ಇಸ್ ಈಕ್ವಲ್ ಟು ರ್ಯಾಷನಲ್ ಆಗುತ್ತಾ? ಇಲ್ಲ. ಹೌದಾ? ಸೊ ಹಾಗಿದ್ರೆ ಇಲ್ಲಿ ಬರಿತೀನಿ, ಏನಂತ ಬರಿತೀನಿ? ಸಿನ್ಸ್ a minus 3b divided by b is a rational number, and we know that √5 is an irrational number, correct alva? So therefore √5 cannot be equal to a minus 3b divided by b. ಹೌದಾ? hence we shall say, ಏನಂತ ಹೇಳಬಹುದು? 3 plus √5 is an irrational number. Is this clear? ಅರ್ಥ ಆಯ್ತಾ? ತುಂಬ ಸಿಂಪಲ್. ಈ ರೀತಿ ಕ್ವಶನ್ ಬಂದರೆ ತುಂಬ ಸಿಂಪಲ್. a/b ಜೊತೆಗೆ ಈಕ್ವೇಟ್ ಮಾಡ್ತೀರಾ. ಹೌದಾ? ಇಲ್ಲಿ ಏನು ಮಾಡ್ತೀರಾ? LCM ತಗೊಂಡು ಈ ರೀತಿ ಇಕ್ವೇಷನ್ ಆಗಿ ಬರ್ಕೊಳ್ತೀರಾ. ಬಟ್ ಈ ಇಕ್ವೇಷನ್ ಏನಪ್ಪ ಅಂದರೆ ಇದು ರ್ಯಾಷನಲ್, ಇದು ಇರ್ಯಾಷನಲ್, ಎರಡು ಈಕ್ವಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಇಕ್ವೇಷನ್ನೇ ರಾಂಗ್ ಇದೆ. ಸೊ ದೇರ್ ಫೋರ್ ದೀಸ್ ಟೂ ಕೆನಾಟ್ ಬಿ ಈಕ್ವಲ್ ಟು ಈಚ್ ಅದರ್. ಹಾಗಾಗಿ 3 plus √5 ನಾವೇನು ರ್ಯಾಷನಲ್ ಅಂತ ಹೇಳಿ ಏನನ್ನ ಅಸ್ಯೂಮ್ ಮಾಡಿದ್ವಲ್ಲ ಅದು ತಪ್ಪು. ಹೌದಾ? ಸೊ ದೇರ್ ಫೋರ್ 3 plus √5 is an irrational number. ಹೌದಾ? ಇಲ್ಲಿ ಬರೀತೀನಿ. and our assumption is wrong. ಏನಂತ ಅಸಂಪ್ಷನ್ ಮಾಡಿದ್ವಿ? ಏನಂತ ಅಸ್ಯೂಮ್ ಮಾಡಿದ್ವಿ? 3 plus √5 is a rational number ಅಂತ ಹೇಳಿ ಅಸ್ಯೂಮ್ ಮಾಡಿದ್ವಿ. ಅದು ತಪ್ಪು. ಅರ್ಥ ಆಯ್ತಾ? ಕ್ಲಿಯರ್? ಸೊ ಸೇಮ್ ಕೈಂಡ್ ಆಫ್ ಕ್ವೆಶನ್, ಸೇಮ್ ಯಥಾ ರೀತಿ ಇದೆ. 6 plus √2 is an irrational number ಅಂತ ಹೇಳಿ ಪ್ರೂವ್ ಮಾಡ್ಬೋದಾ? ನೀವು ಮಾಡ್ತೀರಾ? ಓಕೆ. ಸೊ ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಕ್ವೆಶನ್. ಸೊ 2 ಹೋಮ್ವರ್ಕ್ ಕ್ವೆಶನ್ಗಳನ್ನು ಕೊಟ್ಟಿದ್ದೀನಿ ಇಲ್ಲಿವರೆಗೂ ನಾನು. ಐ ಬಿಲೀವ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಹೌದಾ? ಕಾನ್ಸೆಪ್ಟ್ ಕೂಡ ಅರ್ಥ ಮಾಡಿಸಿದ್ದೀನಿ, ಹೆಂಗೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಡೌಟ್ ಇಲ್ಲ ಏನು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಡೌಟ್ ಇತ್ತು ಅಂದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಐ ಆಮ್ ರೆಡಿ ಟು ಸಾಲ್ವ್ ಇಟ್. ಓಕೆ, ವಿಲ್ ಡೆಫಿನೆಟ್ಲಿ ಅಡ್ರೆಸ್ ಯುವರ್ ಕ್ವೆರಿ. ಏನೇ ನಿಮಗೆ ಕ್ವೆಶನ್ಗಳು ಬಂದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆಲ್ ರೈಟ್, ಸರಿ. ಸೊ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಹಾಗಿದ್ರೆ ಇವತ್ತಿನ ಈ ಒಂದು ಚಾಪ್ಟರ್, ಇವತ್ತಿನ ಸೆಷನಲ್ಲಿ ನಾವು ಏನನ್ನು ಕಲ್ತ್ವಿ? ರಿಯಲ್ ನಂಬರ್ಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಇರ್ತಕ್ಕಂಥ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಥರೋ ಮಾಡ್ಕೊಂಡ್ವಿ. ರಿಯಲ್ ನಂಬರ್ಸ್ ಅಂದರೆ ಏನು ಅರ್ಥ ಮಾಡ್ಕೊಂಡ್ವಿ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅದನ್ನು ಕೂಡ ತಿಳ್ಕೊಂಡ್ವಿ. ಹಾಗೆ ರಿವಿಸಿಟಿಂಗ್ ಇರ್ಯಾಷನಲ್ ನಂಬರ್ಸನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಹೌದಾ? ಸೊ ಅದ್ರ ಮೇಲೆ ಇರ್ತಕ್ಕಂಥ ಕ್ವೆಶನ್ಸು ಸಾಲ್ವ್ ಮಾಡಿದ್ವಿ. ತುಂಬ ಈಸಿಯಾಗಿರುತ್ತೆ. ನೀವು ಇಲ್ಲಿ ಮೆಥಡ್, ಪ್ರೊಸೀಜರ್, ಸ್ಟೆಪ್ಸ್ಗಳನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಸರಿ ಮಕ್ಕಳೇ. ಸೊ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒನ್ ಶಾಟ್ ನೋಡಿದ ಮೇಲೆ, ನೀವು ಈ ಒಂದು ಲೆಕ್ಚರ್ ನೋಡಿದ ಮೇಲೆ ಸುಮ್ಮನೆ ಕೂಡಬೇಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ಓಕೆ, ಇನ್ನೂ ಥರೋ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸೆಷನ್ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.